ಟೆಂಪಲ್ ನೀವು ಹೋದರೆ ಅಲ್ಲಿ ಈ ಕ್ರಮ ಇಟ್ಕೊಂಡು ಭಜನೆ ಮಾಡಿ ನಾಮ ಸಂಕೀರ್ತನೆ ಇಡೀ ನೀವು ಎಲ್ಲೇ ಬಹುಶಃ ನಿಮ್ಗೆ ಯಾರಾದರೂ ತಮಿಳವ್ರ ಪರಿಚಯ ಇದ್ದರೆ ಅವ್ರನ್ನ ಕೇಳಿ ಸುಮ್ಮನೆ ಕೇಳಿ ಬೇರೇನು ಕೇಳಿಬಿಡಿ ಬೋಧೇಂದ್ರ ಸರಸ್ವತಿಗಳಿಂದ ಯಾರು ಅಂತ ಅವ್ರಿಗೆಲ್ಲ ಅವ್ರ ಮನೆಗಳಲ್ಲಿ ಯಾವ ರೀತಿ ಕೆಲವು ಮನೆಗಳಲ್ಲಿ ಒಬ್ಬರು ಸಂತರಿಂದ ಪ್ರಭಾವಿತರಾಗಿರ್ತಾರೋ ಹೆಚ್ಚಿನ ತಮಿಳುನಾಡಿನಲ್ಲಿ ಅವ್ರಿಗೆ ಇವರಿಂದ ಸಾಕಷ್ಟು ಪ್ರಭಾವ ಉಂಟಾಗಿದೆ. ಇನ್ನೊಂದು ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋದರೂ ಕೂಡ ಇನ್ನೊಂದು ಘಟನೆ ಬರುತ್ತೆ. ನಮ್ಮ ತುಳಸಿದಾಸ್ ಅವರ ಜೀವನದಲ್ಲೂ ಕೂಡ ತುಳಸಿದಾಸು ಹೆಚ್ಚಿನ ಸಮಯ ಕಾಶಿನಲ್ಲೇ ವಾಸವಾಗಿದ್ದು, ಚಿತ್ರಕೂಟದ ಅವರು ಹುಟ್ಟಿದ್ದಾದರೂ ಕಾಶಿನಲ್ಲಿ ಬಂದು ಅವರು ವಾಸಸ್ಥಾನ ಮಾಡ್ಕೊಂಡಿದ್ರು. ಅಲ್ಲಿ ಅವರ ಜೀವನದಲ್ಲೂ ಒಂದು ಘಟನೆ ಬರುತ್ತೆ, ಏನೇನು ನೆನಪಾಯ್ತು ಹಾಗೆ ಹೇಳ್ತಾ ಇದ್ದೆ. ಅಲ್ಲಿ ಈ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನಿಗೆ ಇನ್ನೊಬ್ಬ ಸ್ನೇಹಿತ ಬ್ರಾಹ್ಮಣ ಇರ್ತಾನೆ. ಅವರಿಬ್ಬರಲ್ಲಿ ಏನೋ ವೈಮನಸ್ಸು ಉಂಟಾಗ್ಬಿಟ್ಟು ಸ್ವಲ್ಪ ಬಿಸಿ ಜಾಸ್ತಿಯಾಗಿ ಒಬ್ಬ ಬ್ರಾಹ್ಮಣ ಇನ್ನೊಬ್ಬ ಬ್ರಾಹ್ಮಣನ ಕೊಂದೇ ಬಿಟ್ಟ. ಇದು ದೋಷಗಳಲ್ಲಿ ಬಹಳ ದೊಡ್ಡ ದೋಷ. ಏನು ಬ್ರಹ್ಮಹತ್ಯೆ ಅಂತ ಕರೀತಾರೆ ಇದಕ್ಕೆ. ಯಾರು ಬ್ರಾಹ್ಮಣನ ಕೊಲ್ತಾರೋ ಅವನಿಗೆ ಬ್ರಹ್ಮಹತ್ಯೆ ದೋಷಕ್ಕೆ ಪರಿಹಾರ ಇಲ್ಲ ಅಂತ ಒಂದು ಮಾತು ಉಂಟು ಪುರಾಣದಲ್ಲಿ. ಅದಕ್ಕೆ ಗೋ ಮಾತೆಯನ್ನು ಕೂಡ ಕೊಂದರೆ, ಸ್ತ್ರೀಯರನ್ನು ಕೊಂದರೆ ಮತ್ತು ಬ್ರಹ್ಮಹತ್ಯೆ ಅಂದರೆ ಇದಕ್ಕೆ ಪರಿಹಾರ ಇಲ್ಲ ಅಂತಾರೆ, ಪ್ರಾಯಶ್ಚಿತ್ತ ಇಲ್ಲ ಅಂತ ಮಾತು. ಇವನು ಈಗ ಬ್ರಹ್ಮಹತ್ಯೆ ಮಾಡಿಬಿಟ್ಟಾರ. ಸರಿ, ಎಲ್ಲ ಕಾಶಿನಗರದ ಎಲ್ಲ ಬ್ರಾಹ್ಮಣರು ಸೇರಿ ಅವನ ಎಕ್ಸ್ಕಮ್ಯುನಿಕೇಟ್ ಅವರ ಇದರಿಂದ ಹೊರಗೆ ಹಾಕ್ಬಿಟ್ರು. ಈಗೇನು ಮಾಡ್ಕೋಬೇಕು ಜೀವನಕ್ಕೆ? ಮನೇಲಿ ಇರೋಂಗಿಲ್ಲ, ಅವನು ಭಿಕ್ಷೆ ಬಿಡಬೇಕು. ನಗರದಲ್ಲಿ ಭಿಕ್ಷೆ ಪಡ್ಕೊಂಡು ಅವ್ನಿಗೇನು ಸಿಗುತ್ತೋ ಅದರಲ್ಲೇ ಊಟ ಅಷ್ಟೇ, ಬೇರೆ ಯಾರು ಮನೆಯಲ್ಲೆಲ್ಲ ಇರೋಂಗಿಲ್ಲ. ಅವನು ಸರಿ ಭಿಕ್ಷೆ ಬಿಡ್ತಿದ್ದ. ಬೇಡಬೇಕಾದ್ರೆ ಅವರೆಲ್ಲ ಹೇಳಿದ್ರು, ನೀ ಏನು ಪ್ರತಿ ಮನೆಗೂ ಹೋಗಿ ನೀನು ಹೇಳಬೇಕು, ನಾನು ಬ್ರಹ್ಮಹತ್ಯೆ ಮಾಡಿದ್ದು ಮಹಾಪಾಪವನ್ನು ಮಾಡಿದ್ದೇನೆ, ದಯವಿಟ್ಟು ಭಿಕ್ಷೆ ಕೊಡಿ, ಪ್ರತಿ ದಿವಸ ಹೇಳಬೇಕು. ಅವಾಗ ಏನಾಯ್ತು ನೋಡಿ, ಶ್ರೀರಾಮಕೃಷ್ಣ ಹೇಳಿದೆ, ನಾನು ಪಾಪಿ ಅಂತ ಯಾರು ಹೇಳ್ತಾರೆ, ಅವನು ಪಾಪಿನೇ ಆಗ್ತಾನೆ. ಯಾರು ಮುಕ್ತರ ಅಂತ ಭಾವಿಸ್ತಾರೋ ಪರಮಹಂಸ ಹೇಳಿ ಅವ್ರು ಮುಕ್ತರೇ ಆಗ್ತಾರೆ. ಇವನಿಗೆ ಪಾಪ ಗೊತ್ತಿಲ್ಲ, ಯಾರಂತ ಸಂತರು ಸಿಕ್ಕಿಲ್ಲ, ಅವನು ಎಲ್ಲ ಸ್ನೇಹಿತರು ಸಿಕ್ಕಿರಿ, ಗೊತ್ತಿಲ್ಲದೆ ಸ್ನೇಹಿತರು. ಅವ್ರು ಈ ಥರ ಅವನಿಗೆ ಹೇಳ್ಕೊಟ್ಟು ಅವನು ಪ್ರತಿ ಸಾಧ್ಯತೆ ಭಿಕ್ಷೆ ಬಿಟ್ಟ. ಅದೃಷ್ಟವಶಾತ್ ಒಂದು ದಿವಸ ತುಳಸಿದಾಸ್ ಮನೆಗೆ ಬಂದು, ನಾನು ಪಾಪಿ ಬ್ರಹ್ಮಹತ್ಯೆ ಮಾಡಿದ್ದೇನೆ, ಭಿಕ್ಷೆ ಕೊಡಿ ಶ್ರೀರಾಮನ ಹೆಸರಲ್ಲಿ ಅಂತ ಹೇಳ್ತಾನೆ. ಇವನು ಅಲ್ಲ, ರಾಮನ ಹೆಸರು ಹೇಳಿದ್ಮೇಲೆ ಹೇಗೋ ಪಾಪಿ ಆಗ್ತೀನಿ ನೀನು, ಬಾಯಿ ಮನೆ ಒಳಗೆ ಕೂರಿಸ್ಕೊಂಡು ಅವನು ಹೇಳ್ತಾನೆ, ಒಮ್ಮೆ ರಾಮನ ಹೆಸರು ಹೇಳಿ ನೋಡೋಣ, ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ತುಳಸಿದಾಸ್ ಹೇಳ್ಕೊಟ್ರು. ಆ ಬ್ರಾಹ್ಮಣ ಹೇಳ್ದ, ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಈಗ ನೀನು ಶುದ್ಧವಾಗಿದ್ದೆ. ಅದಕ್ಕಿಂತ ಮುಂಚೆ ಅವನು ಹೇಳ್ತಾನೆ, ಗಂಗೆ ಹೋಗಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೊಂಡು, ಅಂದರೆ ಒಗೆದಿದ್ದು ಬಟ್ಟೆ ಹಾಕ್ಕೊಂಡು ಬಂದು ಕೂರಿಸಿ, ಆಮೇಲೆ ಇವನು ಹೇಳಿದ್ಮೇಲೆ ಕೂತಿರ್ತಾಳು ಅಂತ ಹೇಳಿ ಅವನಿಗೋಸ್ಕರ ತುಳಸಿದಾಸರು ಅಡುಗೆ ಮಾಡಿ ಬಡಿಸ್ತಾರೆ. ಇದು ಇಡೀ ಕಾಶಿನಗರದಲ್ಲಿ ಸುದ್ದಿ ಹರಡ್ಬಿಡುತ್ತೆ. ತುಳಸಿದಾಸು ಅವನಿಗೆ ಮನೆಯಲ್ಲಿ ಕೂರಿಸಿ ಬ್ರಾಹ್ಮಣರಿಗೆ ಹೆಂಗೆ ಉಪಚಾರ ಮಾಡ್ತಾನೋ ಈ ಪಾಪಿಗೆ ಉಪಚಾರ ಮಾಡಿಬಿಟ್ರು ಅಂತ. ಸರಿ, ಕೋಪ ಹೋಗ್ತಿರ್ತೀವಿ, ಕೇಳಬೇಕಾ ಬ್ರಾಹ್ಮಣರ ಕೋಪ? ಅವರು ಇವನ ಮನೆಗೆಲ್ಲ ಲಗ್ಗೆ ಹಾಕಿ ಬಂದು ಕೇಳಿದ್ರು, ಏನಪ್ಪ ತುಳಸಿದಾಸ್, ನೀನು ಭಾಳ ದೊಡ್ಡವನು ತಿಳ್ಕೊಂಬಿಟ್ಟಿದ್ಯಾ? ಶಾಸ್ತ್ರ ಹೇಳುತ್ತೆ ಬ್ರಹ್ಮಹತ್ಯೆ ದೋಷಕ್ಕೆ ಯಾವ ಪರಿಹಾರವೂ ಇಲ್ಲ, ಅವನು ಇರೋವರೆಗೂ ಹೀಗೆ ಇರಬೇಕು, ಅನುಭವಿಸ್ಬೇಕು ಅವನು. ಪಾಪ ಏನು ಮಾಡ್ತಾನೆ? ತುಳಸಿದಾಸ್ ಹೇಳಿದ್ರು, ನೋಡಿಯಪ್ಪ, ನನ್ನ ಶಾಸ್ತ್ರ ಬೇರೆ ಹೇಳುತ್ತೆ, ಯಾಕಂದ್ರೆ ಅನುಭೂತಿ ಇದೆಯಲ್ಲ, ಅನುಭವ ಇದೆ. ತುಳಸಿದಾಸ್ ಮಾತವರಲ್ಲ, ಅನುಭೂತಿ ಉಂಟು. ರಾಮನಾಮವನ್ನು ಒಂದು ಸಲ ಜಪಿಸಿದರೆ ಎಲ್ಲ ಪಾಪ ಪರಿಹಾರ. ನಿನ್ನೆ ಬೋಧನೆ ಸರಸ್ವತಿಗಳು ಕತೆ ಹಾಗೆ ಇತ್ತಲ್ಲ, ಇಲ್ಲೂ ಹಾಗೆ ಹೇಳ್ತಾನೆ ತುಳಸಿದಾಸ್. ರಾಮನಾಮ ಒಂದು ಸಲ ಹೇಳಿದರೆ ಪಾಪ ಪರಿಹಾರ ಆಗೋಯ್ತು. ಅವ್ನು ನಾನು ಕೂರಿಸಿ ಹೇಳಿಸಿ ಆಮೇಲೆ ಊಟ ಹಾಕಿದ್ದೆ, ಮೊದಲೇ ಹಾಕಲಿಲ್ಲ ನಾನು, ಅವನಿಗೆ ಪಾಪ ಪರಿಹಾರ ಮಾಡಿ ಆಮೇಲೆ ನಾನು ಭೋಜನ ಕೊಟ್ಟಿದ್ದು ಅಂತ. ಇವ್ರಿಗೆಲ್ಲ ಹೇಳ್ತಾರೆ, ಸುಮ್ಮನೆ ಹೀಗೆಲ್ಲ ಹೇಳ್ಬೇಡ. ಕಾಶಿ ವಿಶ್ವನಾಥನ ದೇವಸ್ಥಾನ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಂದಿ ಇದೆ. ಆ ಕಲ್ಲು ನಂದಿ ಇವನ ಕೈಯಲ್ಲಿ ಹುಲ್ಲನ್ನು ತಿಂದರೆ ನಾವು ಒಪ್ಕೊಳ್ತೇವೆ. ನೋಡಿ, ಇತಿಹಾಸದಲ್ಲಿ ಪ್ರತಿ ಸಲ ದೇವರು ತೋರಿಸ್ತಾ ಇರ್ತಾನೆ, ನಮ್ಮ ಸಂಶಯಕ್ಕೆ ಪರಿಹಾರವೇ ಇಲ್ಲ. ಅವ್ನು ಎಷ್ಟು ಸಲ ತೋರಿಸಿದ್ರು ಮತ್ತೆ ಸಂಶಯ ಇಲ್ಲ, ಇದನ್ನು ನಮ್ಮ ಕಣ್ಣು ಸರಿ ಇಲ್ಲ ಅಂತ ಕಾಣುತ್ತೆ. ಎಷ್ಟೋ ಜನಕ್ಕೆ ನಾನು ಕೇಳಿದ್ದೀನಿ, ವೈಯಕ್ತಿಕವಾಗಿ ಹೇಳೋಕ್ಕಾಗಲ್ಲ, ಒಟ್ಟು ಕೆಲವು ಅನುಭವಗಳು ನಾನು ಕೇಳಿದ್ದೇನೆ. ನಮ್ಮ ಮಠದಲ್ಲೇ ಕೆಲವು ಭಕ್ತರಿಗೆ ಆಗಿರುವಂಥ ಅನುಭವಗಳನ್ನು ಅವರು ಕೆಲವರು ಹಂಚ್ಕೊಳ್ತಾರೆ. ಏನೋ ಭಾವನೆ ಬಂದಾಗ ಅದು ಎಷ್ಟು ಸಹಜವಾಗಿರುತ್ತೆ ಅಂದರೆ ನಮಗೂ ಕೂಡ ನಂಬಕ್ಕೆ ಕಷ್ಟ ಆಗಿಬಿಡುತ್ತೆ ಆ ಥರ. ಯಾಕೆಂದರೆ ಅನುಭವ ಆಗದೇ ಇದ್ದರೆ ಇದೆಲ್ಲ ಕೇಳೋಕ್ಕೆ ಭಾಳ ಕಷ್ಟ. ಅದು ಹೇಗೆ ಅಂದರೆ, ಇಲ್ಲಿ ಎಲ್ಲರೂ ಕೂತಿರ್ತೀರಿ, ಎಲ್ಲರೂ ಕೂತೇ ಇರ್ತೀರಿ, ಆದರೆ ಕಾಣೋನಿಗೆ ಬೇರೆ ಕಾಣ್ತಾ ಇರ್ತೀರಿ. ಅದು ನಿಮ್ಗೆ ಕಾಣದೇ ಇರಬೇಕು.
ಅದು ಹಾಗೆ ಅನುಭವಗಳು ಅಂತಂದರೆ. ಇಲ್ಲಿ ನಮ್ಮ ತುಳಸಿದಾಸ್ ಅದಕ್ಕೆ ಹೇಳಿದರು, ನೀವು ನಾನು ಹೆಚ್ಚಿಗೆ ಹೇಳಿಲ್ಲ, ಅರ್ಥ ಮಾಡ್ಕೊಂಡು ಇಲ್ಲಿ ತುಳಸಿದಾಸು ಏನು ಹೇಳಿದ್ರು ಅಂದರೆ, ಇದನ್ನು ಹೇಳಿದ ಮೇಲೆ ಅವರು ಈ ಷರತ್ತನ್ನು ಹಾಕಿದ್ರು ನಂದಿ. ಸರಿ, ಅವನ್ನ ಕರ್ಕೊಂಡೋಗಿ ತುಳಸಿದಾಸ್ ಹೇಳಿದ್ರು, ಓ ಶ್ರೀರಾಮಚಂದ್ರ, ನನ್ನ ಶ್ರದ್ಧೆಗೆ ಭಂಗ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನದು. ನಿನ್ನ ಮೇಲೆ ಶ್ರದ್ಧೆ ಇಟ್ಟು ನಾನು ಕೆಲಸ ಮಾಡಿದ್ದೀನಿ, ಹೌದು ತಾನು, ಪರಮಾತ್ಮನ ಮೇಲೆ ಶ್ರದ್ಧೆ, ನನ್ನ ಶ್ರದ್ಧೆಗೆ ಭಂಗ ಬರದೆ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನದು ಅಂತೇಳಿ ಅವ್ನು ಕರ್ಕೊಂಡು ಹೋದ್ಮೇಲೆ ಅವನ ಕೈಯಲ್ಲಿ ಹುಲ್ಲಿಟ್ಟು ಅವನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿಟ್ಟ ಮೇಲೆ ನಂದಿ ಆ ಹುಲ್ಲನ್ನು ತಿಂತು ಅಂತ ಅವ್ರ ಕಥೆಯಲ್ಲಿ ಬರುತ್ತೆ, ತುಳಸಿದಾಸ್ ಜೀವನದಲ್ಲಿ ಇದು ಬರುತ್ತೆ. ಅದರಿಂದ ಪ್ರತಿಯೊಂದೂ ಕೂಡ ವ್ಯಕ್ತಿಯ ಶ್ರದ್ಧೆ ಮೇಲೆ ನಿಂತಿರೋದು. ನಾಮಸ್ಮರಣೆಯ ಟೆಕ್ನಿಕಲ್ ಪಾಯಿಂಟ್ ಏನೇ ಸ್ವಲ್ಪ ಜಾಸ್ತಿ ಹೇಳಕ್ಕೆ ಹೋಗಿಲ್ಲ, ಅದು ಈ ಅಂಶವನ್ನು ಇಟ್ಕೊಂಡು ಶ್ರದ್ಧೆಯೊಂದಿಗೆ ಶರಣಾಗತಿ ಭಾವದಲ್ಲಿ ಪ್ರಾರ್ಥನೆ ಮಾಡ್ತಾ ಸ್ಮರಣೆ ಮಾಡಿದರೆ ಖಂಡಿತ ಪ್ರತಿಯೊಬ್ಬರೂ ಕೂಡ ಉನ್ನತಿ ಆಗಲೇಬೇಕು. ಅದಕ್ಕೆ ನಮ್ಮ ಪತಂಜಲಿ ಮಹರ್ಷಿಗಳು ಕೂಡ ನಾಮಜಪ ಅಂತಂದರೆ ಅಲ್ಲಿ ರಾಜಯೋಗದಲ್ಲಿ ನಾಮಜಪ ಅಂದರೆ ಓಂಕಾರ ಜಪ ಅಂತಲೇ ಅರ್ಥ. ಅಲ್ಲಿ ಯಾವ ದೇವರ ನಾಮ ಅಂತ ಬರಲ್ಲ, ಯಾಕಂದರೆ ಅಲ್ಲಿ ರಾಜಯೋಗದಲ್ಲಿ ಈಶ್ವರ ಅನ್ನೋ ಒಂದು ಪದವನ್ನು ಉಪಯೋಗಿಸ್ತಾರೆ, ದೇವರು ಅನ್ನೋ ಪದ ಬರೋದಿಲ್ಲ. ಈಶ್ವರ ಅಂತಂದರೆ ಈ ಎಲ್ಲವನ್ನು ನಿಯಂತ್ರಣ ಮಾಡೋನು ಅಂತ ಅರ್ಥ. ಅದರಲ್ಲಿ ಈ ಓಂಕಾರ ಜಪವನ್ನು ಮಾಡ್ತಾ ಇದ್ದಾಗ 3 ಉಲ್ಲೇಖ ಮಾಡ್ತಾರೆ ಪತಂಜಲಿ ಮಹರ್ಷಿಗಳು ರಾಜಯೋಗದಲ್ಲಿ. ಅಂತರಾಯ ಅಭಾವಶ್ಚ ಪ್ರತ್ಯಕ್ ಚೇತನ ಅಭಿಗಮ ಇಷ್ಟದೇವ ಸಂಪ್ರಯೋಗ, ಇದೆಲ್ಲ ಸೂತ್ರ ರೂಪದಲ್ಲಿದೆ ಸೂತ್ರ. ಅದು ಅಂತರಾಯ ಅಭಾವಶ್ಚ, ಆಮೇಲೆ ಪ್ರತ್ಯಕ್ ಚೇತನ ಅಭಿಗಮ ಇಷ್ಟದೇವ ಸಂಪ್ರಯೋಗ ಅಂತ ಸೂತ್ರ. ಅದು ಅಂತರಾಯ ಅಭಾವಶ್ಚ ಅಂತಂದರೆ ನಾವು ಸಾಧನೆ ಮಾಡಬೇಕಾದ್ರೆ ತುಂಬ ತೊಂದರೆಗಳು ಬರುತ್ತೆ, ಸಿಕ್ಕಾಪಟ್ಟೆ ಬರ್ತವೆ. ಯು ಕೆನಾಟ್ ಇವನ್ ಇಮ್ಯಾಜಿನ್. ನಮಗೆ ಹಿರಿಯ ಸನ್ಯಾಸಿಗಳೆಲ್ಲ ತುಂಬ ಸಲ ಹೇಳೋರು, ಶುರುನಲ್ಲಿ ಗೊತ್ತಾಗಲ್ಲ, ವಯಸ್ಸಾಗ್ತಿದ್ದಂಗೆ ಗೊತ್ತಾಗುತ್ತೆ. ದೇರ್ ಆರ್ ಟೈಗರ್ಸ್ ಆ್ಯಂಡ್ ಡೆಮನ್ಸ್ ಸಿಟಿಂಗ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರು. ಅದು ಅರ್ಥ ಆಗಿರಲಿಲ್ಲ, ಆಮೇಲೆ ಅರ್ಥ ಆಗಿ ಶುರುವಾಗಿದೆ. ಒಳಗಡೆ ಯಾವಾಗ ನೀವು ಸಂಸ್ಕಾರದ ಜೊತೆ ಯುದ್ಧ ಆಡ್ಲಿಕ್ಕೆ ಹೋಗ್ತಿರೋ ಎಲ್ಲ ಜಾಗೃತಿ, ಜನ್ಮಾಂತರದ್ರೆ ಈ ಜನ್ಮದ್ದಲ್ಲ, ಜನ್ಮಾಂತರದ್ದೆಲ್ಲ ಒಕ್ಕರಿಸುತ್ತೆ, ಒಂದೇ ಸಲ ಬರುತ್ತೆ. ಯಾರಿಗೆ ಪರಮಾತ್ಮನ ಶ್ರದ್ಧೆ ಇದೆಯೋ ಅಲ್ಲಿಂದ ಮುಳುಗಿ ಹೋಗ್ತಾನೆ. ಯಾರಿಗೆ ಶ್ರದ್ಧೆ ಇದೆಯೋ ಅವನು ಮಾತ್ರ ಇದನ್ನು ಎದುರಿಸ್ಲಿಕ್ಕೆ ಸಾಧ್ಯ. ನಮ್ಮ ಶಕ್ತಿಯಿಂದ ಸಾಧ್ಯ ಇಲ್ಲ, ಅದು ಸತ್ಯ. ಅದು ಪರಮಾತ್ಮನ ಶಕ್ತಿಯೊಂದಿಗೆ ಅದಕ್ಕೆ ಪಾರ್ಥನ ಸಾರಥಿ, ಅವನನ್ನು ಸಾರಥಿ ಮಾಡ್ಕೋಬೇಕು. ಅದಕ್ಕೆ ಸಾರಥಿ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಹೋರಾಟ. ಅದಕ್ಕೆ ಈ ಜಪ ಮಾಡ್ತಾ ಅಂತರಾಯಗಳಿದ್ರೆ ಅಬ್ಸ್ಟೆಕಲ್ಸ್ ಇನ್ ದ ಸ್ಪಿರಿಚುವಲ್ ಲೈಫ್. ಈವನ್ ಇಟ್ ಕ್ಯಾನ್ ಬಿ ಹ್ಯಾಪನ್ ಇನ್ ದಿಸ್ ವರ್ಲ್ಡ್ಲಿ ಲೈಫ್. ನಮಗೆ ಈ ಲೌಕಿಕವಾಗಿ ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರಬೇಕು, ಕಷ್ಟಗಳ ಪರಿಹಾರ ಆಗಬೇಕು ಅಂದರೆ ಈ ಜಪವನ್ನು ಅಭ್ಯಾಸ ಮಾಡಿಕೊಂಡಾಗ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತದೆ. ಅದನ್ನು ಅಂತರಾಯ ಅಂತ ಕರೀತಾರೆ. ಅಂತರಾಯ ದೂರ ಆಗುತ್ತೆ, ಅಭಾವಶ್ಚ ದೂರ ಆಗುತ್ತೆ. ಇನ್ನೊಂದು ಪ್ರತ್ಯಕ್ ಚೇತನ ಅಭಿಗಮ. ಪ್ರತ್ಯಕ್ ಅಂದರೆ ಈ ಒಳಗಡೆ, ಈ ಶರೀರದೊಳಗಡೆ ಇರ್ತಕ್ಕಂಥ ಚೈತನ್ಯ, ಅದಕ್ಕೆ ಪ್ರತ್ಯಗಾತ್ಮ ಅಂತ ಉಪನಿಷತ್ ಕರೀತಾರೆ. ಪ್ರತ್ಯಕ್ ಅಂದರೆ ಒಳಗೆ ಅಂತ, ಒಳಗಿರ್ತಕ್ಕಂಥ ಆತ್ಮ ಪ್ರತ್ಯಗಾತ್ಮ ಅಭಿಗಮ. ಪ್ರತ್ಯಕ್ ಚೇತನ ಅಭಿಗಮ ಅಂದರೆ ನನ್ನ ಹೃದಯದಲ್ಲಿರ್ತಕ್ಕಂಥ ನನ್ನ ಚೈತನ್ಯದ ಅನುಭವ ಆಗುತ್ತೆ. ಅದು ಅನುಭವ ಆಗೋವರೆಗೂ ಆಧ್ಯಾತ್ಮಿಕ ಜೀವನ ನಿಜಾರ್ಥದಲ್ಲಿ ಪ್ರಾರಂಭ ಆಗೋದಿಲ್ಲ. ಒಳಗಡೆ ಚೈತನ್ಯದ ಅನುಭವ ಆದ ಮೇಲೇ ಆಧ್ಯಾತ್ಮಿಕ ಜೀವನ ನಿಜವಾಗ್ಲೂ ಪ್ರಾರಂಭ. ಯಾಕಂದರೆ ವೆರಿ ಫಸ್ಟ್ ಕಂಡೀಷನ್ ಈಸ್ ಹೂ ಆ್ಯಮ್ ಐ, ನಾನು ಯಾರು, ಇದಕ್ಕೆ ಉತ್ತರ ಸಿಗಬೇಕು ಮೊದಲು. ಈ ಉತ್ತರ ಸಿಕ್ಕಿದ ಮೇಲೆ ನನ್ನ ಈ ಒಂದು ಸಂಬಂಧದ ಮೇಲೆ ಪರಮಾತ್ಮನೊಂದಿಗೆ ನಿಜವಾದ ಸಂಬಂಧ ಪ್ರಾರಂಭ ಆಗುತ್ತೆ. ಈ ಒಂದು ಸ್ಟ್ಯಾಂಡ್ ಪಾಯಿಂಟ್ ಮೇಲೆ ಮೊದಲು ನಾನು ಯಾರು ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅರ್ಥ ಈ ಜಪದಿಂದ ಅವನ ಪರಮಾತ್ಮ ಕರುಣಿಸ್ತಾನೆ. ಅದೇ ಪ್ರತ್ಯಕ್ ಚೇತನ ಅಭಿಗಮ. ಈ ಚೇತನ ಅಭಿಗಮ ಆದ್ಮೇಲೆ ಇಷ್ಟದೇವ ಸಂಪ್ರಯೋಗ, ಇಷ್ಟದೇವತೆಯ ಪ್ರಾಪ್ತಿ ಉಂಟಾಗುತ್ತದೆ. ಇದು ಜಪದಲ್ಲಿ ಸಿಕ್ಕುವ ಲಾಭಗಳು. ಅದರಿಂದ ಇದು ಬಹಳ ಶಕ್ತಿಯುತವಾದ ಕಲಿಯುಗಕ್ಕೆ ನಾರ್ದಿ ಭಕ್ತಿ ಅದು ಇದು ಎಲ್ಲ ಯಾಕೆ ಪರಮಾತ್ಮ ಸ್ಮರಣೆಯನ್ನು ಯಾಕೆ ಮಾಡಬಾರ್ದು ಅಂತ ಅದಕ್ಕೆ ಪ್ರತಿಯೊಬ್ಬ ಸಂತನು ಕೂಡ ಒತ್ತಿ ಹೇಳ್ತಾರೆ. ದೇವನಾಮ ಸ್ಮರಣೆಗೆ ತುಂಬ ಶಕ್ತಿಯನ್ನು ಕೊಡ್ತಾರೆ, ತುಂಬ ಇದನ್ನು ಕೊಡ್ತಾರೆ. ಇಷ್ಟನ್ನು ಹೇಳಿ ಈಗ ಒಂದು 10 ನಿಮಿಷ ನಾನು ಪೆನ್ನಿಲ್ಲ ಅಲ್ಲಿಲ್ಲ, ನಿಮಗೆ ಆ ಓಂಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಮಾತ್ರ ತೋರಿಸಿ, ಆಮೇಲೆ ಇವತ್ತು ಸಾಧು ಸಂಘರ ವಿಚಾರವು ಕೂಡ ಒಂದು 3-4 ಗಂಟೆ ಹೇಳಬೇಕು. ಯಾಕಂದರೆ ಅದು ಕೂಡ ಒನ್ ಆಫ್ ದ ಟಾಪಿಕ್. ನಿನ್ನೆ ಟೇಬಲ್ ಮೇಲೆ ಇತ್ತು, ಇವತ್ತಿಲ್ಲ.
ಅದರಿಂದ ನಾನು ಮುಂದುವರಿಸಿ ಇವತ್ತಿಗೆ ಮುಗಿಸ್ತೀನಿ. ಒಂದು 10ರಿಂದ ಮ್ಯಾಕ್ಸಿಮಮ್ 15 ನಿಮಿಷ, ಅದಕ್ಕಿಂತ ಹೆಚ್ಚು ತಗೊಳ್ಳೋದು. ಭಾಳ ಸರಳವಾಗಿದೆ. ಇದಕ್ಕೆ ಆಧಾರ ವಿವೇಕಾನಂದರು, ನಾನು ನಿನ್ನೆ ಹೇಳಿದೆ, ಆ ಒಂದು ಆಲ್ಮೋರ್ನಲ್ಲಿರ್ತಕ್ಕಂಥ ಕಾಕ್ರಿಘಾಟನ ಸ್ವಾಮೀಜಿಗೆ ಅನುಭವ ಆಗಿದ್ದನ್ನು ಅಖಂಡಾನಂದ ಮಾಧವರು ಸೋದರ ಸನ್ಯಾಸಿಗೆ ವ್ಯಕ್ತಪಡಿಸ್ತಾರೆ ಈ ಅನುಭವವನ್ನು. ಇದಾದಮೇಲೆ ಇಲ್ಲಿ ನೀವೊಂದು ನೆನಪಿಟ್ಕೋಬೇಕು, ಏನಪ್ಪ ಅಂತಂದರೆ ಸ್ವಾಮೀಜಿ ಇದನ್ನೇನು ವರ್ಣನೆಯನ್ನು ಮಾಡ್ತಾ ಇದ್ದಾರೋ ಆ ವರ್ಣನೆ ಪಾಶ್ಚಾತ್ಯರಿಗೆ ವರ್ಣಿಸಿದ್ದು. ನಾನು ನಿನ್ನೆ ಹೇಳಿಲ್ಲ, ಇದು ನಾಟ್ ಫಾರ್ ಇಂಡಿಯನ್ ಆಡಿಯನ್ಸ್. ಈ ಭಕ್ತಿಯೋಗ ಅವರು ವರ್ಣಿಸಿದ್ದೇ ಪಾಶ್ಚಾತ್ಯ ದೇಶದ ಜನರಿಗೆ. ಅದರಿಂದ ನಾವು ಎಷ್ಟು ಕಷ್ಟಪಡ್ತೀವಿ ನೋಡಿ, ಏನು ಆಶ್ಚರ್ಯ. ಯಾಕಂದರೆ ಅದೇ ಹೇಳಿದ್ರು, ಅದು ಆ ಸಂಸ್ಕೃತಿ ಹೀಗೆ ಇಳಿಯೋತ್ತಿಗೆ ನಾವು ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೀವಿ, ಒಟ್ಟಿಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಏನಾದರೂ ಹೇಳಬೇಕು ಅಂತಂದ್ರೆ ಸುತ್ತು ಬಳಸಿ ಹೇಳೋಂಗೆ ಆಗಬಾರ್ದು. ಪರವಾಗಿಲ್ಲ, ನಾನು ಇಲ್ಲಿ ಯಾವ ವಿಚಾರ ಇವಾಗ ಏನೇನು ಜಗತ್ತು ಕಾಣ್ತಾ ಇದೆಯೋ ಕಣ್ಣಿಗೆ, ಅದನ್ನು ಏನಂತ ಹೇಳ್ತಾರೆ? ನಮ್ಮ ವೇದಾಂತ ಭಾಳ ಚೆನ್ನಾಗಿ ಎಲ್ಲದಕ್ಕೂ, ಅದಕ್ಕೆ ಸ್ವಾಮೀಜಿ ಒಂದು ಹೇಳ್ತಾರೆ, ನಮ್ಮ ಹಿಂದೂ ಮೈಂಡ್ ಇದೆಯಲ್ಲ ಅಥವಾ ಭಾರತೀಯ ಈ ಮನಸ್ಸು ಕೆಲವು ಶಬ್ದದಲ್ಲಿ ಎಲ್ಲವನ್ನು ಹೇಳಿಬಿಡ್ತಾರೆ. ನೀವು ವ್ಯಾಕರಣವನ್ನು ತೊಗೊಳ್ತಿರೋ, ಪಾಣಿನಿ ವ್ಯಾಕರಣ 3900 ಸೂತ್ರಗಳು, 3300+ ವೃದ್ಧಿರ ಆದೇಶ ಮೊದಲನೇ ಸೂತ್ರ ಪಾಣಿನಿದು. ಕೊನೆಗೆ ಆ ಅನ್ನೋದು ಕೊನೆಯ ಸೂತ್ರ. ಈ ಕೊನೆ ಸೂತ್ರ ಆ ಮೊದಲನೇ ಸೂತ್ರಕ್ಕೆ ಸೇರಿಸ್ಕೋಬೇಕು. ನಾನು 3993ನೇ ಸೂತ್ರ ಗೊತ್ತಿಲ್ಲದೆ ಇದ್ದರೆ ಈ ಮೊದಲನೇ ಸೂತ್ರಕ್ಕೆ ವೃದ್ಧಿರ ಆಚರಣೆಗೆ ಸೇರ್ಸೋಕ್ಕಾಗೋದಿಲ್ಲ. ಅದು ಹಲಂತಮ್ಮಲ್ಲಿ ಲ ಮತ್ತು ಆಕಾರಕ್ಕೆ ಸೇರಿಸ್ಕೋಬೇಕು ಅಂತ ಅಲ್ಲಿಂದ ತೆಗೆದುಕೊಳ್ಬೇಕು. ಅದು ಹೇಳೋದನ್ನು ಮಾತ್ರ ಅವರು ಒಂದೊಂದು ಸಂಧಿಗೆ ಆಗ್ಬೋದು, ಸಮಾಸಕ್ಕಾಗ್ಬೋದು, ವಿಗ್ರಹ ವಾಕ್ಯಕ್ಕಾಗ್ಬೋದು, ಪ್ರತಿಯೊಂದು ಪದಾರ್ಥಕ್ಕಾಗ್ಬೋದು, ಎಲ್ಲವೂ ಕೂಡ ಒಂದೊಂದೇ ಪದದಲ್ಲಿ ಎಲ್ಲ ಅರ್ಥವನ್ನು ಅಳವಡಿಸಿ ಒಳತುಂಬಿ ಒಂದೇ ಮಾತಿನಲ್ಲಿ ಹೇಳಿಬಿಡ್ತಾರೆ. ಅದಕ್ಕೆ ವೇದಾಂತ ಒಂದು ಪ್ರಶ್ನೆ ಮಾಡ್ತೆ, ನೀನು ಏನೇನು ಕಾಣ್ತೀಯೋ, ಏನೇನು ಆಲೋಚನೆ ಮಾಡ್ತೀಯೋ, ಏನೇನು ಇದೆಯೋ ನಿನ್ನ ಎಲ್ಲ ಅನುಭವಗಳನ್ನು 2 ಪದದಲ್ಲಿ ಹೇಳಿ ನೋಡೋಣ. ಏನೇನು ನಿನಗೆ ಗೊತ್ತಿದೆಯೋ, ಏನೇನು ಹೇಳ್ಬೋದು, ಏನೇನು ಆಲೋಚಿಸ್ಬಾರ್ದು, ಏನೇನು ಕಾಣ್ತಾ ಇದೆಯೋ, ಇದು ಎಲ್ಲವನ್ನೂ ಕೂಡ 2 ಪದಕ್ಕೆ ನಿನಗೆ ಅವಕಾಶ ಕೊಡ್ತೇನೆ. ಬಹುಶಃ ಆತ್ಮ ನಮ್ಮನ್ನು ಕೇಳ್ತಾ ಇದ್ದರೆ, ಇದು ಪರಬ್ರಹ್ಮ ಹೇಳಪ್ಪ ಅಂತಂದರೆ, ಇದು ವೇದಾಂತ ಹೋದವ್ರಿಗೆ ಇದು ಸಹಜ. ಅದಕ್ಕೆ ವೇದಾಂತಿಗಳೇನು ಹೇಳ್ತಾರೆ ಅಂದರೆ, ಈ ಏನೇನು ಕಾಣ್ತೀವಿ ಎಲ್ಲವೂ ಕೂಡ ನಾಮ ರೂಪ ಬಿಟ್ಟು ಏನಿದೆ? ನಾಮ ರೂಪ ಬಿಟ್ಟು ನೀವು ಏನೇ ಹೇಳ್ರಿ, ಅದಕ್ಕೊಂದು ನಾಮ ಇದೆ, ಅದಕ್ಕೊಂದು ರೂಪ ಇದೆ. ಅದು ಬಿಟ್ಟು ಏನಾದರೂ ತೋರ್ಸೋಕ್ಕೆ ನೋಡೋಣ. ಹೆಸರು ಗೊತ್ತಿಲ್ಲದೆ ಇರ್ಬೋದು, ರೂಪ ಕಾಣ್ತಾ ಇದೆ. ನಾಮ ಗೊತ್ತಿದೆ, ಆದರೆ ಅದು ರೂಪ ವರ್ಣನೆ ಮಾಡೋಕ್ಕೆ ಆಗದೆ ಇರ್ಬೋದು. ಇನ್ನೂ ಕೂಡ ಪೆಸಿಫಿಕ್ ಓಷನ್ ಕೆಳಗಡೆ ಇನ್ನೂ ಏನಿದೆ ಗೊತ್ತಿಲ್ಲ ನಮಗೆ, ಆದರೂ ಅದು ಕೆಲವೊಂದು ಆಕಾರ ಇದೆ. ನಾಳೆ ಕಂಡು ಹಿಡಿದು ಒಂದು ಹೆಸರು ಕೊಡ್ತೇವೆ. ಏನೇನು ಪ್ಲ್ಯಾನೆಟ್ ಇದೆಯೋ ಗೊತ್ತಿಲ್ಲ. ಈ ಹೆಬುಲಾ ಸ್ಕೋಪ್ ಬಂದ ಮೇಲೆ ನಮ್ಮಂಥ ಸಾವಿರಾರು ಲಕ್ಷಾಂತರ ಸೋಲಾರ್ ಸಿಸ್ಟಮ್ ಇದೆ, ಸಾವಿರಾರು ಸೂರ್ಯ ಇದೆ, ಲಕ್ಷಾಂತರ ಸೂರ್ಯ ಇದೆ. ದಿಸ್ ಸೋಲಾರ್ ಸಿಸ್ಟಮ್ ಈಸ್ ನಥಿಂಗ್. ಅವರ್ ಮಿಲ್ಕಿ ವೇ ಗ್ಯಾಲಕ್ಸಿ, ಆಕಾಶಗಂಗೆ ಅಂತ ಕನ್ನಡ, ದಿಸ್ ಇಸ್ ನಥಿಂಗ್. ಅಸ್ಟ್ರಾನಮಿ ಹೋದರೆ ಏನು ಆನಂದ ಕೊಡುತ್ತೆ ಗೊತ್ತೇನೆ. ಇವತ್ತು ಏನು ವಿಶಾಲವಾಗಿದೆ ಅಂತಂದರೆ ಕನ್ಸೀವ್ ಮಾಡೋಕ್ಕಾಗಲ್ಲ, ಅಷ್ಟು ವಿಶಾಲತೆ. ಅದರಲ್ಲಿ ಮನುಷ್ಯ ತಾನು ಆಸ್ತಿ, ತನ್ನ ಮನೆ ಹಬ್ಬ. ಅದರಿಂದ ಇದನ್ನು ಎಲ್ಲವನ್ನೂ ಕೂಡ ಹೇಳಪ್ಪ ಅಂತಂದರೆ ನಮ್ಮ ವೇದಾಂತಿಗಳು 2 ಪದ್ಧತಿ ಇರ್ತದೆ. ನೀವು ಏನು ಕಾಣ್ತೀವೋ, ಹೇಳ್ತೀವೋ, ಆಲೋಚನೆ ಮಾಡ್ತೀವೋ, ಎಲ್ಲ ನಾಮರೂಪ ಜಗತ್ತು. ನಾಮರೂಪಾತ್ಮಕಂ ಇದಂ ಜಗತ್ತು, ಮುಗಿದೋಯ್ತು. ಆದ್ದರಿಂದ ಏನು ನಾಮರೂಪ ಅಂತಂದ್ರೇನು? ವೇದಾಂತಿಗಳು ಹೇಳ್ತಾರೆ, ಎಲ್ಲೆಲ್ಲಿ ನಾಮ ಇದೆಯೋ, ಎಲ್ಲೆಲ್ಲಿ ರೂಪ ಇದೆಯೋ ಅದೆಲ್ಲ ಮಾಯ ಕಣೋ, ಬಿಟ್ಬಿಡು. ಇಷ್ಟೇ ಸರಳವಾಗಿ ಹೇಳ್ಬಿಡ್ತಾರೆ. ಈಗ ನಮಗೆ ಏನು ಬೇಕು ಅಂತಂದರೆ, ಈಗ ನಾಮರೂಪವನ್ನೇ ಹಿಡ್ಕೊಂಡು ಪರಮಾತ್ಮನ ಹಿಡ್ಕೋಬೇಕು. ಅದಕ್ಕೆ ಈ ನಾಮರೂಪವನ್ನು ಬಿಟ್ಟು ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾಮರೂಪವನ್ನೇ ಇಟ್ಕೊಂಡು ನಾಮರೂಪವನ್ನು ಬಿಡ್ತೇವೆ. ಎಷ್ಟು ಚೆನ್ನಾಗಿದೆ! ನಾಮರೂಪವನ್ನೇ ಹಿಡ್ಕೊಂಡು ನಾಮರೂಪವನ್ನು ಬಿಟ್ಟು ಮುಂದಕ್ಕೆ ಹೋಗ್ತೇವೆ ನಾವು. ಆಮೇಲೆ ಇನ್ನೊಂದು ಮುಂದಕ್ಕೆ ಹೋಗಿನ ಮುಂಚೆ ಒಂದೇ ಒಂದು ಸೂಚನೆ ಏನಪ್ಪ ಅಂತಂದರೆ, ವೇದಾಂತಿಗಳು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ವೇದಾಂತಿಗಳನ್ನ ಅಪಾರ್ಥ ಮಾಡ್ಕೊಳ್ಳೋರು, ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅಪಾರ್ಥ ಮಾಡ್ಕೊಳ್ಳೋ. ಮಾಯೆ
ಇದು ಕ್ಷಣಿಕ ಅಂತೆಲ್ಲ ಹೇಳಿದ ಮೇಲೆ, ಕ್ಷಣಿಕ ಅಂತ ಹೇಳಿದ್ರೆ ಬೌದ್ಧರು, ನಾವು ಕ್ಷಣಿಕ ಹೇಳೋದಿಲ್ಲ, ಬೌದ್ಧರು ಕ್ಷಣಿಕ ಹೇಳೋದು, ನಾವು ಮಾಯೆ ಅಂತ ಮಾತಾಡೋದು. ಮಾಯೆ ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಈ ಜಗತ್ತನ್ನು ಸ್ವಪ್ನವತ್ ಅಂತ ಹೇಳ್ತಾರೆ. ಹಾಗಾದರೆ ಸ್ವಪ್ನವತ್ತಾದಂಥ ಜಗತ್ತಲ್ಲಿ ಸಾಧನೆ ಯಾರಿಗೆ ಬೇಕು? ಅಥವಾ ಸಾಧನೆ ಯಾಕೆ ಮಾಡಬೇಕು ಹೇಳಿ? ಸ್ವಪ್ನವಾದ ಜಗತ್ತಲ್ಲಿ ವೇದಾಂತ ದೃಷ್ಟಿಯಿಂದ ಭಕ್ತಿಯಿಂದ ಮರೆತು ಇವಾಗ ದೇವರನ್ನೆಲ್ಲ ತರಬೇಡಿ ಈಗ ನೀವು ಸದ್ಯಕ್ಕೆ, ಫಾರ್ ದಿ ಪ್ರೆಸೆಂಟ್ ಮೂಮೆಂಟ್. ಆವಾಗ ಈ ಸ್ವಪ್ನವಾದ ಜಗತ್ತಿನಲ್ಲಿ ಈ ಯಾಕೆ ಸಾಧನೆಯಲ್ಲೂ ಸ್ವಪ್ನ ಬಿದ್ದೋಗುತ್ತಲ್ಲ ಒಂದು ದಿವಸ ಅಂತಂದರೆ, ಈ ಸ್ವಪ್ನದಲ್ಲೇ ನೀವು ಸಾಧನೆ ಮಾಡಿದರೆ ಇದು ಸ್ವಪ್ನ ಅಂತ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಸ್ವಪ್ನ ಅಂತ ಅನುಭವಕ್ಕೆ ಬರಲ್ಲ, ಮಾತು ಹೇಳ್ಬೋದು ನಾವು. ಸೊ ಇದೆಲ್ಲ ಅದಕ್ಕೆ ಎಷ್ಟೋ ಅಪಾರ್ಥಗಳು ವೇದಾಂತ ಅಂತ ಹೇಳಿದ ತಕ್ಷಣ ಸುಮ್ಮನೆ ಏನೋ ಕನ್ಫ್ಯೂಷನ್ ಮಾಡಿಕೊಂಡು ಇಲ್ಲಿ ಡೇ ಟು ಡೇ ಆ್ಯಕ್ಟಿವಿಟಿನಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ವೇದಾಂತ ಹೇಳೋದು ಮನೆ ಮುಂದೆ ಮಾತ್ರ ಕಸ ಬಿಸಾಕಿರೋದು, ಹಂಗಾಗುತ್ತೆ. ನಿನಗೆ ಕಾಣ್ತಾ ಇದ್ದೆ ತಾನೇ ಎತ್ತು ಹಾಕಬೇಕು, ಇಲ್ಲಿ ಸ್ವಪ್ನ ಹೊತ್ತು ಹೇಳೋಕ್ಕಾಗಲ್ಲ. ಅದರಿಂದ ಈ ಸ್ವಪ್ನದಲ್ಲೇ ಸಾಧನೆ ಮಾಡಿದ್ರೆ ಈ ಜಾಗೃತನಾಗಿ ಇದು ಸ್ವಪ್ನ ಅಂತ ಅನುಭವಕ್ಕೆ ಬರುತ್ತೆ. ಅದಕ್ಕಾಗಿ ಸಾಧನೆ ಮಾಡಬೇಕು ವೇದಾಂತ ದೃಷ್ಟಿಯಿಂದ ಹೇಳಿದರೂ ಕೂಡ. ಈಗ ಸ್ವಲ್ಪ ನಾನು ಹಾಗೆ ಹೇಳ್ತೀನಿ, ಪರವಾಗಿಲ್ಲ, ಇದು ಪೆನ್ನಿಲ್ಲ, ತೊಂದರೆ ಇಲ್ಲ, ನೀವು ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತೀನಿ ಅಂತ ಏನು ಕನ್ಫ್ಯೂಷನ್ ಇಲ್ಲ. ಬರೆದ್ರೆ ಏನು ಅಂತಂದರೆ ಮನಸ್ಸಲ್ಲಿ ಅಚ್ಚು ಉಳಿಯತ್ತೆ ಅನ್ನೋ ಒಂದು ಭಾವನೆ ಅಷ್ಟೇ. ಓಕೆ. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಶರೀರ ಇದೆ, ಹೊತ್ತಾನೆ. ಈಗ ನೀವು ನಾಮರೂಪವನ್ನು ಸ್ಟ್ಯಾಂಡರ್ಡ್ ಆಗಿ, ಹೆಡ್ಡಿಂಗು ನಮ್ಮದು ನಾಮರೂಪ, ಇದನ್ನು ಯಾವಾಗಲೇ ಆಗಿ ನಾನು ಹುಡುಗರು ಕೂಡ ನಾನು ಅಧ್ಯಯನ ಮಾಡೋತ್ತಿಗೆ ನೋಡಿದ್ದೀನಿ. ಯಾವಾಗಲೇ ಆಗಿ ಒಂದು ಸಬ್ಜೆಕ್ಟ್ ಫಿಸಿಕ್ಸ್, ಲಾ ಆಫ್ ಮೋಷನ್ ಅಥವಾ ಗ್ರಾವಿಟಿ ಅಂತ ಒಂದು ಚಾಪ್ಟರ್ ಹೆಡ್ಡಿಂಗ್ ಕೊಟ್ಟಿರ್ತಾನೆ. ನೀನು ಏನೇನು ಸೆಂಟೆನ್ಸ್ ಓದ್ತೀವ ಇಡೀ 30 ಪೇಜೋ 20 ಪೇಜ್ನಲ್ಲೋ, ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಟು ದ ಲಾ ಆಫ್ ಗ್ರಾವಿಟಿ. ಪ್ರತಿಯೊಂದು ಪದ ಇಂಡಿಕೇಟ್ಸ್ ಲಾ ಆಫ್ ಗ್ರಾವಿಟಿ. ನಾನು ಅದಕ್ಕೆ ಓದೋತ್ತಿಗೆ ಎಷ್ಟು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟಪಡ್ತಾರೆ ಅಂದರೆ, ಬಿಕಾಸ್ ದೇ ಡೋಂಟ್ ಕನೆಕ್ಟ್ ಟು ದಟ್ ಐಡಿಯಾ ಆಫ್ ದ ಹೆಡ್ಡಿಂಗ್ ಆಫ್ ದ ಚಾಪ್ಟರ್. ಹಾಗೆಯೇ ವಿವೇಕಾನಂದ ಉಪನ್ಯಾಸಗಳು ಮೈಕ್ರೋಕಾಸಮ್ ಅಂತ ಓದ್ತಾ ಇದ್ದಾಗ ಪ್ರತಿಯೊಂದು ಪದ ಅಲ್ಲಿ ಬರ್ತಕ್ಕಂಥದ್ದು ನನ್ನ ಹಿನ್ನೆಲೆಯಲ್ಲಿ ಮೈಕ್ರೋಕಾಸಮ್ನ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಜೋಡಿಸ್ತಾ ಇರಬೇಕು. ಆವಾಗ ವಿವೇಕಾನಂದ ಉಪನ್ಯಾಸ ಅರ್ಥ ಆಗುತ್ತೆ. ಇಲ್ಲಾಂದರೆ ಎಷ್ಟು ಸಲ ಓದಿ ಏನು ಕನ್ಫ್ಯೂಷನ್ ಅಂತಾರೆ. ಯಾಕೆ ಕನ್ಫ್ಯೂಷನ್ನು? ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಹೆಡ್ಡಿಂಗ್. ಯಂತ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮ್ಯಾಕ್ರೋಕಾಸಮ್ ಆ್ಯಂಡ್ ಮೈಕ್ರೋಕಾಸಮ್ ಬಗ್ಗೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಅದನ್ನು ಹೇಳಬೇಕಾದ್ರೆ ಈ ಹೆಡ್ಡಿಂಗನ್ನು ಇಟ್ಕೊಂಡು ಅದ್ರ ಜೊತೆಗೆ ಇದನ್ನೆಲ್ಲ ಜೋಡಿಸ್ಕೋಬೇಕು. ಹಾಗೆಯೇ ಈಗ ನಾನು ಏನೇ ಹೇಳ್ತಾ ಇದ್ರು ನಾಮರೂಪದ ಹಿನ್ನೆಲೆಯಲ್ಲಿ ಇದನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಅದನ್ನು ನೆನಪಿಟ್ಕೋಬೇಕು. ಇದು ಭಕ್ತಿ ಯೋಗದಲ್ಲಿ ವಿವೇಕಾನಂದ ವರ್ಣನೆ ಮಾಡಿದ್ದನ್ನೇ ವರ್ಣಿಸ್ತಾ ಇದ್ದ, ನಾನು ಹೊಸದಾಗಿ ಹೇಳ್ತಾ ಇಲ್ಲ. ಇದು ವಿವೇಕಾನಂದ ಅನುಭವವನ್ನು ಭಕ್ತಿ ಯೋಗದಲ್ಲಿ ವರ್ಣನೆ ಮಾಡಿದ್ದಾರೆ. ಶರೀರ ಇದೆ, ಇದು ವ್ಯಷ್ಟಿ ಅಂದರೆ ಇಂಡಿವಿಜುವಲ್. ಸಮಷ್ಟಿನಲ್ಲಿ ಶರೀರಕ್ಕೆ ಪ್ರತಿರೂಪ ಯಾವುದು? ಪ್ರಕೃತಿ. ಪ್ರಕೃತಿ ಈಸ್ ಯೂನಿವರ್ಸಲ್ ಬಾಡಿ, ನೇಚರ್ ಅಂತ ನೀವು ಸಹಜವಾಗಿ ಸರಳವಾಗಿ ಹೇಳ್ಬೋದು. ಇದು 10 ನಿಮಿಷದಲ್ಲಿ ಮುಗಿಸಿ ಏನು ಕನ್ಫ್ಯೂಷನ್ ಮಾಡ್ಕೊಂಡು ಅರ್ಥ ಆಗದೇ ಇದ್ರೂ ಪರವಾಗಿಲ್ಲ, ಕೇಳಿಸ್ಕೊಂಡ್ರೆ ಸಾಕು. ಯೂನಿವರ್ಸಲ್ ಆಸ್ಪೆಕ್ಟಲ್ಲಿ ಅದಕ್ಕೆ ಪ್ರಕೃತಿ ಅಂತ ಕರೀತಾರೆ. ಇಂಡಿವಿಜುವಲ್ ಆಸ್ಪೆಕ್ಟಲ್ಲಿ ಇದು ಶರೀರ ಅಂತ ಕರೀತಾರೆ. ಆಮೇಲೆ ಈ ಶರೀರದ ಒಳಗಡೆ ಒಬ್ಬ ಜೀವಾತ್ಮ ಇದ್ದಾನೆ. ಇವಾಗೇನಾಯಿತು, ಜೀವಾತ್ಮನಿದ್ದಾನೆ, ಹೊರಗಡೆ ಶರೀರ ಇದೆ. ಈ ಕಡೆ ಪರಮಾತ್ಮ ಇದ್ದಾನೆ, ಅವನ ಸುತ್ತಲೂ ಪ್ರಕೃತಿ ಇದೆ. ಎ ಯೂನಿವರ್ಸಲ್ ಸೋಲ್ ವಿತ್ ಎ ಪ್ರಕೃತಿ, ಇಂಡಿವಿಜುವಲ್ ಸೋಲ್ ವಿತ್ ಇಂಡಿವಿಜುವಲ್ ಬಾಡಿ. ಇದು
ಈಗ ಎರಡು ಕಂಪ್ಯಾರಿಸನ್ ನಮಗೆ. ಒಂದು ಜೀವಾತ್ಮ. ನಾನು ಬರೆಯೋದಕ್ಕೆ ಎಷ್ಟೋ ಸಲ ಕನ್ನಡ ನನಗೆ ಇದು ಬಂದ್ಬಿಡ್ತು, ಇಂಗ್ಲೀಷ್ ಬರುತ್ತೆ, ಕಷ್ಟಪಟ್ಟು ಈ ಕನ್ನಡವನ್ನು ಬರೆಯೋಕ್ಕೆ ಪ್ರಯತ್ನ ಪಡ್ತೇನೆ. ಕನ್ನಡ ಬರೆದು ಸಂಸ್ಕೃತ ದೇವನಾಗಲಿ ಜಾಸ್ತಿ ಬರುತ್ತೆ, ಕನ್ನಡವನ್ನು ಬರೆಯೋದು ಒಳ್ಳೆಯದು. ಇದು ಪ್ರಕೃತಿ, ಇದು ಪರಮಾತ್ಮ. ಇಲ್ಲಿ ಜೀವಾತ್ಮ ಮತ್ತು ನಮ್ಮ ಶರೀರ. ಇದು ಓಂಕಾರ ಸಾಮಾನ್ಯವಾದ ಎಲ್ಲೂ ಸಿಕ್ಕಿದ್ರೆ ನೀವು That's the content of Samvedananda historical history. Yes, in everything in English, Upanishad data, Vivekananda ಎಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಒಂದು ಸಲ ಹೋದರೆ ಸಾಕು, ಎಷ್ಟೋ ವಿಚಾರ ಸ್ಪಷ್ಟವಾಗಬೇಕು, ಕನ್ಫ್ಯೂಷನ್ಸ್ ಕ್ಲಾರಿಟಿ. ಇದಾದ್ಮೇಲೆ ಇವಾಗ ಒಂದನ್ನು ಆವರಿಸಿದೆ, ಜೀವಾತ್ಮ ಶರೀರ ಆವರಿಸಿದೆ, ಪರಮಾತ್ಮನ ಪ್ರಕೃತಿ ಆವರಿಸಿದೆ. ಇದು ಯಾವ ಆಧಾರದಲ್ಲಿ ಅರ್ಥ ಮಾಡಬೇಕು? ದ ಒನ್ ಕವರಿಂಗ್ ದ ಅದರ್. ಒಂದನ್ನು ಇನ್ನೊಂದಕ್ಕೆ ಕವರ್ ಮಾಡೋದ್ರೆ ಯಾವ ರೀತಿ ಅರ್ಥ ಮಾಡ್ಕೊಂಡ್ರು? ಸ್ವಾಮಿಯರಿಗೆ he uses the term the idea expressed by word. ಪದ ಮತ್ತು ಅರ್ಥ. ಈಗ ಭಾವಸ್ಥರು ಒಂದು ಪದವನ್ನು ಹೇಳಿದೆ, ವಿವೇಕ. ಹೆಸರು ವಿವೇಕಾನಂದ ಹೆಸರಿದೆ, ಇದಕ್ಕೆ ಅರ್ಥ ಇದೆ. ಹೌದಾ? ಪದ ಮತ್ತು ಅರ್ಥ. ವಿವೇಕ ಅಂತ ಹೇಳಿದ ತಕ್ಷಣ ನಾನು ಬರೀತೀನಿ ವಿವೇಕ, ನಿಮಗೆ ಕಾಣಿಸ್ತದೆ ವಿವೇಕ ಶಬ್ದ ಪದ ಕಾಣ್ತಾ ಇದೆ. ಇದರ ಹಿಂದೆ ಅರ್ಥ ಇದೆ. ಪದಕ್ಕೂ ಅರ್ಥಕ್ಕೂ ಬಿಡಿಸಲ್ಪಟ್ಟನ ಪದದಿಂದ ಅರ್ಥ ತೆಗೆದು ಸಪರೇಟ್ ತೋರಿಸ್ತೀರ. ಇದೇ ಇಷ್ಟ ಕಾಣಿಸ್ತದೆ. ಏನು ಅಂದರೆ ಜೀವಾತ್ಮ ಪರಮಾತ್ಮ ಹೇಗೆ ಹೊಂದಿದ್ದಾರೆ ಅಂದರೆ ಪರಮಾತ್ಮನ ಅರ್ಥ ಹೇಳಿ ನಾನು ಆಲೋಚನೆ ಬೇರೆಗೊಳಿಸ್ಕೊಳ್ತಾನೆ. ಪದಕ್ಕೆ ಅರ್ಥಗಳಿಂದ ಆಲೋಚನೆ ಬೇರೆಗೊಳಿಸೋದು. ಬಟ್ ಇದು ಫಿಸಿಕಲ್ ಬೇಕು. ಹಾಗೆ ನಾನು ಪರಮಾತ್ಮನ ಒಂದ ಇಲ್ಲ ಪದ ಮತ್ತು ಅರ್ಥ ಎರಡರಲ್ಲಿ ನಿಲ್ಲಿಸ್ಕೊಳ್ತೀವಿ. ಹಾಗೆ ಅದರಿಂದ ವಿಶಿಷ್ಟ ರೂಪಿನ ವಿಶಿಷ್ಟ ಇಷ್ಟೇ ಸರಳ. ಈಗ ಈ ಪದ ಮತ್ತು ಅರ್ಥ ಹೇಗೆ ಒಂದಕ್ಕೊಂದು ಸಂಯೋಜನೆ ಆಗಿದೆಯೋ ಹಾಗೆಯೇ ಈ ಜೀವಾತ್ಮ ಮತ್ತು ಶರೀರ, ಪರಮಾತ್ಮ ಮತ್ತು ಪ್ರಕೃತಿ ನೀವು ಬಿಡಿಸುವಾಗ ಸೇರಿಸುವಾಗ ಒಂದಕ್ಕೊಂದು ಸೇರಿದೆ. ಇದು ನೋಡಿ, ಈ ಪದಾರ್ಥದಲ್ಲೇ ಪರಮಾತ್ಮ ಸಾಕ್ಷಾತ್ಕಾರ ರಾಮ 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 ಅಂತ ಹೇಳೋದಕ್ಕೇನು ಪದ ಮತ್ತು ಅರ್ಥದ ಮೇಲೆ ನಾವು ಈಗ ಕಂಟಿನ್ಯೂ. ಇವಾಗ ನಾನು ಜೀವಾತ್ಮ ಇರ್ತೇನೆ. ಜೀವಾತ್ಮನಲ್ಲಿ ನಾಮರೂಪ ನನ್ನಲ್ಲಿ ಹೆಡಿಂಗ್ ಬರೆಯುವಾಗ ನಾಮರೂಪ ಹೌದಾನೆ. ಈಗ ಶರೀರ ಅಂತಂದ್ರೆ ರೂಪ ಹೌದಾನೆ. ಮತ್ತೆ ಹಿಂದಕ್ಕೆ ಹೋಗ್ತೇನೆ. ಎರಡು ಇನ್ನರ್ ಎಸೆನ್ಸ್ ಅಂಡ್ ಔಟರ್ ಕ್ರಸ್ಟ್ ಅಂತ ವಿವೇಕಾನಂದ ಉಪಯೋಗಿಸುವಂತ ಪದ. ಇನ್ನರ್ ಎಸೆನ್ಸ್ ಮತ್ತು ಔಟರ್ ಕ್ರಸ್ಟ್. ಇನ್ನರ್ ಎಸೆನ್ಸ್ಗೆ ನಾಮ ಅಂತ ಕರೀತಿದೆ, ಔಟರ್ ಕ್ರಸ್ಟ್ಗೆ ರೂಪ ಅಂತ ಕರೀತಿದೆ. ಈಗ ಐ ಹ್ಯಾವ್ ಅಪ್ಲೈ ಟು ಇಂಡಿವಿಜುವಲ್ ಬಾಡಿ. ಇದನ್ನ ಹೇಗೆ ಅಪ್ಲೈ ಮಾಡೋದು? ನಾನು ಅಪ್ಲೈ ಮಾಡಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಥಿಂಗ್ ಅಂದರೆ there cannot be any thought without a word. ಪದ ಇಲ್ಲದೆ ಆಲೋಚನೆ ಮನುಷ್ಯನಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಪದ ಇಲ್ಲದೆ ಆಲೋಚನೆ ಬರುವುದಿಲ್ಲ. ಇದು ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್. ಎಲ್ಲೆಲ್ಲಿ ಪದ ಇದೆಯೋ ಅಲ್ಲೆಲ್ಲ ಆಲೋಚನೆ. ಆಲೋಚನೆ ಇಲ್ಲ ಅಂದರೆ ಪದವು ಕೂಡ ಬರಲಿಲ್ಲ. ಪದ ಇಲ್ಲ, ಆಲೋಚನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವಾಗ ನಾವು ಈ ಇನ್ನರ್ ಎಸೆನ್ಸ್
ಅಂತ ಬಂದರೆ ಯಾವ ಎಸೆನ್ಸ್ ಅಂತ ತಗೋಬೇಕು? ಅದನ್ನ ಅಂತಃಕರಣ. ಜೀವಾತ್ಮ ಅಂತ ಹೇಳೋದಿಲ್ಲ, ಜೀವಾತ್ಮದಲ್ಲಿ ಏನಿಲ್ಲ, ಚೈತನ್ಯ. ಅದಕ್ಕೆ ನಾಮಕ್ಕೆ ಕರಸ್ಪಾಂಡಿಂಗ್ ಎಂಟ್ರಿ. ಈಗ ಯಾರು ಅಕೌಂಟ್ಸ್ ಗೊತ್ತಿದ್ರೆ ಜನರಲ್ ಎಂಟ್ರಿ, ಡಬಲ್ ಎಂಟ್ರಿ ಮಾಡಬೇಕು. ಒಂದು ಡೆಬಿಟ್ ಇರಬೇಕು, ಒಂದು ಕ್ರೆಡಿಟ್ ಇರಬೇಕು, ಎರಡು ಎಂಟ್ರಿ ತೋರಿಸ್ಬೇಕು ನಾವು ಯಾವಾಗ. ಈ ನಾಮಕ್ಕೆ ಕರಸ್ಪಾಂಡಿಂಗ್ ಎಂಟ್ರಿ ಕೊಡಬೇಕು ಅಂತಿದ್ರೆ ಈ ಅಂತಃಕರಣ, ಮನಸ್ಸು ಒಂದು ಇದೆ. ಮನಸ್ಸಿನಲ್ಲಿ ಏನು ಬರುತ್ತೆ? ಮನಸ್ಸು ಅಂತಿದ್ರೆ ಆಲೋಚನೆ ಬರಬೇಕು, ಥಾಟ್ಸ್. ಈ ಸ್ವಲ್ಪ ಅನೌನ್ಸ್ ಮಾಡ್ತಾ ಇದ್ದೀನಿ. ಅಂತಃಕರಣ ಆದಷ್ಟು ಕಡಿಮೆ ಉಪಯೋಗಿಸ್ತಾ ಇದ್ದಾರೆ. ಉತ್ತರ ಪದಗಳಲ್ಲಿ ಉಪಯೋಗಿಸ್ತೀನಿ ಅಂತ ವೃತ್ತಿ ಅಂತಃಕರಣ ಅಂತ ನಾವೆಲ್ಲ ಹೇಳ್ತಾರೆ. ಸಹಜವಾಗಿ ಅರ್ಥ ಮಾಡ್ಕೊಂಡು ಎಷ್ಟು ಪ್ರಯತ್ನ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆಮೇಲೆ ಈ ಥಾಟ್ಸ್ ಎಕ್ಸ್ಪ್ರೆಸ್ itself as words, not actions. ನಾವು ನಾಮದಲ್ಲಿ ಇನ್ನು ವರ್ಗಕ್ಕೆ ಕೆಲಸಕ್ಕೆ ಬಂದಿದ್ದೀವಿ, ರೂಪಕ್ಕೆ ಬಂದೇ ಇಲ್ಲ. ಈ ವರ್ಡ್ ಎಕ್ಸ್ಪ್ರೆಸ್ itself as thoughts. So this thought is nama, this form becomes rupa. ನಾವು ಹೇಗೆ ಗೊತ್ತಾಗ್ತದೆ? ಈ ಮನಸ್ಸಿನಲ್ಲಿ ಬರ್ತಕ್ಕಂಥ ಆಲೋಚನೆ ಎಕ್ಸ್ಪ್ರೆಸ್ itself as words, then as forms. ಈಗ ಪದ ಮತ್ತು ಅರ್ಥವನ್ನು ಹೇಗೆ ಸೇರಿಸುವುದು ಅಂದರೆ, ಪ್ರತಿಯೊಂದು ಪದಕ್ಕೂ ಕೂಡ ಮನುಷ್ಯನನ್ನ ವ್ಯಕ್ತಪಡಿಸಬಹುದು ಶಬ್ದದಿಂದ. ಹೋಗ್ತಾನ ಪ್ರತಿಯೊಂದು ಪದ ವ್ಯಕ್ತ ಆಗೋದು ಶಬ್ದದಲ್ಲಿ. ಯಾವಾಗ ಶಬ್ದದಲ್ಲಿ ವ್ಯಕ್ತ ಆಗುತ್ತೋ ಅದೊಂದು ರೂಪವಾಗಿದೆ. ಅದು ಅರ್ಥದಲ್ಲಿ ವ್ಯಕ್ತವಾದಾಗ ಆಲೋಚನೆ. ಇಷ್ಟು ಅರ್ಥ ಆಗಿದೆ. ಶಬ್ದ ಇಲ್ಲಿ ಮಧ್ಯಮ, ವೈಖರಿ ಮಧ್ಯಮ, ಪಶ್ಚಿಂತಿ, ಪರ, ಅದನ್ನು ಇಲ್ಲಿ ಸೇರಿಸ್ಕೊಳ್ಳೋಕ್ಕಾಗಲಿ ಪರವಾಗಿಲ್ಲ. ಅಟ್ಲೀಸ್ಟ್ ಇದು ವೈಖರಿ, ಮಧ್ಯಮ, ಪಶ್ಚಿಂತಿ, ಪರ, ಜೀವಾತ್ಮಸ್ಕರ. ಇದು ಕೇಳಿಸುವಂತ ಪದಗಳು ನಾಮದಲ್ಲಿ ಶಬ್ದದಲ್ಲಿ ಜೋಡಿಸಲ್ಪಟ್ಟಿದೆ. ಈಗ ಪರಮಾತ್ಮನಿಗೆ ಬರ್ತೇವೆ. ಇದನ್ನ ಈ ಮನಸ್ಸಿನ ಅಂತಃಕರಣದ ಜಾಗದಲ್ಲಿ ಏನನ್ನು ಸೇರಿಸಬೇಕು? ಚತುರ್ಮುಖ ಬ್ರಹ್ಮನಾದ ಹಿರಣ್ಯಗರ್ಭ ಅಂತ ಹೇಳ್ತಾರೆ ಟೆಕ್ನಿಕಲಿ. ಅದು ಬ್ರಹ್ಮ ಅಂತ ಹೇಳ್ಕೊಳ್ಳೋವಾಗಿ, ಮಹಾತ್ಮ ಅಂತ ಹೇಳ್ಕೊಳ್ಳೋವಾಗಿ. ಈ ಜಾಗದಲ್ಲಿ ಹಿರಣ್ಯಗರ್ಭ, ಕೋಶದಲ್ಲಿ ಹಿರಣ್ಯಗರ್ಭ ಅಂತ ಬೇರೆ ಹೆಸರು ಇರುತ್ತೆ. ಈ ಮನಸ್ಸಿನ ಜಾಗ ಹಿರಣ್ಯಗರ್ಭ. ಆಲೋಚನೆ ಇದು ಇಲ್ಲೇ ನಿಲ್ಲುತ್ತೆ. ಈ ಹಿರಣ್ಯಗರ್ಭ ತಾನು ವ್ಯಕ್ತ ಆಗೋಕ್ಕಿಂತ ಮುಂಚೆ ಸ್ಫೋಟವಾದ. ಈ ಸ್ಫೋಟವೇ ನಾವು ಸ್ಫೋಟ ಅಂತ ಹೇಳ್ತೀನಿ ನೋಡಿ. ಪ್ರತಿಯೊಂದು ಸೃಷ್ಟಿ ಆಗೋಕ್ಕಿಂತ ಮುಂಚೆ ನಾವು ಮೊದಲು, ರೂಪ ನಂತರ. ಈ ನಾಮ ಎಷ್ಟೋ ಜನ ಹೆಸರು ಮನೆಯಲ್ಲಿ ತಂದೆ ತಾಯಿ ಹೆಸರು ಹೇಳ್ತಾರೆ, ರೂಪ ಮುಕ್ತಾಗಿ ನಾಮ ರೂಪ ಹೋಗುತ್ತೆ. ಹಾಗೆ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಮಾಡುವ ಮುಂಚೆ ಆದ್ಮೇಲೆ ಅದು ಫೇಮಸ್ ನ್ಯಾಷನಲ್ ಎಕ್ಸಾಂಪಲ್ ಗೋಹು ಅಂತ ಪ್ರಶ್ನೆ ಹೇಳ್ತಾನೆ. ಗೋಹು ನಾಮ ಬರುತ್ತೆ. ಆಮೇಲೆ ನಾಮ ಹೇಳಿದ್ರೆ ಒಂದು ಹಸು, ಗೋಹು ಹಸು, ಹಸು ಅನ್ನೋ
ಭಾರತೀಯರಲ್ಲಿ ಯೂನಿವರ್ಸಿಟೀಸ್ ಬಿಲ್ಬೋದು, ಪಾಶ್ಚಾತ್ಯ ಬಂದ್ರೆ ಬಟ್ ವಿ ಆರ್ ದ ಫಾಸ್ಟ್. ನಮ್ಮಿಂದ ಇವತ್ತು ಎಲ್ಲ ಯೂನಿವರ್ಸಿಟೀಸ್ ಹೋಗ್ಬೇಕಂದ್ರೆ ಇದು ಬೇಸ್ಡ್ ಆನ್ ಪರಾಮರ್ಶವಾದ ಭಾಷೆ ಹ್ಯಾಂಗ್ ಒಂದು ಪದ ಹ್ಯಾಂಗ್ ಅರ್ಥ ಕೊಡುತ್ತೆ. ಇದು ಯಾವಾಗಲೇ ನಾವು ಸ್ಥಿತಿ ಮಾಡ್ತೀವಿ ಹೇಳಿ ಬಟ್ ದಿಸ್ ಇಸ್ ದ ಕ್ಲಾಸ್. ಈಗ ಹಿರಣ್ಯಗರ್ಭ ಈ ಸ್ಫೋಟಕ್ಕೆ ಸ್ಫೋಟ ವ್ಯಕ್ತ ಆಗುವುದೇ ಓಂಕಾರ. ಇದು ನಾಮ, ಜಗತ್ತು ರೂಪ, ಹಿರಣ್ಯ ಆದಿ ಹಿರಣ್ಯಗರ್ಭ ಅಥವಾ ಹಿರಣ್ಯಗರ್ಭವೇ ಓಂಕಾರವಾಗಿ ಜಗತ್ತಾಗುವುದು. ಸರಳವಾಗಿ ಹೇಳಿದ್ದಾರೆ ಹಿರಣ್ಯಗರ್ಭವೇ ಓಂಕಾರವಾಗಿ, ಓಂಕಾರದಿಂದ ಈ ಜಗತ್ತಿನ ಸೃಷ್ಟಿಯಾಗಿದೆ. ಅದಕ್ಕೋಸ್ಕರನೇ ಸ್ವಾಮಿ ಯೂಸ್ ಮಾಡೋ ಎಕ್ಸ್ಪ್ರೆಷನ್ ಅಂದರೆ that Brahman is circle of consciousness himself as Spota, then expresses this as a universal body. ವಿವೇಕಾನಂದ ಪರಾಮರ್ಶೆ. ಹಾಗಾಗಿ ಈ ಓಂಕಾರ ನಾಮ ಇದು ಜಗತ್ತಾದ ರೂಪ, ಈ ಹಿರಣ್ಯಗರ್ಭ ಅದರ ಭಾವ. ಸೊ ದಿಸ್ ಇಸ್ ದ ಥಾಟ್ which expresses itself to the world called Om and has a form called Jagat. ಎಲ್ಲಿವರೆಗೆ ಒಬ್ಬ ವ್ಯಕ್ತಿಗೆ ಜಗತ್ತು ಮಾತ್ರ ಕಾಣ್ತಾಯಿರ್ತೋ ಅವಾಗ ನಮಗೆ ಓಂಕಾರ ಮಾತ್ರ ಆಗ್ತದೆ. ಸಂತರು ರೂಪವನ್ನು ಬಿಟ್ಟು ಈ ಸ್ಫೋಟವನ್ನು ಇಟ್ಕೊಂಡಾಗ ಜಗತ್ತು ಜಗತ್ತಾಗಿ ಆ ದೃಷ್ಟಿಯಿಂದ ಇದು ಮಾಯೆ ಕನ್ಫ್ಯೂಷನ್ ಮಾಡ್ಕೊಬಿಡಿ. ಜಗತ್ತು ಜಗತ್ತಲ್ಲ ಅನ್ನೋದು ಮಾಯೆ. ಯಾವಾಗ ರೂಪ ಬೀತ ರೂಪ ಇರೋವರು ಜಗತ್ತಿದೆ. ನಿನಗೆ ಸ್ಪರ್ಶನ ಅನುಭವ ಆಗುವವರು ಜಗತ್ತುಂಟು, ಕಣ್ಣು ಕಾಣುವವರು ಜಗತ್ತುಂಟು. ಸಂತರು ಈ ನಾಮಕ್ಕೆ ಹೋಗ ಓಂಕಾರ ನಾಮ ಹಿಡಿದು ರೂಪವನ್ನು ಹಿಡಿದು ನಾಮವನ್ನು ಆಲೋಚನೆಯನ್ನು ಬಿಟ್ಟು ಹೋದಾಗ ನಿರ್ವಿಕಲ್ಪ ಸಮಾಧಿ ಆಗುತ್ತೆ. ಆದ್ದರಿಂದ ಏನು ಸಾಧನೆಯನ್ನು ಈ ಪ್ರತಿಯೊಂದು ಪ್ರಕೃತಿಯಲ್ಲಿ ಏನು ವಿಶೇಷತೆ ನೋಡಿ, ಏನೇ ನಾಮ ರೂಪ ಅಥವಾ ಪದ ಮತ್ತು ಅರ್ಥ ಅಂದರೆ ಏನನ್ನೇ ಹೇಳಿದ್ರು ಕೂಡ ಎರಡರ ಕಾಂಬಿನೇಷನ್ ಇದೆ. ಸಾಂಸ್ಕೃತಿಕ ಸಂದರ್ಭದ ಆಲೋಚನೆಗೆ ರೂಪ ಉಂಟ ಇಲ್ಲ, ಆಲೋಚನೆಗೆ ರೂಪ ಕೊಡಕ್ಕಾಗೋದಿಲ್ಲ. ನಾಮ ಕೊಡೋದು ರೂಪ ಇದೆ. ಸೊ ದಿಸ್ ಈಸ್ ಎ ಫಾರ್ಮ್ನೆಸ್. ಈ ರೂಪ ಅನ್ನೋದು with form. So this creation is eternal combination of eternally formless, eternally formed. ಇದು ಸಾಂಸ್ಕೃತಿಕ ಪದ ವಿವೇಕಾನಂದ ಕಂಪ್ಯೂಟರ್ ಅಂದ್ರೆ ನಿರಾಕಾರ ಮತ್ತು ಸಾಕಾರದ ಜೋಡಣೆಯ ಸೃಷ್ಟಿ. ಬರೀ ನಿರಾಕಾರ ಅಂದ್ರೆ ಅವನು ಸಂತನಾಗಿ ಹೋಗ್ತಾನೆ, ಸಾಕಾರ ಅಂದ್ರೆ ನಮ್ಮಂತ ಸಾಮಾನ್ಯ ಮನುಷ್ಯರು. ಅದರಿಂದ ಈ ಸೃಷ್ಟಿನಲ್ಲಿ ಯಾವತ್ತೂ ಕೂಡ ಜೊತೆಗೆ ಸಾಕಾರ ಮತ್ತು ನಿರಾಕಾರ ಒಟ್ಟಿಗೆ ಒಂದನ್ನು ಬಿಟ್ಟಕ್ಕಾಗಲ್ಲ. ಯಾವ ಪದ ಮತ್ತು ಅರ್ಥವನ್ನು ಹೇಗೆ ಬೇರ್ಪಡಿಸಕ್ಕಾಗಬೇಕು, ಸಾಕಾರ ಮತ್ತು ನಿರಾಕಾರ ಜಗತ್ತಿನ ದೃಷ್ಟಿ ಸಾಧನೆ. ಇದು ಒಂದು ಉದಾಹರಣೆ ನನ್ನ ಹೆಸರು ತಗೊಂಡಿದ್ದೀನಿ, ಬೇರೆ ಮಾಡೋದಿಲ್ಲ. ಮಂಗಳನಾಥ ಯಾವತ್ತೂ ಮಂಗಳನಾಥ ಅಂತ ಇದ್ದೀರಿ, ಬರೀ ಶರೀರಕ್ಕ, ನನ್ನ ಆಲೋಚನೆಗ, ಈ ರೂಪಕ್ಕ, ಈ ಬಟ್ಟೆಗ ಎಲ್ಲವನ್ನೂ ಸೇರಿಬಿಟ್ಟೆ ಸ್ವಾಮಿ. ನಾನು ಈ ಮನೆಗೆ ಹೋಗಿ ನಿಮ್ಮಲ್ಲಿ ಒಂದು ಕಾಲದಿಂದ ಮಂಗಳನಾಥ ಅಂತ ನನ್ನ ರೂಪವನ್ನು ಯಾವುದೂ ರೂಪವನ್ನು ನಾಮದ ಮೂಲಕ ರೂಪವನ್ನು ನಾಮ ನಿರಾಕಾರ, ರೂಪ ಸಾಕಾರ. ಸೊ ದಿಸ್ ನಾಮ ಅಂಡ್ ರೂಪ ಆರ್ ವೆಟರ್ನಲಿ ಅಸೋಸಿಯೇಟೆಡ್ ವಿತ್ ಈಚ್ ಅದರ್. ಅದರಿಂದ ನಾವು ನಾಮಜಪ ಮಾಡಿದ್ರೆ ಪರಮಾತ್ಮನೇ ಕಾಣಬೇಕು. ಬಿಕಾಸ್ ದೇ ಆರ್ ವೆಟರ್ನಲಿ ಕನೆಕ್ಟೆಡ್, ಇಂಟರ್ ಕಾಂಬಿನೇಟೆಡ್ ಅಂತ ಒಂದು ಪದ ಉಪಯೋಗಿಸ್ತಾರೆ. ಅದರಿಂದ ಇದು ಒಂದು ಸೂಕ್ಷ್ಮವಾಗಿ ಹೇಳೋದ. ಅದಕ್ಕೆ ಸ್ವಾಮಿ ಇನ್ನು ಮುಂದೆ ಹೋಗಿ ಇಲ್ಲೆಲ್ಲ ಹೋಗ್ಬೇಕು. ಆ್ಯಕ್ಚುಲಿ ಪರ್ಮನೆಂಟ್ ಅಂತಿಲ್ಲ, ಇವರಿವರಿಗೆ ಟೆಂಪ್ರರಿ. ಅದಕ್ಕೆ ದಿಸ್ ಡಿವೈನ್ ಸ್ಪಿರಿಟ್ ಸ್ವಾಮಿ ಪದ ಉಪಯೋಗಿಸಿದ್ರೆ ಬಹಳ ಪದ ಆಚೆ ಬಂದಾಗ divine spirit expresses itself through a divine idea and divine idea expresses itself through a divine sound or being. ಪರಮಾತ್ಮ ಮೊದಲು ಒಂದು ಭಾವ, divine idea ಪರಮಾತ್ಮನಿಗೆ ಭಾವ ಎಂಬುದು ಅರ್ಥ. ಮೊದಲು ಪರಮಾತ್ಮ ಒಂದು ಅರ್ಥದಲ್ಲಿ ವ್ಯಕ್ತನಾಗಿ
ಉಚ್ಚಾರಣೆ ಮಾಡಿದಾಗ ಆಲೋಚನೆ. ಸೊ ದಟ್ಸ್ ವೈ ಎವ್ರಿಥಿಂಗ್ ಈಸ್ ಎ ಮಿಕ್ಸ್ಚರ್ ಆಫ್ ಸಾಕಾರ ಅಂಡ್ ನಿರಾಕಾರ. ಸಾಕಾರವೇ ಜಗತ್ತು, ನಿರಾಕಾರವೇ ಜಗತ್ತು ಹೇಳಲಿಕ್ಕಾಗುತ್ತೆ. ಇಟ್ಸ್ ಎ ಎಟರ್ನಲಿ ಫಾರ್ಮ್ ಅಂಡ್ ಎಟರ್ನಲಿ ಫಾರ್ಮ್ಲೆಸ್. ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್. That's why that the divine spirit expresses itself as a divine idea, and divine idea expresses itself as a true divine sound or divine nama. ಅದರಿಂದ ಆ ಪರಮಾತ್ಮನೇ ರಾಮನಾಗಿ ಬಂದಿದ್ದಾನೆ. It's a divine sound which has a ಆಲೋಚನೆ ನಾಮದಲ್ಲಿ ರೂಪ, ರೂಪದಲ್ಲಿ ನಾಮ, ನಾಮದಲ್ಲಿ ಆಲೋಚನೆ, ಆಲೋಚನೆ ಪರಮಾತ್ಮ. ಸೊ ನಾನು ಈ ನಾಮವನ್ನು ನಮಗೆ ಮೊದಲು ಸಿಗ್ತೀನಿ. ಸೊ we take this and we continue. ಇದಕ್ಕೆ ಈ ಸ್ಫೋಟದಲ್ಲಿ ಈ ಓಂಕಾರವನ್ನು ತೆಗೆದುಕೊಂಡು ಜಗತ್ತಾಗಿ ನಿಲ್ಲಿಸ್ತಾರೆ. ಇನ್ನೊಂದು ರೀತಿ ನಾವು ಶಾಸ್ತ್ರದಲ್ಲಿ ಓಂಕಾರ ಅನ್ನೋದು ಏನು ಅಂತಂದ್ರೆ ಅ ಉ ಮ, ಅಕಾರ, ಉಕಾರ, ಮಕಾರ, ಈ ಮೂರು ಸೇರಿ ಓಂ ಆಗಬೇಕು. ಇದು ಕೂಡ ಬೇಗ ಮಾಡಬೇಕು. ಅಕಾರ ಎಲ್ಲಿಂದ ಸಸ್ಯ ಪಾಂಡಿ ಈಸ್ ವೆರಿ ವಂಡರ್ಫುಲ್, ಮೋಸ್ಟ್ ವಂಡರ್ಫುಲ್. ನೋಬಡಿ ಕ್ಯಾನ್ ಕಾಂಪೀಟ್ ಇನ್ ದಿಸ್ ವರ್ಲ್ಡ್. ಈ ಸೃಷ್ಟಿನಲ್ಲಿ ಮುಂದಿನ ಮನ್ವಂತರದಲ್ಲಿ ಗೊತ್ತಿಲ್ಲ ನನಗೆ, ಈ ಮನ್ವಂತರದಲ್ಲಿ ಯಾವ ಬಂದಿಲ್ಲ. ಆ ಅಂತ ಹೇಳಿದ್ರೆ ಎಲ್ಲಿ ಬಂತು? ಕಂಠ, ಊ, ಮೇಲೆ ಕಂಠದಿಂದ ತುಟಿ ಬರ್ತದೆ. ಊ ಮ, ಎರಡು ತುಟಿ ಮಕಾರ. ಸೊ ನೀವೇನೇ ಜಗತ್ತಿನ ಎಲ್ಲ ಭಾಷೆಗೆ ಉಚ್ಚಾರ ಮಾಡಿದ್ರು ಕಂಠದಿಂದ ತುಟಿ ಒಳಗಡೆ ಎಲ್ಲ ಒಳಗಡೆ. ದಿಸ್ ಇಸ್ ದ ಬೇಸ್, ದಿಸ್ ಇಸ್ ದ ಎಂಡ್. ಬೇಸ್ ಕಂಠ, ಎಂಡ್ ಇಸ್ ತುಟಿ. ಈ ಓಂ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಏನು ಪದ ಇದೆ ಎಲ್ಲ ಓಂಕಾರ ಆಗ ಈ ರೀತಿಗೂ ಅದು ಹೌದು, ಆ ರೀತಿಗೂ ಹೌದು. ಆ ಉ ಮ ಇನ್ನು ತುಂಬಾ ಒಳಗೆ ಅದೇನು ಜಾಗೃತ ಸೃಷ್ಟಿ ಅವಸ್ಥೆಗಳು, ಅಲ್ಲಿಗೆ ಅವಸ್ಥೆ ಅಂತ ಹೇಳ್ತಾರೆ. ಸೊ ನಮ್ಗೆ ಅಷ್ಟೆಲ್ಲ ಬೇಕಿದೆ. ಒಟ್ಟಲ್ಲಿ ಎಲ್ಲ ಪದಗಳ ಇಟ್ಸ್ ದ ಏನು ದ ಸೋರ್ಸ್ ಆಫ್ ಆಲ್ ನಾಮ ಮತ್ತು ಅದರ ಭಾವ ಅಥವಾ ಪದ ಮತ್ತು ಈ ಜಗತ್ತಿನ ಎಲ್ಲ ನಾಮರೂಪಗಳ ನಾಮರೂಪನೆ ಇಟ್ಟುವುದರಿಂದ ಜಗತ್ತಿನ ಎಲ್ಲ ನಾಮರೂಪಗಳ ಒಂದೇ ಒಂದು ಮಾತನ್ನು ಹೇಳಿದ್ರೆ ಓಂ. ನೀವು ಓಂ ಹೇಳಿದ್ರೆ ಎಲ್ಲ ದೇವರಿಗೆ ಸ್ಮರಣೆ ಮಾಡಬೇಕು. ಸಂಧ್ಯಾಕೊಂಡ್ರೆ ಓಂಕಾರ ಜಪ ಮಾಡಿ ದೇವರಿಗಿಂತ ಸನ್ಯಾಸ ಓಂಕಾರ ಅನುಸಂಧಾನ ಜಾಸ್ತಿ. ಈಗ ಇದು ಸೂಚ್ಯವಾಗಿ ಎಷ್ಟು ಒಂದು 15 ನಿಮಿಷದಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆಮೇಲೆ ಇನ್ನೊಂದು ವಿಚಾರ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತೇನೆ. ಈಗ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ನಮ್ಮಂಥವ್ರು ಸಾಮಾನ್ಯರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ನೋಡಿ. ಬಸ್ನಲ್ಲಿ ಹೋಗ್ಬೋದು, ಆಟೋಲ್ಲಿ ಹೋಗ್ಬೋದು, ಕೆಲವು ಕಡೆ ಅಲ್ಲಿ ಇಲ್ಲಿ ಆಹಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಎಷ್ಟೆಷ್ಟೋ ಜನಗಳು ಈಗ ನಾನು ಇಲ್ಲಿ ಕೂತು ಮಾತಾಡೋತ್ತಿಗೆ ನನ್ನ ಆಲೋಚನೆ ತುಂಬ ಪ್ರಬಲವಾಗಿದ್ದರೆ ನಿಮ್ಮ ಆಲೋಚನೆ ಮೇಲೆ ಅದು ಪ್ರಭಾವವನ್ನು ಉಂಟು ಮಾಡುತ್ತೆ. ಒಂದು ಪಕ್ಷ ನಿಮ್ಮ ಆಲೋಚನೆಗಳು ಜೋರಾಗಿದ್ದರೆ ನನ್ನ ಮೇಲೆ ಪ್ರಭಾವ ಬೀರುತ್ತದೆ. ಹೀಗೆ ಬಸ್ಸಲ್ಲಿ ಹೋಗ್ತಿರ್ತೀವಿ, ಯಾರ್ಯಾರು ಏನೇನೋ ಮಾತಾಡ್ತಿರ್ತಾರೆ, ಏನೋ ನೋಡ್ತಿರ್ತಾರೆ, ಆದರೆ ಎಲ್ಲ ಆಲೋಚನೆಗಳು ಇರ್ತಾವೆ. ಇವಾಗ ನಾವು ಸಾಧಕರು ಅಂತ ಅಂದ್ಕೊಂಡವರು ಅಂಥ ಜಾಗಕ್ಕೆ ಹೋದಾಗ ತೊಂದರೆ ಆಗೋದಿಲ್ವಾ? ತೊಂದರೆ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಮಂತ್ರ ಜಪ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಮಂತ್ರ ಕವಚ ಉಂಟಾಗುತ್ತೆ. ಮಂತ್ರದಲ್ಲಿ ಚೈತನ್ಯ ಇದೆ. ಆ ಚೈತನ್ಯ ಜಾಗೃತಿ ಆದಾಗ ಅಥವಾ ಸಾಕಷ್ಟು ಸಾಧನೆ ಮಾಡಿದ್ರೂ ಕೂಡ ಮಂತ್ರದ ಕವಚ ಉಂಟಾಗುತ್ತೆ. ಈ ಥರ ಆಲ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ವಿಲ್ ಬಿ ಸಾಲ್ವ್. ಅದರಿಂದ ಮತ್ತೆ ನಮಗೆ ಏನು ತೊಂದರೆ ಆಗಲಿ, ಎಲ್ಲೇ ಕುರಿ, ಎಲ್ಲೇ ತಿನ್ನಿ, ಎಲ್ಲೇ ನಿಲ್ಲಿ, ಎಲ್ಲೇ ಮಲಗಿ, ಈ ಮಂತ್ರ ಕವಚ ನಮ್ಮನ್ನು ಕಾಪಾಡುತ್ತದೆ. ಅದಕ್ಕೋಸ್ಕರ ಮಂತ್ರ ಜಪದಿಂದ ಒಂದು ಕವಚವನ್ನು ಸಮಾಜದಲ್ಲಿ ಕೆಲಸ ಮಾಡಬೇಕಂದ್ರೆ ಮಂತ್ರ ಕವಚ ಬೇಕೇ ಬೇಕು. ಇದು ಬೇಕೇ ಬೇಕು. ನಿಮ್ಗೆ ಹೇಗೆ ಅರ್ಥ ಆಗುತ್ತೋ ಬೇಕೇ ಬೇಕು. ಈಗ ಎಚ್ಚರ ಸ್ಥಿತಿಯಲ್ಲಿ ನಾವು ಅಂದ್ಕೊಂಡು, ಎಚ್ಚರದ ಸ್ಥಿತಿಯಲ್ಲಿ ಕೆಲವರು ಹೇಳ್ತಾರೆ, ಎಚ್ಚರವಾಗಿದ್ದಾಗ ಸರಿ ನನ್ನ ಆಲೋಚನೆಯನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಏನೋ ಬೇಡದ ಆಲೋಚನೆ ಬರ್ತದೆ, ಬೇಡ ಮನಸ್ಸು ಇದೆಲ್ಲ ಆಲೋಚನೆ ಒಳ್ಳೆಯದಲ್ಲ ಅಂತ ಹೇಳಬೇಕು. ಮಲಗಿದ್ದಾಗ ಸ್ವಪ್ನದಲ್ಲಿ ಏನೋ ಬಂದರೆ ಬರ್ಕೂಡ್ದು. ಈ ನಾಮಜಪದ ಉದ್ದೇಶವೇ ಅದು. ಯಾಕಂದರೆ ನಾನು ಈ ಆಲೋಚನೆಗೆ ಏನು ಕೊಟ್ಟಿದ್ದೇನೆ? ರಾಮನ ಆಲೋಚನೆ ಕೊಟ್ಟಿದ್ದೇನೆ. ಯಾವಾಗ ಆಲೋಚನೆ
ಅದು ಬರ್ತಾ ಇದೆ ಅಂತಂದರೆ ನಮ್ಮದು ಇನ್ನೂ ಸಾಕಷ್ಟು ಮಟ್ಟು ನಾವು ಸರಿಯಾಗಿ ಜಪ ಮಾಡಿಲ್ಲ ಅಂತಲೇ ಅದು. ಸ್ವಲ್ಪ ವರ್ಷ ಸರಿಯಾಗಿ ಮಾಡಿಬಿಟ್ರೂ ಕೂಡ ಸ್ವಪ್ನದಲ್ಲೂ ಕೂಡ ಬ್ಯಾಡ್ದ ಆಲೋಚನೆ ಬರೋದಿಲ್ಲ. ಇದೇನು ತುಂಬ ದೊಡ್ಡ ಕಥೆ ಅಲ್ಲ, ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಅರ್ಥ ಆಗುತ್ತೆ. ಇಟ್ಸ್ ನಾಟ್ ಸಮಥಿಂಗ್ ವೆರಿ ಹೈ. ಇಲ್ಲಿ ಏನಾಗುತ್ತೆ ನೋಡಿ, ಈ ರೂಪ ಮತ್ತು ನಾಮ ಇದ್ರ ಹಿಂದೆ ಪದ ಏನಾಗಿದೆ, ಈ ಜಗತ್ತಿನಲ್ಲಿ ಎಷ್ಟೆಷ್ಟೋ ಪದಗಳನ್ನು ಉಪಯೋಗಿಸ್ತೀವಿ ನಾವು, ಹೌದು ತಾನೆ? ಈ ಪದಗಳನ್ನು ಉಪಯೋಗಿಸಿದಾಗ ಅದಕ್ಕೆ ಬೇಕಾದಂಥ ಆಲೋಚನೆಗಳು ತಾನೇ ಉದ್ಭವ ಆಗುತ್ತೆ. ಈಗ ಉದಾಹರಣೆ ಕೊಡ್ತೇವೆ. ನಾನು ಇಲ್ಲಿ ಮೈಸೂರು ಪಾರ್ಕ್ ಅಂತ ಹೇಳ್ತೀನಿ. ನಿಮ್ಮಲ್ಲಿ ಒಂದು ಕಲ್ಪನೆ ಬಂತು, ಆಲೋಚನೆ ಮೂಡಿತು, ಆಮೇಲೆ ಆ ವಸ್ತು ನೆನಪಾಯಿತು. ಇನ್ನೂ ಹೇಳೋದಾದ್ರೆ, ನಾನು ಹುಣಸೆ ಹಣ್ಣು ಅಂತ ಹೇಳಿದರೆ ಬಾಯಲ್ಲಿ ನೀರು ಬರ್ಬೋದು, ಯಾಕಂದರೆ ಹುಳಿಯ ಅನುಭವ ನನ್ನ ಮನಸ್ಸಿಗಾಗಿ ನಾಯಿಗೆ ನೀರು ಬರ್ಬೋದು. ಏನಾಗಿದೆ, ಪ್ರತಿಯೊಂದು ಪದಕ್ಕೆ ರೂಪ ಅಂಟ್ಕೊಂಡು, ಆ ರೂಪದಿಂದ ಆಲೋಚನೆ ಅಂಟ್ಕೊಂಡು, ಆ ಆಲೋಚನೆ ನನ್ನಲ್ಲಿ ಭಾವನೆಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ನಾಮಸ್ಮರಣೆ ಮಾಡಿದಾಗ ಏನಾಗುತ್ತೆ, ಪ್ರತಿ ದಿವಸ ಜಪ ಮಾಡ್ತಾ ಇದ್ದಾಗ ಆಲೋಚನೆ ಬರಬೇಕಂದ್ರೆ, ಯಾವುದೇ ಆಲೋಚನೆ ಬರಬೇಕಂದ್ರೆ, ಇದು ಶಾಸ್ತ್ರ ಹೇಳುತ್ತೆ, ಯಾವುದೇ ಆಲೋಚನೆ ಬರಬೇಕಿದ್ರೂ ಕೂಡ ಪ್ರತಿಯೊಂದು ಆಲೋಚನೆ ಹಿಂದೂ ಕೂಡ ಒಂದೊಂದು ಆಸೆ ಇರುತ್ತೆ. ಆಸೆ ಇದ್ರೆ ಮಾತ್ರ ಆಲೋಚನೆ ಬರಲಿಕ್ಕೆ ಸಾಧ್ಯ. ಆಸೆ ಇಲ್ಲ ಅಂತಂದರೆ ರಾಮಸ್ಮರಣೆ ಬಂದೇ ಬರೋದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಈಗ ಥಾಟನ್ನು ತೆಗೆಯಕ್ಕಾಗೋದಿಲ್ಲ, ಆ ಪದನು ತೆಗೆಯಕ್ಕಾಗೋದಿಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಐ ವಾಂಟ್ ಟು ಕಟ್ ದ ಕನೆಕ್ಷನ್ ಬಿಟ್ವೀನ್ ದ ವರ್ಡ್ ಆ್ಯಂಡ್ ಇಟ್ಸ್ ಮೀನಿಂಗ್. ಪದಕ್ಕೂ ಅರ್ಥಕ್ಕಿರೋ ಸಂಬಂಧವನ್ನು ಕತ್ತರಿಸ್ಬೇಕು ನಾನೀಗ. ಈಗ ನಾನು ನೋಡ್ಬಿಟ್ಟು ಈ ಜಗತ್ತಿನಲ್ಲಿ ಇದೆಲ್ಲ ಕಾಣ್ತಾ ಇದೆ. ಬೇರೆ ಬೇರೆದು ಎಲ್ಲ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಎಲ್ಲವನ್ನು ನೋಡಿದ್ದೇನೆ. ಅದರದ್ದೇ ಆದ ಸಂಸ್ಕಾರಗಳೆಲ್ಲ ಇರುತ್ತೆ. ಜಪ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಆಲೋಚನೆಗೂ ಆಸೆಗೂ ಇರ್ತಕ್ಕಂಥ ಸಂಬಂಧವನ್ನು ಕತ್ತರಿಸಲ್ಪಡುತ್ತೆ. ಮೈಸೂರು ಪಾಕ್ ನೋಡ್ತೀನಿ, ಬಾಯಲ್ಲಿ ನೀರು ಬರಲ್ಲ, ಯಾವ ಆಲೋಚನೆಯೂ ಬರಲ್ಲ. ರೂಪವನ್ನು ಬರುತ್ತೆ, ಕಲ್ಪನೆ ಬರುತ್ತೆ, ತಿನ್ನಬೇಕು ಎಂಬ ಆಸನೆಯೇ ಬರಲ್ಲ. ಸಂತರು ಈ ಅವಸ್ಥೆಯಲ್ಲಿರುತ್ತೆ. ಈ ಜಗತ್ತನ್ನು ನೋಡ್ತಿರ್ತಾ ಏನೇ ಅದ್ಭುತವಾದ ಆಸೆ ಈ ಜಗತ್ತಲ್ಲಿ ಅವ್ರ ಮುಂದೆ ಇಡಿ, ದೇ ಹ್ಯಾವ್ ಕಟ್ ದ ಕನೆಕ್ಷನ್ ಬಿಟ್ವೀನ್ ದ ಥಾಟ್ ಆ್ಯಂಡ್ ಇಟ್ಸ್ ಮೀನಿಂಗ್ ಅಥವಾ ವರ್ಡ್. ಈ ಕನೆಕ್ಷನನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ, ರಾಮ ಬಂದಿದ್ದೀಯನ್ನ ಆಲೋಚನೆಯಲ್ಲಿ, ನಾಮದಲ್ಲಿ ರಾಮ ಬಂದಿದ್ದಾನೆ, ರೂಪದಲ್ಲಿ ರಾಮ ಬಂದಿದ್ದಾನೆ, ಚಿಂತನೆಯಲ್ಲಿ ರಾಮ ಬಂದಿದ್ದಾನೆ. ಅವಾಗ ಲೌಕಿಕವಾದ ಹಳೆ ಸಂಸ್ಕಾರಗಳೆಲ್ಲ ಇರುತ್ತೆ ರೂಪ. ಆದರೆ ಆ ರೂಪ ಒಳಗಡೆ ಯಾವ ಆಲೋಚನೆಯನ್ನು ಕೂಡ ಪ್ರಲೋಭನೆ ಉಂಟು ಮಾಡುವುದಿಲ್ಲ. ಅದಕ್ಕಾಗಿ ನಮಗೆ ಸರಳವಾಗಿ ನಾಮ ಇಟ್ಕೊಂಡು ಹೇಳ್ತಾ ಹೋಗಪ್ಪ. ಇದು ಎಷ್ಟು ನೋಡಿ, ಎಷ್ಟು ದೀರ್ಘವಾಗಿದೆ. ಇದೆಲ್ಲ ನಾವು ಆಲೋಚನೆ ಮಾಡೋದಿಲ್ಲ, ಆಲೋಚನೆ ಮಾಡೋಕ್ಕೆ ಸಮಯ ಕೊಡೋದಿಲ್ಲ. ಕಡೆ ಪಕ್ಷ ಹೀಗಾದರೂ ಒಂದಷ್ಟು ಕೇಳೋವಂತ ಆಯ್ತಲ್ಲ. ಅದಕ್ಕೆ ನಾವು ಬಾಲ್ಯದಲ್ಲೆಲ್ಲ ಇದ್ದಾಗ ಮಲಗೋತ್ತಿಗೆ ನಮಗೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಏನು, ಅಹಲ್ಯವು ಬೇರೆ ಸಾಕಷ್ಟಿದೆ. ಒಂದು ಉದಾಹರಣೆ ಕೊಡೋದಿದ್ರೆ, ಅಹಲ್ಯ ದ್ರೌಪದಿ ಸೀತೆ ತಾರಾ ಮಂಡೋದರಿ ಇತಿ ಪಂಚಕತ್ಯೆ ಕನ್ಯೆ ಸ್ಮರಿಯೇ ನಿತ್ಯಂ ದುಸ್ವಪ್ನ ತಸನಿಶಿತಿ. ಒಂದ್ಸಲ ಪೂರ್ವಾಶ್ರಮ ತಾಯಿಗೆ ಹೇಳಿದ್ರೆ, ಏನೋ ಆಲೋಚನೆ ಸರಿಗಿಲ್ಲ ಅಂತ. ಅವಾಗ ನಮ್ಮ ಪೂರ್ವಾಶ್ರಮ ತಾಯಿ ಹೇಳ್ಕೊಟ್ಟಿದ್ದು, ನನಗೆ ಬಹುಶಃ ಮಿಡಲ್ ಸ್ಕೂಲಲ್ಲಿದ್ದೆ ನಾನು. ಇದನ್ನು ಹೇಳೋ ನಿನಗೇನು ತೊಂದರೆ ಆಗಲ್ಲ. ಅವ್ರಿಗೆ ಗೊತ್ತಿರಲಿಲ್ಲ ತಾಯಿಗೆ ಏನು ಒಳ್ಳೇದೇ ಅಂತ. ಬಟ್ ಅವ್ರಿಗೆ ಈ ಫಿಲಾಸಫಿ ಗೊತ್ತಿರಲಿಲ್ಲ. ಇವತ್ತು ನಂಗೆ ಫಿಲಾಸಫಿ ಗೊತ್ತಾಯಿತು, ಅರ್ಥ ಅವತ್ತೇ ಹೇಳ್ಕೊಟ್ಟಿತ್ತು. ಅದ್ಭುತವಾದ ಮಹಿಳೆ. ಅಹಲ್ಯ ದ್ರೌಪದಿ ಸೀತೆ ತಾರಾ ಮಂಡೋದರಿ ಇತಿ ಪಂಚಕನ್ಯೆ ಸ್ಮರಿಯೇ ನಿತ್ಯಂ ದುಸ್ವಪ್ನ ತಸನಿಶತಿ ಅಂತ ಸ್ತೋತ್ರ ಹೇಳ್ಕೊಟ್ಟು. ಮಿಡ್ಲ್ ಕ್ಲಾಸನ್ನು ಸಂಸ್ಕೃತವೂ ಗೊತ್ತಿರಲಿಲ್ಲ, ಸಾಂಬಳ ಮೇಲೆ ಕಲ್ತಿದ್ದ ನಾನು. ಅದರಿಂದ ಈ ಪಂಚಕನ್ಯೆಗಳನ್ನು ನೀವು ಸ್ಮರಣೆ ಮಾಡಿದ್ರೆ, ಯಾಕೆಂದರೆ ಅಲ್ಲಿ ನಾಮಕ್ಕೂ ರೂಪಕ್ಕೂ ಮತ್ತು ಅರ್ಥಕ್ಕೂ ಸಂಬಂಧವನ್ನು ಕಲ್ಪನೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾನೇನು ತಾಯಿ ನಮ್ಮ ಮಾತಿನಲ್ಲಿ ಶ್ರದ್ಧೆ ಉಂಟು ಮಾಡ್ಕೊಂಡೆ ಅಷ್ಟೇ. ನನಗೆ ಅಹಲ್ಯ ಗೊತ್ತಿಲ್ಲ, ತಾರ ಗೊತ್ತಿಲ್ಲ, ಸೀತೆ ಗೊತ್ತಿಲ್ಲ, ಎಲ್ಲ ಈಗ ಓದ್ತಿರ್ತಾರೆ, ಹಾಗೇನು ಓದಿರಲಿಲ್ಲ. ಅದರ ಕಲ್ಪನೆಯನ್ನು ಇವರೆಲ್ಲ ಭಾಳ ಅದ್ಭುತವಾದ ನಮ್ಮ ಭಾರತೀಯರ ಮಹಿಳೆಯರು, ಪರಮಾತ್ಮನಿಗೆ ಸೇರಿದಂಥವ್ರು ಇವರೆಲ್ಲ, ಇವ್ರು ಸ್ಮರಣೆ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ. ಈ ರೂಪ ಮತ್ತು ನಾಮ ಆಲೋಚನೆ ಹೇಗೆ ಬದಲಾಯ್ತು ನೋಡಿ. ಅದನ್ನೇ ನಾಮ ಜಪ ಹೇಳಿದ್ರು. ನೋಡಪ್ಪ, ಯು ಹ್ಯಾವ್ ಟು ಟೇಕ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಗೋ ಫಾರ್ವರ್ಡ್ ಅಂತ ನಾಮ ಜಪದಲ್ಲಿ. ಇದು ಎಷ್ಟು ಹೇಳಿದ್ರು ಅಷ್ಟು ಹೇಳಲಿಕ್ಕಿದೆ. ಇದೆ ತುಂಬ ಆಲೋಚನೆ ಮಾಡಬೇಕು. ಅದಕ್ಕೆ ಎಷ್ಟು ಸರಳವಾಗಿ ಸುಮ್ಮನೆ ರಾಮಕೃಷ್ಣ ಹೇಳ್ಬಿಟ್ಟಿದೆ, ನಾರದಿ ಭಕ್ತಿ ಈ ಕಲಿಯುಗಕ್ಕೆ ಶ್ರೇಷ್ಠ. ಹೇಗೆ ಶ್ರೇಷ್ಠ? ಇದೆಲ್ಲರೂ ಮೂಲಕ ಶ್ರೇಷ್ಠ. ಅದಕ್ಕೆ ವಿವೇಕಾನಂದ ವಾಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಐಡಿಯಾ ಕಾಲ್ಡ್ ಶ್ರೀರಾಮಕೃಷ್ಣ ಪರಮಹಂಸ. ಶ್ರೀರಾಮಕೃಷ್ಣ ಪರಮಹಂಸ ಇಸ್ ಎ ಐಡಿಯಾ, ಯು ಕ್ಯಾನ್ ರೀಡ್ ಇನ್ ವಾಟ್ ಎವರ್ ಮ್ಯಾನರ್ ಯು ವಾಂಟ್. ವಿವೇಕಾನಂದ ಕಂಪ್ಲೀಟರ್ಸಲ್ಲಿ ಹೇಳ್ತಾರೆ ಏನು, ಇಟ್ಸ್ ಎ ಐಡಿಯಾ ಅಂದರೆ ಅದು ಅವತಾರ ಅಂತಲೂ ಹೇಳಿಲ್ಲ. ಇಟ್ಸ್ ಎ ಯೂನಿವರ್ಸಲ್ ಐಡಿಯಾ, ಯು ಕ್ಯಾನ್ ಡ್ರಾ ದ ಮೀನಿಂಗ್ ಅಕಾರ್ಡಿಂಗ್ ಟು ಯುವರ್ ಸ್ಟ್ರೆಂತ್. ಇವು ಕಂಪ್ಲೀಟರ್ಸಲ್ಲಿ ಉಪಯೋಗಿಸ್ತಾರೆ. ಏನು ವಂಡರ್ಫುಲ್ ಮೀನಿಂಗ್ ಅದು. ಹಾಗಾಗಿ ಪರಮಹಂಸ ಎಂಬ ತತ್ವ ಐತೆ, ಎಲ್ಲ ವ್ಯಾಖ್ಯಾನಗಳು 9 ವಾಲ್ಯೂಮಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಸ್ವಾಮೀಜಿ. ಆಮೇಲೆ ಕೂಡ ನಾನು ಇದಾಗಿಲ್ಲ ಅಂತ ಹೇಳಿದರು. ಅದರಿಂದ ಇಷ್ಟನ್ನು
ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಈಗ ಅಲ್ಲಿ ನಿಲ್ಲಿಸಿದೆ, ನನ್ನ ಅರ್ಥ ನಾಮ ರೂಪ ಎಲ್ಲ ಇಲ್ಲಿ ನಿಲ್ತೀಗ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಭಾಳ ತಮಾಷೆಗೆ ಹೇಳ್ತಾರಲ್ಲ, ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಏನು ಹೇಳ್ತಾರೆ, ಹನುಮಂತ ರಾಮನಾಮ ಸ್ಮರಣೆ ಮಾಡಿಕೊಂಡು ಸಮುದ್ರವನ್ನು ಲಂಘನ ಮಾಡಿಕೊಂಡು ಹಾರ್ಬಿಟ್ಟ. ಸ್ವಯಂ ಶ್ರೀರಾಮಚಂದ್ರ ಸೇತುವೆ ಕಟ್ಟಬೇಕಾಯಿತು. ರಾಮಚಂದ್ರ ಸೇತುವೆ ಕಟ್ಟ, ಹನುಮಂತ ರಾಮನಾಮದಲ್ಲೇ ಹಾರ್ಬಿಟ್ಟ ಅಂತ. ಅದಕ್ಕೆ ನಾಮದಲ್ಲಷ್ಟು ಬಲ ಇದೆ ಅಂತ ಹೇಳಿಕೆ ಪರಮಹಂಸ ಮಾತನ್ನು ಹೇಳ್ತಾ ಇದ್ರು. ಈ ಸಮರ್ಥ ರಾಮದಾಸ್ ಜೀವನದಲ್ಲಿ, ಸಮರ್ಥ ರಾಮದಾಸ್ ಅಲ್ಲ, ಈ ನಮ್ಮ ಶ್ರೀಧರ ಸ್ವಾಮಿಗಳು ಅವರ ಜೀವನದಲ್ಲೂ ಒಂದು ಘಟನೆ ಬರ್ತವೆ. ಅವರು ಪ್ರಾರಂಭಿಕ ಹಂತದಲ್ಲಿ ಅವರು ಇದ್ದಿದ್ದು ಸಜ್ಜನ್ಗಢ. ಯಾರು ಹೋಗಿದ್ರು, ಭಾಳ ಒಳ್ಳೆ ಜಾಗ. ಮಹಾರಾಷ್ಟ್ರದಲ್ಲಿ ಸಜ್ಜನ್ಗಢ ಅಂತಿದೆ. ಸಜ್ಜನ್ಗಢದಲ್ಲಿ ಸಮರ್ಥ ರಾಮದಾಸರ ಸಮಾಧಿ ಉಂಟು. ಇಲ್ಲಿ ಶ್ರೀಧರ ಸ್ವಾಮಿಗಳು ಶಿವಮೊಗ್ಗದ ಪಕ್ಕ ವರದಹಳ್ಳಿ ಅಂತಿದ್ದಾರೆ. ಆ ವರದಹಳ್ಳಿ ಪಕ್ಕ ಶ್ರೀಧರ ಸ್ವಾಮಿಗಳು ಇದ್ದಿದ್ದು. ಇವರು ಪ್ರಾರಂಭಿಕ ಸಾಧನೆಯನ್ನು ಸಜ್ಜನ್ಗಢದಲ್ಲಿ ಮಾಡಿದ್ರು. ಅಲ್ಲಿ ಒಂದು ದಿವಸ ಅವ್ರು ಏನು ಮಾಡಿದ್ರು, ಅವರಿಗೆ ಸಮರ್ಥ ರಾಮದಾಸರ ದರ್ಶನ ಆಗಿತ್ತು. ದರ್ಶನ ಆಗಿ ಅವರು ನೀನು ದಕ್ಷಿಣಕ್ಕೆ ಹೋಗುವಂತ ಅವ್ರು ಹೇಳಿದ ಮೇಲೆ ಅವ್ರು ಈ ಶಿವಮೊಗ್ಗದ ಕಡೆ ನಡ್ಕೊಂಡು ಬಂದಿದ್ದು. ಅವರಿಗೆ ರಾಮನಾಮವನ್ನೇ ಜಪ ಮಾಡೋದು. ಸಮರ್ಥ ರಾಮದಾಸರ ಒಂದು ಕೃತಿನಲ್ಲಿ ಒಂದು ವಾಕ್ಯವನ್ನು ಹಾಕಿದಾರಂತೆ. ಏನು ವಾಕ್ಯವನ್ನು ಹಾಕಿದ್ದಾರೆ ಅಂದರೆ, ಯಾರೇ ಆಗಲಿ ತನ್ನ ಜೀವನದಲ್ಲಿ 16,000 ಕೋಟಿ ರಾಮನಾಮವನ್ನು ಸ್ಮರಣೆ ಯಾರು ಮಾಡಿರ್ತಾರೋ ಅವರಿಗೆ ಶ್ರೀರಾಮಚಂದ್ರನ ದರ್ಶನ ಆಗಲೇಬೇಕು. 16,000 ಕೋಟಿ ರಾಮಜಪವನ್ನು ಯಾರು ಮಾಡಿರ್ತಾರೋ ಅವರಿಗೆ ಶ್ರೀರಾಮಚಂದ್ರನ ದರ್ಶನ ಆಗಬೇಕು ಅಂತ ಸಮರ್ಥ ರಾಮದಾಸು ತಮ್ಮ ಜೀವನದಲ್ಲಿ ಇಟಿಸಿನ ಪದ್ಯ ರೂಪದಲ್ಲಿದೆ. ಸರಿ, ಇವರೇನು ಮಾಡ್ತಾರೆ, ವರದಲ್ಲಿ ನಮ್ಮ ಶ್ರೀಧರ ಸ್ವಾಮಿಗಳು ಒಳಗಡೆ ನೀವು ನೋಡಿದ್ರೆ ಸ್ವಲ್ಪ ಕೆಳಗಡೆ ಹೋಗಬೇಕು, ಗುಹೆ ಥರ ಇದೆ. ಅಲ್ಲಿ ಒಳಗಡೆ ಇನ್ನೊಂದು ಜಾಗ ಇದೆ, ಅಲ್ಲಿ ಸಮಾಧಿ ಉಂಟು. ಒಳಗಡೆ ಇವರು ಆ ಸಮಾಧಿ ಜಾಗವನ್ನು ಶುಚಿಗೊಳಿಸ್ತಾ ಇದ್ದಾರೆ ಬೆಳಿಗ್ಗೆ ಹೊತ್ತು. ಹೊರಗಡೆ ಒಂದು ಸುಮಾರು 60-70 ವಯಸ್ಸಿನ ಇವರು ಪುರುಷರು ಬಂದು ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದಾರೆ. ಸಮರ್ಥ ರಾಮದಾಸಕ್ಕೆ ಬೈತಾ ಇದ್ದಾರೆ. ಏನು ನೀವೆಲ್ಲ ಸಂತರು ಅಂತ ಹೇಳ್ತಾರೆ, ಏನು ಸಂತರು ಗೊತ್ತಿಲ್ಲ. ಇವರು ನಿಮ್ಮ ಕೃತಿ ನಾನು ಓದಿದೆ, 16,000 ಕೋಟಿ ನಾಮಸ್ಮರಣೆ ಮಾಡಬೇಕು ಅಂತ. ನನ್ನ ಜನ್ಮ ಎಲ್ಲ 16,000, ಎಲ್ಲ 16,000 ಕೋಟಿ ನಾಮಸ್ಮರಣೆ ಮಾಡಿ ಆಯ್ತು, ನಾನು ದರ್ಶನ ಅಂತೂ ಆಗಿಲ್ಲ. ಇವರೆಲ್ಲ ಸಂತರು ಹೇಳೋ ಮಾತೆಲ್ಲ ಸುಳ್ಳು ಅಂತ ಇವರು ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಶ್ರೀಧರ ಸ್ವಾಮಿಗಳು ಒಳಗಡೆ ಇದ್ದಿಲ್ಲ, ಅವ್ರು ಹೊರಗಡೆ ಬಂದ್ಬಿಟ್ಟು, ಅಲ್ಲಪ್ಪ 16,000 ಮಾಡಿದೆ, ಅದರಲ್ಲಿ ನೀನು ಇನ್ನೂ 5,000 6,000 ಬಾಕಿ ಇದೆ, 7,000 ಬಾಕಿ ಇದೆ ಅಂತ. 7,000 ಹೇಗೆ ಬಾಕಿ? ನಿನ್ನ ಲೆಕ್ಕ ಈಗ 9,000ಕ್ಕೆ ನಿಂತಿದೆ ಅಂತ ಶ್ರೀಧರ ಸ್ವಾಮಿ. ಹೇಗೆ? ನಿನ್ನ ಮಗಳ ಮದುವೆಗೆ ಗಂಡ ಸಿಕ್ಕಿಲ್ಲ ಅಂತ 1,000 ಕೋಟಿ ಜಪ ಮಾಡಿದ್ದು ಯಾರು ಲೆಕ್ಕಪ್ಪ? ಹಾಗೆ ಪಟ್ಟಿ ಕೊಡ್ತಾರಂತ ಅವ್ರ ಜೀವನದಲ್ಲಿ ಬರೋದು ಶ್ರೀಧರ ಸ್ವಾಮಿಗಳೇ. ಲೌಕಿಕ ವ್ಯವಹಾರಕ್ಕೆ ಎಷ್ಟೋ ಜಪವನ್ನು ಈ ಥರ 1,000 ಕೋಟಿ ಮಾಡಿಕೊಂಡು ಲೌಕಿಕವಾಗಿ ಅವನ್ನೆಲ್ಲ ಪಡ್ಕೊಂಡಂತೆ. ಅದೆಲ್ಲ ಮೈನಸ್ ಆಗಿ ಪರಮಾತ್ಮನ ಸಾಕ್ಷಾತ್ಕಾರ ಬೇಕಂದ್ರೆ ಅವನ್ನೇ ಹಿಡಿಬೇಕು. ಯು ಹ್ಯಾವ್ ಟು ಗೋ ಟ್ರಾನ್ಸೆಂಡ್ ಬಿಯಾಂಡ್ ಥಾಟ್ಸ್. ಹಂಗಾಗ್ಬಿಟ್ಟು 9,000ಕ್ಕೆ ಇವ್ರು ನೋಡಿ ಎಷ್ಟು ಯೋಗಿಗಳು. ಅದಕ್ಕೆ ಹೇಳಿದಂತೆ, ನಿಂದಾಗಿದ್ದು 9,000 ಹೋಗಿ ಇನ್ನೂ 7,000 ಮಾಡ್ಕೊಂಬ, ಆಮೇಲೆ ರಾಮ ಸಿಗ್ತಾನೆ ಅಂತ. ಮತ್ತೆ ಅವ್ರು 6 ವರ್ಷ ಸಾಧನೆ ಮಾಡಿದ ಪುರುಷರು ಬಿಡಲಿಲ್ಲ. ಮಾಡಿ ಆಮೇಲೆ ರಾಮ ಸಾಕ್ಷಾತ್ಕಾರ. ರಾಮ ಶ್ರೀಧರ ಸ್ವಾಮಿಗಳಿಗೆ ಹೋಗಿ ಪಾದ ಮುಟ್ಟಿ ಹೇಳಿದ್ರು, ನೀವು ಹೇಳಿದ್ದು ಸತ್ಯ ಆಯಿತು, ನಿಜವಾಗ್ಲೂ ಸತ್ಯ ಅಂತ. ಅದಕ್ಕೆ ಈ ಸಾಧು ಸತ್ಪುರುಷರ ಜೀವನವೇ ಹಾಗೆ ಭಾಳ ಅದ್ಭುತ. ಈವನ್ ನರೇಂದ್ರ ಎಷ್ಟೇ ಮಾತಾಡಿದ್ರು ಕೂಡ ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರನ ಕೊಟ್ಟಿದ್ದು ರಾಮ ಮಂತ್ರವೇ. ನಿನ್ನ ಶಿವನ ಅವತಾರ ರಾಮತತ್ವ ನಿನಗೆ ಬೇಕಾದ್ದು ಅಂಥೇಳಿ ಅವನು ಏನು ಅಷ್ಟೆಲ್ಲ ಮಾತಾಡ್ತಿದ್ದವನು. ರಾಮ ಮಂತ್ರ ಸಿಕ್ಕ ತಕ್ಷಣ ಕೈ ಹೋಗೋದು, ಕಾಶಿಪುರ ಗಾರ್ಡನ್ ಹೌಸಲ್ಲಿ ಪರಮಹಂಸರ ಮೇಲೆ ಕೋಣೆಯಲ್ಲಿದ್ದಾರೆ. ನರೇಂದ್ರ ಸುತ್ತಿದ್ದು ರಾತ್ರಿ ಆದರೂ ಸುತ್ತನೇ ಇದೆ, ಕೈ ಹಿಡಿದು ಕಣ್ಣಲ್ಲೆಲ್ಲ ಆನಂದ ಭಾಷೆ ಸುರಿತಾನೇ ಇದೆ. ನರೇಂದ್ರನಿಗೆ ನಿಲ್ತಾನೇ ಇಲ್ಲ. ಈ ಬೇರೆ ಡೈರೆಕ್ಟ್ ಡಿಸೈಪಲ್ಸ್ಗೆಲ್ಲ ಭಾಳ ಕನ್ಫ್ಯೂಷನ್ ಆಯಿತು. ನರೇಂದ್ರನ ಇಷ್ಟೊಂದು ಭಾವುಕತೆ ನಾವು ನೋಡಲೇ ಇರಲಿಲ್ಲ. ಭಾವುಕತೆ ಅಂತ ತೋರಿಸಿದ್ರೆ ಲ್ಯುನಾಟಿಸಮ್ ಅಸೈಲಮ್ ಅಂತೆಲ್ಲ ಬೈತಿದ್ದ. ಇಟ್ಸ್ ಆಲ್ ಲುನಾಟಿಕ್ ಅಸೈಲಮ್ ಅಂತ ನರೇಂದ್ರ ಬೈತಿರ್ತಾನೆ. ತುಂಬ ಭಾವ ಕಣ್ಣಲ್ಲಿ ಬರೋದು ಒಪ್ಕೊಂತಿರಲಿಲ್ಲ ನರೇಂದ್ರ, ಬೈತಿದ್ದಾಗಿಲ್ಲ ಆ ಕಾಲನಿಗೆಲ್ಲ. ಏನೋ ಇದೆಲ್ಲ ಭಾವಕ್ಕೆ ಇದೆಲ್ಲ ಸುಮ್ಮನೆ ಲುನಾಸಿ ಅಂತ. ಈಗ ಇವನಿಗೆ ಲುನಾಸಿ ಬಂದ್ಬಿಡ್ತು. ರಾಮನ ಮಂತ್ರ ಸಿಕ್ಕಿದ ತಕ್ಷಣ ಈ ಬಿಕ್ಯಾಮ್ ಮ್ಯಾಡ್. ಹೋಗಿ ಆಮೇಲೆ ಎಲ್ಲ ಹೋಗಿ ಪರಮಹಂಸ ಹೇಳ್ತಾರೆ, ಮಹಾಶಯರೇ ಏನು ನರೇಂದ್ರ ಸುತ್ತನೇ ಇದ್ದಾನೆ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಏನಾದರೂ ಮಾಡಿ, ಏನು ಚಿಂತೆ ಮಾಡೋದು, ಸ್ವಲ್ಪ ಆಮೇಲೆ ಕಾಲಿಗೆ ಇರ್ತಾನೆ, ಚಿಂತೆ ಮಾಡೋದು ಅಂತ ಪರಮಹಂಸ ಹೇಳ್ತಾರೆ. ಆದ್ದರಿಂದ ಎಂಥದ್ದೇ ತತ್ವ ಹೇಳಿ ಈ ನಾಮರೂಪವಾದ ಜಗತ್ತಲ್ಲಿದ್ದಾಗ ನಾಮರೂಪದಿಂದನೇ ರಾಮರೂಪವನ್ನು ದಾಟಬೇಕು. ಅದಕ್ಕೆ ಪರಮಾತ್ಮ ಏನು ಅದ್ಭುತವಾಗಿ ಈ ನಾಮಜಪದ ಒಂದು ಇದನ್ನು ಕೊಟ್ಟಿದ್ದಾನೆ. ಈ ನಾಮಜಪ ಯಾರು ಸಂತರು ಅಥವಾ ಪುರುಷರು ಅನುಭವಿಸಿರ್ತಾರೋ ಅವ್ರನ್ನ ನಾವು ಸಾಧುಗಳು ಸಂತರು ಅಂತೀವಿ. ಅವರ ಸಾನ್ನಿಧ್ಯಕ್ಕೆ ಹೋದ ತಕ್ಷಣ ನನ್ನೊಳಗಡೆ ನಾಮ ಬರಬೇಕು, ಅವರು ಮಾತ್ರ ಸಂತರು. ಯಾರು ನಾನು ನೋಡಕ್ಕೆ ಹೋಗ್ತೀವಿ, ನನ್ನ ಒಳಗಡೆ ನಾಮ ಬರಬೇಕು.
ಅವಾಗ ತಿಳ್ಕೊಳ್ಳಿ ಅವರು ನಿಜವಾದ ಸಂತರು. ಸನ್ಯಾಸಿಗಳೇ ಸಂತರು ಅಂತ ಏನು ಯಾರು ಬರೆದಿಟ್ಟಿಲ್ಲ. ಅದು ಒಂದು ಪರಂಪರೆ, ಒಂದು ಕ್ರಮ. ಯಾರ್ಯಾರು ಪರಮಾತ್ಮನ ಸ್ಮರಣೆ ಮಾಡಿ, ಈ ಅನುಷ್ಠಾನ ಮಾಡಿ, ಆಂತರ್ಯದಲ್ಲಿ ಪ್ರತ್ಯೇಕಾತ್ಮನನ್ನು ಕಂಡು ಅಥವಾ ಪ್ರತ್ಯೇಕ ಚೈತನ್ಯನ ಅನುಭವ ಪಡ್ಕೊಂಡು ಒಳಗಡೆ ಒಂದು ಈ ನಾಮರೂಪಕ್ಕೆ ಬೇಡಿಯನ್ನು ಹಾಕಿ ಯಾವ ಪ್ರಲೋಭನೆಗೂ ಒಳಗಾಗಬೇಕೋ ಅಂಥವ್ರು ಮಾತ್ರ ಸಾಧುಗಳು, ಸತ್ಪುರುಷರು. ಇಂಥ ಸಂಪರ್ಕಕ್ಕೆ ಬಂದಾಗ ನಮ್ಮಲ್ಲೂ ಕೂಡ ಆ ನಾಮದ ಜಾಗೃತಿ ಇದೆ. ಅವ್ರು ದೂರ ಹೋದ್ಮೇಲೆ ಮತ್ತೆ ನಮ್ಗೆ ಮತ್ತೆ ಪುನರ್ನಿಷ್ಕೋಭವ ಆಗುತ್ತೆ. ಹೋಗಿ ಪ್ರಾರಂಭ ಸ್ವಲ್ಪ ಇನ್ಸ್ಪಿರೇಷನ್ ತಗೊಳ್ಬೇಕು. ಯು ಶುಡ್ ನಾಟ್ ಡಿಪೆಂಡ್ ಆನ್ ಎನಿ ಎಕ್ಸ್ಟರ್ನಲ್ ಹೆಲ್ಪ್. ಟೂ ಮಚ್ ಎಕ್ಸ್ಟರ್ನಲ್ ಹೆಲ್ಪ್ ಈಸ್ ನಾಟ್ ಎ ಗುಡ್ ಥಿಂಗ್ ಫಾರ್ ದಿಸ್ ಲೈಫ್. ಬೇಗ ಒಳಗಡೆ ಪ್ರಚೋದನೆ ತಗೊಂಡು ಅಂತ ಸತ್ಪುರುಷರು ಸಿಕ್ಕಿದಾಗ ಪ್ರಚೋದನೆ ತಗೊಂಡು ನಾವು ಬೆಳಿಬೇಕು. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಮುಂದೆ. ಹಾಗೆ ಒಂದೆರಡು ಉದಾಹರಣೆ ಈ ಸಂತರ ಸತ್ಪುರುಷರ ಸಹವಾಸದಲ್ಲಿ ಹೇಗೆ ಆಯಿತು ಅಂತ ಹೇಳಿ ಒಂದೆರಡು ಉದಾಹರಣೆ ಹೇಳಿ ನಮ್ಮ ಇವತ್ತಿನ ದಿನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಅನಂತಶಾಸ್ತ್ರಿ ಅಂತ ವೆಂಕಟಾಪುರದಲ್ಲಿ ಅನಂತಶಾಸ್ತ್ರಿ ಅಂತ ಇದ್ದರು. ಅವರು ದೊಡ್ಡ ವೇದಾಂತಿಗಳು, ಜೊತೆಗೆ ಅದ್ಭುತವಾಗಿ ನೈಯಾಯಿಕರು. ನನ್ನ ಚೈತನ್ಯ ಮಹಾಪ್ರಭುತ್ವ ತುಂಬ ನ್ಯಾಯ ಗ್ರಂಥಗಳನ್ನೆಲ್ಲ ಅದ್ಭುತವಾಗಿ ಓದ್ಕೊಂಡವರು ಅನಂತಶಾಸ್ತ್ರಿ. ಇವರಿಗೆ ಒಳಗಡೆಯಿಂದ ಸಾಕು, ಇದು ಬರೀ ಪಾಂಡಿತ್ಯ ಸ್ವಾರಸ್ಯ ಇದೆ, ಇಷ್ಟೆಲ್ಲ ಓದಿದ್ದೀನಿ, ಈ ಆತ್ಮತತ್ವ ಅಂದರೆ ಏನು ಅನುಭವ ಪಡ್ಕೋಬೇಕಲ್ಲ, ಆ ಚಿಂತನೆ ಬಂತು ಅವ್ರಿಗೆ. ಈಗ ಚಿಂತನೆ ಬಂದ ತಕ್ಷಣ ಒಬ್ಬ ಗುರು ಬೇಕಾಗ್ತದೆ. ಸುಮ್ಮನೆ ಒಂದು ಆರ್ಡಿನರಿ ಅಕಾಡೆಮಿಕ್ಸ್ ಇಂಜಿನಿಯರಿಂಗ್ ಪಾಸ್ ಮಾಡೋಕ್ಕೆ ಎಷ್ಟು ಇನ್ಸ್ಟಿಟ್ಯೂಷನ್, ಎಷ್ಟು ಲಕ್ಷ ಕಟ್ಟಿದ್ದೀವಿ ನಾವು. ಇನ್ನು ಈ ಜಗತ್ತನ್ನೇ ಬಿಡಬೇಕು ಅಂದಮೇಲೆ ಒಬ್ಬ ಗುರು ಬೇಡವಾ? ಹಾಗೆ ಉಳ್ಕೊಂಡು ಹೋದ್ರೆ ವೆಂಕಟಶಾಸ್ತ್ರಿಗಳು ಯಾರನ್ನೋ ಗುರು ಬೇಕು ಅಂತ. ಗುರು ಅಂತಂದರೆ ಯೂಶಲಿ ಉತ್ತರ ಕರ್ನಾಟಕದವರು, ಉತ್ತರ ಕರ್ನಾಟಕದ ದತ್ತಾತ್ರೇಯನ ಪೀಠಗಳು ಭಾಳ ಹೆಸರುವಾಸಿ. ನರಸಿಂಹವಾಡಿ, ಔದುಂಬರ, ಗಾಣಗಾಪುರ ಇದೆಲ್ಲ ಭಾಳ ಹೆಸರುವಾಸಿ ಜಾಗ. ಇವರು ಒಂದು ಜಾಗಕ್ಕೆ ಹೋಗಿ ಭಾಳ ಪ್ರಾರ್ಥನೆ ಮಾಡ್ಕೊಂಡು 21 ದಿವಸ ಕೂತು ಸ್ವಲ್ಪ ಉಪವಾಸ ಇತ್ಯಾದಿಗಳೆಲ್ಲ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಗುರುವನ್ನು ಕಳಿಸಿ ಯಾರು ಸಿಕ್ಕಲಿ ನನಗೆ. ಅವ್ನಿಗೆ ಒಳಗಡೆಯಿಂದ ಪ್ರಚೋದನೆ ಆಯಿತು, ಗೋಂದಾವನೆಗೆ ಹೋಗು, ಅಲ್ಲಿ ಬ್ರಹ್ಮಚೈತನ್ಯರಿದ್ದಾರೆ. ಸರಿ, ಸೂಚನೆ ಸಿಕ್ತಲ್ಲ. ಗೋಂದಾವನೆಗೆ ನಡ್ಕೊಂಡು ಬಂದರು ನಮ್ಮ ವೆಂಕಟ ಅನಂತಶಾಸ್ತ್ರಿ. ಗೋಂದಾವನೆಗೆ. ಈಗ ನಮ್ಮ ಕಲ್ಪನೆಗಳೇನು, ಸಾಧಾರಣವಾದ ಕಲ್ಪನೆ, ಅದಕ್ಕೆಲ್ಲ ನಮಗೆ ನಾಮರೂಪದ್ದೇ ಬೇರೆ ಕಲ್ಪನೆ, ಸಂತರಿಗೆ ಬೇರೆ ಕಲ್ಪನೆ ಇರುತ್ತೆ. ಇವರು ಅನಂತಶಾಸ್ತ್ರಿಗೆ ತುಂಬ ವೇದಾಂತಗಳ ಪ್ರೀತಿ ಜಾಸ್ತಿ. ಅವ್ರ ಕಲ್ಪನೆ ಅಂದರೆ ಒಬ್ಬ ಸಾಧು ಅಂತಂದರೆ ಜಟಾಜೂಟನಾಗಿ ಮೌನವಾಗಿ ಒಂದು ನದಿ ತೀರದಲ್ಲಿ ಕುಟೀರವನ್ನು ಕಟ್ಟಿಕೊಂಡು 24 ಗಂಟೆ ಧ್ಯಾನಸ್ಥನಾಗಿರ್ತಾನೆ. ಒಬ್ಬರ ಸ್ತ್ರೀ ಮುಖವನ್ನು ನೋಡೋದಿಲ್ಲ, ಅವನು ಯಾರ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ಜಗತ್ತಿಗೂ ಅವನಿಗೂ ಸಂಬಂಧವೇ ಇಲ್ಲ. ಯಾರಾದರೂ ಭಿಕ್ಷೆ ಕೊಟ್ಟರೆ ತಗೊಳ್ತಾನೆ, ಇಲ್ಲ ಅಂದರೆ ಬಿಡ್ತಾನೆ. ಈ ಅವಸ್ಥೆಯಲ್ಲಿ ಇರ್ತಾನೆ. ಇವರೇ ನನ್ನ ಗುರು ಆಗಬೇಕು ಅಂತ ಇವೊಂದು ಅಪ್ಲಿಕೇಶನ್. ಸರಿ, ಗೋಂದಾವನೆಯಲ್ಲಿ ಹೀಗೆ ಬಂದರು. ಇವ್ರು ಬಹುಶಃ ಬ್ರಹ್ಮಚೈತನ್ಯರು ಹಾಗೇ ಇರಬೇಕು ಅಂತ. ಈ ಯಾರ ಕೇಳಿದ್ರೆ ಎಲ್ಲಾರು ಬ್ರಹ್ಮಚೈತನ್ಯರು ಅಂತ ಕೊನೆ ಒಳಗಡೆ ಕೂತಿಯಾರ ನೋಡಿ. ಅವ್ರು ಬಂದರು. ಈ ಬ್ರಹ್ಮಚೈತನ್ಯರು ನೋಡಿ ಏನು ಸ್ವಾರಸ್ಯ, ಅವ್ರದ್ದು ಸಣ್ಣ ಮುಕ್ತ ಉಟ್ಕೊಂಡಿರ್ತಾರೆ ಅಷ್ಟೇ, ಮೇಲ್ಗಡೆ ಬೇರೆ ಮಾಡಿ ಈ ಒಂದು ಮುಕ್ತ ಅಂತಂದರೆ ಏನಂತಾರೆ ಟವಲ್ ಅಂತ ಲೆಕ್ಕ ಹಾಕೋದು, ಅಷ್ಟನ್ನು ಮಾತ್ರ ಹಾಕೊಂಡು ಕೂತಿರ್ತಾರೆ. ಇಬ್ಬರು ಹೆಂಗಸರು ಅವ್ರಿಗೆ ಕಾಲು ಹೋಗ್ತಾ ಇರ್ತಾರೆ. ಜೊತೆಗೆ ಒಂದು 15-20 ಜನ ಸ್ತ್ರೀಯರು ಅವ್ರ ಎದುರುಗಡೆ ಕೂತಿರ್ತಾರೆ ಬ್ರಹ್ಮಚೈತನ್ಯ ಎದುರುಗಡೆ. ಒಳಗಡೆ ಬಂದಿದ್ದ ತಕ್ಷಣ ನೋಡಿದ ತಕ್ಷಣ ಯಾರೋ ಬಹುಶಃ ದತ್ತಾತ್ರೇಯ ಕನ್ಫ್ಯೂಷನ್ ಆಗಿರಬೇಕು, ಹೇಳೋದಕ್ಕೆ ಬೇರೆ ಹೇಳ್ಬಿಟ್ಟು ಅಂತ ಕಾಣುತ್ತೆ. ಇವರೆಲ್ಲ ಯಾರ ಸಂತರು ಇದೆ, ಸ್ತ್ರೀಯರ ಹತ್ರ ಕಾಲ್ತು ಓದಿಸ್ಕೊ ಚೇಚೆ, ಇದು ನಮ್ಮ ಧರ್ಮಕ್ಕೆ ಇದು ಅವ ಹೇಳಿದೆ. ಹೊಟ್ಟೋಗ್ಬಿಟ್ರು ಅನಂತಶಾಸ್ತ್ರಿಗಳು, ಅನಂತ ಶರ್ಮ ಇರಲಿಲ್ಲ. ಆಮೇಲೆ ಮತ್ತೆ ಸುತ್ತಿದ್ರು, ಯಾರಿದು ಅಂತ ಸುತ್ತಿದ್ರು ಕೊನೆಗೆ ನರಸಿಂಹವಾಡಿಗೆ ಹೋದ್ರು. ನರಸಿಂಹವಾಡಿಗೆ ಹೋಗಿ ಕೂತ್ಕೊಂಡ್ಕೊಂಡೆ. ನರಸಿಂಹವಾಡಿನಲ್ಲಿ ಮತ್ತೆ ಅವ್ರಿಗೆ ಮತ್ತೆ ಇನ್ನೂ ಸ್ವಲ್ಪ ದತ್ತಾತ್ರೇಯದ ಒಂದು ಇನ್ಸ್ಟ್ರಕ್ಷನ್ ಬರ್ತೀವಿ. ನಾನು ಆಗಲೇ ಹೇಳಿದೆ ಬ್ರಹ್ಮಚೈತನ್ಯರ ಹತ್ರ ಹೋಗು ಅಂತ, ನೀನೇ ಹೋಗ್ತಾ ಇದ್ದೆ, ನಾನೇನು ಮಾಡಲಿ? ಇದು ಒಳ್ಳೆ ಕಥೆ ಅಂತಲ್ಲ, ಇದೇನು ಈ ಪುರುಷ ಅಂತ ಯಾಕೆ ಹೋಗಬೇಕು? ಸರಿ, ಇನ್ನೊಂದು ಸೆಕೆಂಡ್ ಟ್ರೈ ಇದೆ. ಮತ್ತೆ 2ನೇ ಸಲ ಬಂದಾಗ ಪಾಪ ಒಬ್ಬರೇ ಕೂತಿದ್ದಾರೆ, ಯಾರು ಇಲ್ಲ ಕಳೀಲಿ. ಆಮೇಲೆ ಇವರು ಹೋಗಿ ಸುಮ್ಮನೆ ಒಂದು ಮೂಲೆ ಕೂತ್ಕೊಂಡ್ರು. ಬ್ರಹ್ಮಚೈತನ್ಯ ಕೂತಿದ್ದಾರೆ, ನಮ್ಮ ಶಾಸ್ತ್ರ ಕೂತ್ಕೊಂಡ್ರು. ಬಂದು ಇವರು ಸುಮ್ಮನೆ ಬ್ರಹ್ಮಚೈತನ್ಯ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಒಂದು 15-20 ಜನ ಎಲ್ಲ ಭಕ್ತರು ಬಂದು ಎದುರುಗಡೆ ಕೂತ್ಕೊಂಡ್ರು. ಇವರು ವೇದಾಂತ ವಿಚಾರ ಪ್ರಾರಂಭ ಮಾಡ್ತಾರೆ ಬ್ರಹ್ಮಚೈತನ್ಯ. ಇವರು ಒಂದು ಪದ ಹೇಳಿದ ತಕ್ಷಣ ಈ ವೇದಾಂತದಲ್ಲಿ ಒಂದು ತಿಳ್ಕೋಬೇಕು, ಒಂದು ಸಿದ್ಧಾಂತ, ಇನ್ನೊಂದು ಪೂರ್ವ ಪಕ್ಷ ಅಂತ ಕರೀತಾರೆ. ಪೂರ್ವ ಪಕ್ಷ ಅಂತಂದರೆ ನಾನೇನೋ ಒಂದು ವಿಚಾರ ಹೇಳ್ತೀನಿ, ಇದು ಸ್ವಪ್ನವತ್ ಅಂತ ಒಂದು ಪದ ಪ್ರಯೋಗ ಮಾಡಿದ ತಕ್ಷಣ ಅಬ್ಜೆಕ್ಷನ್
ಅದು ಸ್ವಲ್ಪ ಹೊತ್ತು ಅಲ್ಲ ಅನ್ನೋದೊಂದು ಅಬ್ಜೆಕ್ಷನ್. ಏನೇನು ಅಬ್ಜೆಕ್ಷನ್ಸ್ ಬರ್ತೋ ಅದಕ್ಕೆ ಪೂರ್ವ ಪಕ್ಷ ಅಂತ ಕರಿತಾರೆ ವೇದಾಂತ. ನಾನು ಅದನ್ನು ಉತ್ತರ ಕೊಟ್ಟು ಖಾತ್ರಿಪಡಿಸಿದಾಗ ಸಿದ್ಧಾಂತ ಆಗುತ್ತೆ. ಇವರು ಏನೋ ಒಂದು ಪದ ಹೇಳಿದ್ರೆ ಈ ಅನುಚರಣದಲ್ಲಿ ಪೂರ್ವ ಪಕ್ಷ ಉತ್ಪತ್ತಿ ಆಗ್ತಾ ಇದೆ ಮನಸ್ಸಿನಲ್ಲಿ. ಅದನ್ನೇ ತೆಗೆದುಕೊಂಡು ಮಾತಾಡ್ತಾ ಇಲ್ಲ. ಬ್ರಹ್ಮಚೈತನ್ಯ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಿಮ್ಗೆ ಏನು ಪೂರ್ವ ಪಕ್ಷ ಅಬ್ಜೆಕ್ಷನ್ಸ್ ಬರ್ತಾ ಇದೆಯೋ ಬ್ರಹ್ಮಚೈತನ್ಯ ಅಬ್ಜೆಕ್ಷನ್ ತಗೊಂಡು ಉತ್ತರ ಕೊಡ್ತಾ ಇದ್ದಾರೆ. ಇವರು ಅಂದ್ಕೊಂಡ್ರು ಎಲ್ಲೋ ಅಪರೂಪಕ್ಕೆ ಹಿಂಗೆ ಆಗುತ್ತಲ್ಲ, ಎಲ್ಲೋ ಕಾಕತಾಳಿ ಅಂತ ಹೇಳ್ತಾರೆ. ಅಂದರೆ ಏನು ಅಂತಂದರೆ ನಾವು ಹೋಗಿ ಪಕ್ಷಿ ಮರದ ಮೇಲೆ ಹೋಗಿ ಕೂತ್ಕೊಂಡಂತೆ ಆ ಒಂದು ಬ್ರ್ಯಾಂಚ್, ಆ ಗಿಡದ ಬ್ರ್ಯಾಂಚ್ ಬಿದ್ದೋಯ್ತು. ಅದು ಮುರಿದು ಹೋಗಿತ್ತು ಮುಂಚೆ, ಇದು ಹೋಗಿ ಕೂತಾಗ ಬಿತ್ತು. ಅದಕ್ಕೂ ಏನು ಸಂಬಂಧ ಇಲ್ಲ. ನಮ್ಮ ಕಂಡಿದ್ದೇನು ಕಾಗೆ ಕೂರ್ತು ಆ ಮರದ ಒಂದು ಟೊಂಗೆ ಬಿತ್ತು ಅಂತ, ಅದಕ್ಕೂ ಸಂಬಂಧ ಇಲ್ಲ. ಹಾಗೆ ಎಲ್ಲೋ ಒಂದು ಸಂದರ್ಭ ಹೋಗಿದಾಗಿ ಒಂದೇ ರೀತಿ ಆದಂಗೆ ಆಗುತ್ತೆ. ಇದೆಲ್ಲೋ ಆಗಿರ್ಬೇಕು, ಅಪರೂಪದ ಘಟನೆ ಇದು, ನಿತ್ಯದ ಘಟನೆ ಅಲ್ಲ. ಹೊಟ್ಟದು ಮಾರನೇ ದಿವಸ ಬಂದು, ಮಾರನೇ ದಿವಸನ ಹಾಗೆ, ಅದು ಮಾರನೇ ದಿವಸ ಬಂದು, ಅದು ಮಾರನೇ ದಿವಸನ ಹಾಗೆ. 3 ದಿವಸ ಆದಮೇಲೆ ಸಾಷ್ಟಾಂಗ ಪ್ರಣಾಮ ಹಾಕಿ, ನೀವೇ ನನ್ನ ಗುರುಗಳು ಅಂತ. ಓ, ಇವತ್ತು ಅರ್ಥ ಆಯ್ತು ನಿಮಗೆ, ನಾನೇ ನನ್ನ ಗುರು ಅಂತ. ಸರಿ, ಏನು ಮಾಡಲಿ, ನಿನ್ನ ವಿಚಾರ ಸ್ವಲ್ಪ ಪಕ್ಕಕ್ಕೆ ಇಡ್ತೀಯಾ? ಈ ವಿಚಾರ ಬುದ್ಧಿಯನ್ನು ಪಕ್ಕಕ್ಕೆ ಹಾಕು. ಮಾಸ್ಟರ್ ಶ್ರೀರಾಮಕೃಷ್ಣ ಪರಮಹಂಸರು ಅದೇ ನನಗೆ ನಿರಾಕಾರದಲ್ಲಿ ಭಾಳ ಆಸಕ್ತಿ ಅಂತಂದು. ಈ ನಿರಾಕಾರದೆಲ್ಲ ಹೋಗ್ಬೇಡ, ಕಾಳಿಗೆ ಒಪ್ಕೊಂಡು ಧ್ಯಾನ ಮಾಡು. ಬೇಕಾದ್ರೆ ಸಾಕಾರವೂ ಕೊಡ್ತಾಳೆ, ಬೇಕಾದ್ರೆ ನಿರಾಕಾರ ಕೊಡ್ತಾಳೆ. ನೀನು ಮಾಡಬೇಕಾದ್ದು ಕಾಳಿ ಮೇಲೆ ಧ್ಯಾನ ಅಂತ ಮಾಸ್ಟರ್ ಪರಮಹಂಸರು ಹೇಳಿರ್ತಾರೆ. ಹಾಗೆ ಬ್ರಹ್ಮಚೈತನ್ಯರಿಗೂ ಕೂಡ ಅವ್ರು ಹೇಳ್ತಾರೆ, ನೀನು ಒಂದು ಕೆಲಸ ಮಾಡು, ರಾಮನಾಮ ಉಪದೇಶ ಕೊಡ್ತೀನಿ, ತೆಗೆದುಕೋ, ನರ್ಮದೆಗೆ ಹೋಗಿ ಸಾಧನೆಯನ್ನು ಮಾಡು, ಆಮೇಲೆ ಮಿಕ್ಕಿತ್ತು. ಇವರು ಗುರುಗಳ ಶ್ರದ್ಧೆ ಬಂದಿತ್ತಲ್ಲ, ಈಗ ಸಂಶಯ ಇಲ್ಲ. ಹೋಗಿ 9 ತಿಂಗಳು ಅಲ್ಲಿ ಕೂತು ಪುರಸ್ಕಾರ ಇತ್ಯಾದಿಗಳು ಮಾಡಿದ ಮೇಲೆ ಅವರೇ ಸ್ವಾಮಿ ಬ್ರಹ್ಮಾನಂದರು ಅಂತ, ಬ್ರಹ್ಮಚೈತನ್ಯರ ಶಿಷ್ಯರು ಸ್ವಾಮಿ ಬ್ರಹ್ಮಾನಂದರು. ನೋಡಿ, ಗುರುಗಳನ್ನೆಲ್ಲ ಸಿಕ್ಕೋದು ಭಾಳ ಸಲೀಸಲ್ಲ. ಇನ್ನೊಂದು ನೆನಪಿಟ್ಕೋಬೇಕು. ಇವಾಗ ನಮ್ಮ ಕಲ್ಪನೆಗಳೇನಿರುತ್ತೆ ಅಂದರೆ, ನಮಗೆ ಒಬ್ಬ ಗುರು ಸಿಗಬೇಕು ಅಂತ ನಮ್ಗೆ ಒಂದು ಆಸೆ ಹುಟ್ಟಿದೆ ಅಂತ ದಿವಸ ಆಸೆ ಹುಟ್ಟಿದ್ದು ಭಾಳ ಸಂತೋಷ, ಭಾಳ ಒಳ್ಳೆ, ಬೇರೆ ಏನೋ ಕೇಳ್ತಾ ಇದ್ದಾರೆ, ಗುರುಕಟ್ಟನ ಕೇಳ್ತಾ ಇದ್ದಾರೆ, ಭಾಳ ಸಂತೋಷ. ಆದರೆ ಎಂಥ ಗುರು ಸಿಗಬೇಕು ಅಂತ ನಮ್ಮ ಕಲ್ಪನೆ ಇದೆ. ನಮಗೆ ಪರಮಹಂಸರಂತೂ ಗುರು ಬೇಕು, ಒಂದೇ ಸಲ ಮುಕ್ತಿ ಕೊಡಬೇಕು, ಇಲ್ಲ ನಮಗೆ ಸಂಶಯ ನಿವಾರಣೆ ಆಗಬೇಕು. ಪರಮಹಂಸ ಹತ್ರ ಹೋದರೆ ವಿವೇಕಾನಂದರಾಗೆ ಹೋಗಬೇಕು. ನಾವಾಗ ಹೋದರೆ ನಮ್ಗೆ ಅವ್ನು ಕಾಣದ ಶರೀರ ಆಗಿದ್ದೇನೆ, ಉದ್ದಡಿ, ಇನ್ನೇನು ಊಟ ಮಾಡ್ತಾ ಮಲ್ಕೊಂತಾನೆ, ಈ ಬ್ರಹ್ಮಚೈತನ್ಯಗೆ ಆಯ್ತಲ್ಲ, ಹಂಗೆ ಆಗಲ್ಲ. ಅದಕ್ಕೆ ನೀವು ವಿವೇಕಾನಂದರಾದರೆ ಪರಮಹಂಸ ನಿಮ್ಮ ಪಕ್ಕಕ್ಕೆ ಬರ್ತಾನೆ. ನಾನು ಇದೇ ಆಗಿದ್ದೆ, ನನ್ನಂತ ಒಂದು ಬೇಕಾದ ಗುರು ಬರೋದು ಇಲ್ಲಿ. ಅದಕ್ಕೋಸ್ಕರನೇ ಒಂದು ಮಾತು ಉಂಟು, ಈ ಇಟ್ ಇಸ್ ನಾಟ್ ರಿಟರ್ನ್, ಐ ಥಿಂಕ್. ಒಂದು ಪ್ರತೀತಿ ಏನು ಅಂತಂದರೆ, ನರೇಂದ್ರನಿಗಾಗಿ ಪರಮಹಂಸ ಅವತಾರ ತಾಳಿದ್ದಂತೆ. ಈ ವಿವೇಕಾನಂದ ಅಂತ ವ್ಯಕ್ತಿ ಬರ್ತಾ ಇದ್ದಾನೆ ಅಂತೇಳಿ ಪರಮಹಂಸ ತಯಾರಾಗಿ ಮುಂಚೆ ಬಂದು ಕೂತಿದ್ದಂತೆ. ಈ ವಿವೇಕಾನಂದ ನೋಡಬೇಕು ಅಂತೇಳಿ ಪರಮಹಂಸ ಅವತಾರ ತಾಳಿದ್ರು. ಈ ಪರಮಹಂಸ ನೋಡಬೇಕು ಅಂತೇಳಿ ಶಿವ ನರೇಂದ್ರನಾಗಿ ಬಂದ ಅಂತ ಮಾತುಂಟು. ಅದಕ್ಕೆ ನರೇಂದ್ರ ಬೆಂಗಾಲಿ ಪುಸ್ತಕ ಇದೆ, ನರೇಂದ್ರ ಶ್ರೀರಾಮಕೃಷ್ಣೇರ್ ನರೇಂದ್ರ ಅಂತ ಒಂದು ಮಾತು. ಅದರಲ್ಲಿ ಏನು ಬರೀತಾರೆ ಅಂತಂದರೆ, ಶ್ರೀರಾಮಕೃಷ್ಣರೇ ನರೇಂದ್ರನಾಗಿ ಪಾಶ್ಚಾತ್ಯ ದೇಶದಲ್ಲಿ ಸುತ್ತಾಡಿ ಭಾರತಕ್ಕೆ ಬಂದಿತ್ತು. ಇಟ್ ವಾಸ್ ಶ್ರೀರಾಮಕೃಷ್ಣ ಹಿಮ್ಸೆಲ್ಫ್ ಹೂ ವೆಂಟ್ ಟು ಅಮೆರಿಕಾ ಇನ್ ದ ಗೈಸ್ ಆಫ್ ಸ್ವಾಮಿ ವಿವೇಕಾನಂದ. ಅದು ತುಂಬ ಚೆನ್ನಾಗಿ ಮಾತುಗಳಿದೆ. ಹಾಗಾಗಿ ಈಗ ನನ್ನ ಮಟ್ಟಕ್ಕೆ ನನ್ನ ಗುರುಗಳು ಸಿಕ್ಕೋದು, ಅಥವಾ ಸಿಕ್ಕಿದ್ರೂ ಕೂಡ ಅರ್ಥ ಆಗೋದು ನನ್ನ ಮಟ್ಟಕ್ಕೆ. ಅದರಿಂದ ನಮ್ಮಲ್ಲಿ ಶ್ರದ್ಧಾಬಲ ಗಟ್ಟಿಸ್ಕೊಳ್ತಾ ಇದ್ದರೆ ಬೇರೆ ಏನೂ ಆಗೋದಿಲ್ಲ. ಈ ಸ್ವಯಂ ಈಗ ಬ್ರಹ್ಮಚೈತನ್ಯ ಬಗ್ಗೆ ಹೇಳಿದ್ದಲ್ಲ, ಅವ್ರಿಗೂ ಕೂಡ ಎಂಥ ಆಶ್ಚರ್ಯ ಗೊತ್ತೇನು. ಅವ್ರಿಗೂ ತವಕಾಯ್ತು, ತುಂಬ ಸಾಧನೆ ಮಾಡಬೇಕು, ಜಪ ಮಾಡಬೇಕು, ಸಿದ್ಧಿ ಮಾಡಬೇಕು ಅಂತೆಲ್ಲ. ಸರಿ, ಗುರು ಹುಡ್ಕೊಂಡು ಹೋದ್ರು. ಎಲ್ಲಿ ಹುಡ್ಕೊಂಡು ಹೋಗೋದು? ಅವರು ನಮ್ಮ ಇದಕ್ಕೆ ಬಂದರು, ಅಕ್ಕಲಕೋಟೆ ಮಹಾರಾಜ ಹತ್ರ ಬಂದರು. ಅಕ್ಕಲಕೋಟೆ ಮಹಾರಾಜ ಹೇಳಿದ್ರು, ನೀನು ನನ್ನ ಶಿಷ್ಯ ಅನ್ನೋ ಗುರುಗಳಿಗೆ ಗೊತ್ತಾಗುತ್ತೆ ಯಾರ್ಯಾರು, ನೀನು ನೆನಪಿಡ್ಬೇಕು. ಗುರು ಮತ್ತು ಶಿಷ್ಯನ ಸಂಬಂಧ ಶಾಶ್ವತ. ತಂದೆ ತಾಯಿ ಹೆಂಡತಿ ಮಕ್ಕಳು ಜನ್ಮ ಇದು ಸಂಬಂಧ ಈ ಜನ್ಮಕ್ಕೆ ಮಾತ್ರ. ಇಟ್ ವಿಲ್ ನಾಟ್. ಅವರಾಗಲಿ ಈಗ ನಮ್ಗೆ ಯಾರ್ಯಾರು ತೀರೋಗಿದ್ದಾರೋ ಅವರೆಲ್ಲ ಜನ್ಮ ತಗೊಂಡಾಯ್ತು. ಈಗ ಹೆಂಗೆ ಹೇಳ್ತೀರ, ಅವ್ರು ಯಾರಿಗೂ ತಂದೆ ಆಗಿರ್ತಾರೆ, ಯಾರಿಗೂ ತಾಯಿ ಆಗಿರ್ತಾರೆ, ಯಾರಿಗೂ ತಮ್ಮ ಆಗಿರ್ತಾರೆ, ಯಾರಿಗೂ ತಂಗಿ ಆಗಿರ್ತಾರೆ. ನಾವು ಹೋಗಿ ಶರೀರ ಬೆಳೆದು ಇನ್ನೊಂದು 60 ವರ್ಷ ಆಗಿತ್ತು, ಅವಾಗಲೇ ಇದೆ ಮೇ ಬಿ 50 or 60 years old. ವಾಟ್ ಇದು? ಅದಕ್ಕೆ ಗುರು ಮತ್ತು ಶಿಷ್ಯ ಸಂಬಂಧ ಶಾಶ್ವತ. ಗುರು ಶಿಷ್ಯ ಸಂಬಂಧದಲ್ಲಿ ಎಲ್ಲರನ್ನೂ ನೋಡ್ತೀವೋ ಈ ಸಂಬಂಧ ಶಾಶ್ವತವಾಗ್ತದೆ. ಇನ್ ದ ಸೆನ್ಸ್ ಇಟ್ ಲೀಡ್ ಟು ಗಾಡ್ ರಿಯಲೈಸೇಷನ್. ಇದು ಬಹಳ ಮುಖ್ಯ, ಇದೆಲ್ಲ ಬಹಳ ಸೂಕ್ಷ್ಮ. ಇದನ್ನು ನಿಮಗೆ ಬೇಕಾದ್ರೆ ಅರ್ಥ ಆಮೇಲೆ ಮಾಡ್ಕೊಳ್ಳಿ. ಹೀಗಾಗಿ ಇವರು ಅಕ್ಕಲಕೋಟೆ ಮಹಾರಾಜ ಹತ್ರ ಹೋದಾಗ ಅಕ್ಕಲಕೋಟೆ ಮಹಾರಾಜ ನೀನು ನನ್ನ ಶಿಷ್ಯ ಅಲ್ಲ, ಬೇರೆ. ಆಮೇಲೆ ಗಿರ್ನಾರ್ ಹೋದ್ರು. ಗಿರ್ನಾರ್ ಹೋದರೆ ಗುಜರಾತಲ್ಲಿ 10,000 ಮೆಟ್ಲು ಹತ್ಕೊಂಡು ಮೇಲೆ ಹೋದರೆ ದತ್ತಪೀಠ ಇದೆ. ಅಲ್ಲಿ ಅಷ್ಟೆಲ್ಲ ಮೇಲೆ ಹತ್ಕೊಂಡು ಹೋಗಿ ಸಾಧನೆ ಎಲ್ಲ ಮಾಡಿದ ಮೇಲೆ ಕೂಡ ಆದ್ಮೇಲೆ ಹೇಳ್ತಾರೆ, ನೀನು ಈ ಜಾಗ ಸೇರಿದವರೆಲ್ಲ ಬೇರೆ ಎಲ್ಲ ಹುಡ್ಕೋಬೇಕು ಅಂತ.
ಆಮೇಲೆ ಕಾಶಿಗೆ ಬರ್ತಾರಂತೆ, ತ್ರೈಲಿಂಗ ಸ್ವಾಮಿಗಳಲ್ಲಿ ಭೇಟಿ ಮಾಡ್ತಾರೆ. ತ್ರೈಲಿಂಗ ಸ್ವಾಮಿಗಳು ಹೇಳ್ತಾರೆ, ನೀನು ನನ್ನ ಶಿಷ್ಯ ಅಂತ. ಅವ್ರ ಜೀವನದಲ್ಲಿ ಬರೆದ ಇನ್ನೊಂದು ಕಥೆ ನನಗೆ ಆಶ್ಚರ್ಯ ಆಯಿತು. ಬಹುಶಃ ನಾನು ಇದ್ರಲ್ಲಿ ಓದಿರಲಿಲ್ಲ. ಪರಮಹಂಸರು ದಕ್ಷಿಣೇಶ್ವರ ನೋಡ್ತಾ ಅಂತ ಬ್ರಹ್ಮಚೈತನ್ಯ, ನಾನು ಅವ್ರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಇಲ್ಲ ಅದು ಘಟನೆ. ಪರಮಹಂಸರು ನೋಡಿದ ಮೇಲೆ ಬ್ರಹ್ಮಚೈತನ್ಯರಿಗೆ ಹೇಳ್ತಾರಂತೆ, ನಾನು ನಿನ್ನ ಶಿಷ್ಯ ಅಲ್ಲ, ಅದು ಒಂದು ಮಾತು ಹೇಳ್ತೀನಿ, ಗುರುವಿನ ಬಾಗಿಲಲ್ಲಿ ನಾಯಿಯಂತೆ ಕಾದರೆ ಮಾತ್ರ ನಿಮಗೆ ಎಲ್ಲ ಪ್ರಾಪ್ತಿಯಾಗುತ್ತೆ. ಯು ಶುಡ್ ಬಿ ಲೈಕ್ ಎ ಡಾಗ್ ಸಿಟ್ಟಿಂಗ್ ಇನ್ ದ ಫ್ರಂಟ್ ಆಫ್ ಮಾಸ್ಟರ್ಸ್ ಹೌಸ್, ಅದರ್ವೈಸ್ ವಿಲ್ ಗೈನ್ ನಥಿಂಗ್ ಅಂತ ಪರಮಹಂಸ ಹೇಳಿ ಕಳಿಸ್ತಾರಂತ ಅವ್ರ ಜೀವನದಲ್ಲಿ ಉಲ್ಲೇಖ ಆಗಿದೆ. ಸರಿ, ಈ ವಾಣಿಯನ್ನು ತೆಗೆದುಕೊಂಡು ಅವರು ಬಂದರು ಮಹಾರಾಷ್ಟ್ರ ಹತ್ರ ಬಂದಾಗ ಅವ್ರಿಗೆ ಯಾರು ಹೇಳಿದ್ರು, ಯಾರೋ ತುಕಾರಾಮ್ ಅಂತ ಇದ್ದಾರೆ ಅಂತ. ತುಕಾರಾಮ್ ಈ ಸಂತ ತುಕಾರಾಮ್, ಮಹಾರಾಷ್ಟ್ರ ಸಂತ ತುಕಾರಾಮ್ ಅಲ್ಲ, ಇವರು ಇನ್ನೊಬ್ರು ತುಕಾರಾಮ್. ಅವ್ರಿಗೆ ಆಮೇಲೆ ರಾಮ್ ಸೇರ್ಕೊಂಡು ತುಕಾರಾಮ್. ಇವ್ರನ್ನ ಇದ್ದಾರೆ ಅಂತ ಯಾರೋ ಅವ್ರಿಗೆ ಹೇಳ್ತಾರೆ. ಸರಿ, ಹುಡ್ಕೊಂಡು ಬಂದರು. ಆ ಹಳ್ಳಿನಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಹಳ್ಳಿನಲ್ಲಿ ಒಂದು ಕಡೆ ಇದ್ದಾರೆ ಅಂತಂದರೆ ಅವ್ರು ಕೇಳ್ತಾರೆ, ಇಲ್ಲಿ ಯಾರೋ ತುಕಾರಾಮ್ ಅಂತ ಇದ್ದಾರಲ್ಲ ಸಂತರು ಯಾರು? ಹಳ್ಳಿಯವ್ರಿಗೆ ಇವ್ರ ಮುಖ ನೋಡ್ತಾರೆ. ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಯಾರು ತುಕಾರಾಮ್ ಹೆಸರು ಗೊತ್ತಿಲ್ಲ. ಅದು ಎಲ್ಲೋ ಒಂದು ಕಡೆ ಮನೆಗೆ ಹೋಗಿ ಈ ತುಕ ಬೇಕಾಗಿತ್ತಲ್ಲ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ತುಕಾರಾಮ್ ಅಂತಿಲ್ಲ, ಕುಚಿ ತುಕ್ಕಿಯ ಅಂತ ಒಬ್ಬ ಇದೆ. ತುಕಾರಾಮ್ ಅಂತ ಹೆಸರಿಲ್ಲ, ಕುಚಿ ತುಕ್ಕಿಯ ಅಂತಿದ್ದಾನಲ್ಲ. ಅವನು ಬೇಕಾದ್ರೆ ಅವ್ನು ಮರದ ಕೆಳಗೆ ಕೂತಿರ್ತಾನೆ, ಗಾಂಜಾ ಸಿಗ್ತಾ ಇರ್ತಾನೆ, ಹೋಗಿ ನೋಡ್ಬೋದು. ಅವನು ಯಾವಾಗಲೂ ಸಿಗ್ತಾನೆ, ಮನೆಯೆಲ್ಲ ಮಠ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲ. ಹೇಗಂತ ಆಗ್ತಾನೆ. ಅವ್ರು ಹುಚ್ಚಿನ ಯಾಕೆ ನೋಡ್ತೀರಿ? ಇವರು ಸರಿ ಬಂದರು ತುಕ್ಕಿಯ. ಇವರು ಪಾದಕ್ಕೆ ಬಿದ್ದ ತಕ್ಷಣ ಅವ್ರದ್ದೊಂದು ದೊಡ್ಡ ಕಬ್ಬಿನ ಜಲ್ಲೆ ಇತ್ತು. ಎತ್ತಿ ಹೇಳ್ತಾರೆ, ನಿನ್ನನ್ನು ಕೊಲ್ಲೆ. ಯಾಕೆ ಬ್ರಹ್ಮಚೈತನ್ಯ ಹೇಳ್ತಾರೆ, ಈ ಆತ್ಮವೇ ನಿಮ್ಮದಾದ್ಮೇಲೆ ಏನು ಬೇಕಾದ್ರೂ ಮಾಡಿ. ಸರಿ, ಈಗ ನೀವೇ ನನ್ನ ಗುರುಗಳು ಅಂತ ಹೇಳ್ತಾರೆ. ಗುರು ಆದಮೇಲೆ ಸುಮ್ಮನೆ ಒಪ್ಕೊಡ್ದಿಲ್ಲ ಯಾರು. ಅವರು ನೀನು ಒಂದು ಕೆಲಸ ಮಾಡೋದು, ಏನು ಮರ ಒಂದು ಮರ ಹತ್ತ, ಈ ಎಲೆ ಎಲ್ಲ ಉದುರಿಸ್ತಾನೆ. ಈಗ ಅದನ್ನು ವಾಪಸ್ ಅಲ್ಲೇ ಇಟ್ಬಿಟ್ಟಿದೆ. ಎಲೆನ ನೋಡ್ತಾರೆ, ಅದರಲ್ಲಿ ರಸ ಬೀಳ್ತಿರ್ತಾರೆ. ಪಾಪ ಅಳ್ತಾ ಇದ್ದಾರೆ, ವಾಪಸ್ ಹಾಕ್ತಾರೆ. ಇವ್ರು ಬುಟ್ಟಿಲಿ ಹಾಕಿ ಮರಕ್ಕೆ ಹೋಗಿ ವಾಪಸ್ ಹಾಕ್ತಾರೆ. ಇದರ ಅರ್ಥ ಹೇಗೆ ಮಾಡ್ಕೊಳ್ಬೇಕು ಅಂತ ಈ ಘಟನೆ ಹೇಳ್ಬಿಟ್ಟು ಹೇಳ್ತೀನಿ. ಆಮೇಲೆ ಅಷ್ಟಕ್ಕೆ ಕೆಳಗೆ ಕೂತ್ರ ಇವರಿಗೆ ಪರವಾಗಿಲ್ಲ ಅನ್ನಿಸ್ತು. ಈ ಶಿಷ್ಯ ಸ್ವಲ್ಪ ನಾನು ಹೇಳ್ತಾ ಇದ್ದೇನೆ. ಆಮೇಲೆ 3-4 ಜನ ಹುಡುಗರು ಅಲ್ಲಿ ಸಣ್ಣ ಮಕ್ಕಳು ಬಾಲಕರು ಆಟ ಆಡ್ತಾ ಇರ್ತಾರೆ. ಇನ್ನು ಹೇಳ್ತಾರೆ, ಗುದ್ಲಿ ತೊಗೊಂಬ, ಪಿಕಾಸಿ ಗುದ್ಲಿಯಲ್ಲಿ ಎತ್ಕೊಂಬ. ಹಳ್ಳಿಗೆ ಹೋಗಿ ಬೇಡ್ಕೊಂಡ್ಬರ್ತಾರೆ. ಅಗಿ ಗುಂಡಿ ಆಗಿರ್ತಾರೆ. ಆ 3 ಜನ ಮಕ್ಕಳು ಹೂತು ಇವು ಎತ್ತು ಒಳಗೆ ಹಾಕಿ, ಈಗ ಅದ್ರ ಮೇಲೆ ಕೂತು ಧ್ಯಾನ ಮಾಡಿ. ನಾನು ಹೇಳೋರು ಹೇಳ್ಬೇಡ, ಕೆಳಗಡೆ ಮಕ್ಕಳಿದ್ದಾರೆ, ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಇವ್ರು ಕೂತು ಧ್ಯಾನ ಮಾಡ್ತಾರೆ. ಸಂಜೆ ಆಯಿತು, ಮನೆಗೆ ಮಕ್ಕಳು ಬರಲಿಲ್ಲ. ತಂದೆ ತಾಯಿ ಹುಡ್ಕೊಂಡ್ಬಂದರು. ಇವು ತುಕ್ಯಾನೇ ತುಕ್ಯ, ನಮ್ಮ ಮಕ್ಕಳಿಗೆ ಆಟ ಆಡ್ತಿದ್ರೆ ಎಲ್ಲೋ ಅದ ಅವ್ನು ನೋಡಿ, ಅವ್ನು ನಿಧಾನ ಮುಂಚೆ ಬುದ್ಧಿ ಇಲ್ಲ, ಅವ್ರು ಕೆಳಗೆ ಹಾಕ್ಬಿಡ್ತೀನಿ, ಪಕ್ಕಕ್ಕೆ ಹಾಕಿ ಕಾಣ್ತಾರೆ ನಮಗೆ. ಇವರು ಅವ್ನು ಪಕ್ಕಕ್ಕೆ ಸರ್ ಸೇರ್ತಿದ್ರು. 3 ಜನ ಮಕ್ಕಳು ಸತ್ತೋಗಿದ್ದಾರೆ. ಸರಿ ಬಡಿದ್ರು ಬ್ರಹ್ಮಚೈತನ್ಯ, ಎಲ್ಲ ಮೂಳೆ ಮುರಿಯೋ ಹಾಕೋದು. ಒಂದು ಮಾತಾಡಲಿಲ್ಲ ಬ್ರಹ್ಮಚೈತನ್ಯ. ಯಾಕಂದರೆ ಗುರುಗಳೇ ಹೇಳಿತ್ತು, ಸಂಶಯ ಬಂತು ಮುಗೀತು. ಇಲ್ಲೇ ಹೇಳಿದ್ರೆ ಸಂಶಯ ರಾಕ್ಷಸ ನಾಶ ಮಾಸ್ತ್ರ, ಈ ಮಟ್ಟಕ್ಕೆ ಬರಬೇಕು. ಗುರು ಹೇಳೋದ್ರಲ್ಲಿ ಸಂಶಯ ಬಂತು, ನೀನು ಶಿಷ್ಯ ಆಗಕ್ಕೆ ಯೋಗ್ಯತೆ ಇದೆ. ಈಗ ಅವನು ಹೇಳ್ತಾನೆ, ಮಾಡು, ನೀನು ಸಂಶಯ ಪಡ್ತೀಯ, ಇನ್ನೂ ಒಂದು ನೀರು ಕುಡಿಯ, ಸಮುದ್ರ ನೀರು ಕುಡ್ಕೊಂಡು ಬಾ, ಎಲ್ಲ ಅನುಭವ ಪಡಿ, ಸುಸ್ತಾಯ್ತು ಅಂತ ಹೇಳಿ. ಆಮೇಲೆ ಗುರು ಹೇಳ್ತಾರೆ, ಇದು ತಗೋ ನೀನು ಮಂತ್ರ, ಇದು ನಿನ್ನದು ಅಂತ. ನಮಗೆ ಭಾಳ ಸಲೀಸಾಗಿ ಸಿಗ್ತೇವೆ, ಅರ್ಥ ಆಗೋದಿಲ್ಲ, ತುಂಬ ಕಷ್ಟಪಟ್ಟಾಗಲೇ ಅರ್ಥ ಆಗೋದು. ಅದಕ್ಕೆ ಈ ತುಕಾರಾಮ್ ಇವರು ಅವನ ಹಂಗೆಲ್ಲ ಒಂದೊಂದು ವಿಚಾರದಲ್ಲೂ ಗುರುಗಳು ಹೇಳಿದ ಮೇಲೆ ಮರಕ್ಕೆ ಅವನು ಎಲೆ ಸೇರಿಸ್ಬೇಕು. ಗುರುಗಳು ಹೇಳಿದ್ರೆ ಆಗುತ್ತೆ ಅಂತ, ಗುರುಗಳು ಹೇಳಿದ್ರೆ ಹುಡು ಅಂತ ಸಂಶಯ ಪಡಲಿಲ್ಲ. ಯಾಕಂದರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ವಿಚಾರ ಬರೋದಿಲ್ಲ, ಶ್ರದ್ಧೆ ಒಂದೇ ಉಳಿಯುತ್ತೆ. ಅದಕ್ಕೆ ಬುದ್ಧಿ ಶ್ರದ್ಧಾನುಸಾರಿಣಿ ಅಂತ ಹೇಳ್ತಾರೆ. ಸಂತರ ಜೀವನ ಹೇಗಿರ್ತೇನೆ, ಬುದ್ಧಿ ಶ್ರದ್ಧಾನುಸಾರಿಣಿ. ಶಾಸ್ತ್ರ ಏನು ಹೇಳ್ತೇನೆ ಗೊತ್ತೇನು, ಬುದ್ಧಿ ಕರ್ಮಾನುಸಾರಿಣಿ ಅಂತ ಇರೋದು ಶಾಸ್ತ್ರದಲ್ಲಿ. ಬುದ್ಧಿ ಕರ್ಮನ ಅನುಸರಿಸ್ತೇನೆ, ನನ್ನ ಕರ್ಮ ನನ್ನ ಸಂಸ್ಕಾರ ತಕ್ಕಂತೆ ನಾನು ಮಾತಾಡ್ತಿದ್ದೆ. ಅದಕ್ಕೆ ಒಬ್ಬ ವ್ಯಕ್ತಿ ಸ್ವಲ್ಪ ಹೊತ್ತು ಮಾತಾಡಿದ ಅವನ ಸಂಸ್ಕಾರಗಳೇನು ನಮ್ಗೆ ಅರ್ಥ ಆಗುತ್ತೆ, ಮಾತಿನಿಂದ ಗೊತ್ತಾಗುತ್ತೆ. ಅದಕ್ಕೆ ವಾಕ್ ಶಕ್ತಿ ಅಂತ ನಾನು ವಿಚಾರ ಹೇಳಿದ್ದೆ. ಶುದ್ಧವಾಗಿದ್ದರೆ ಮಾತ್ರ ವಾಕ್ ಶುದ್ಧವಾಗಿರುತ್ತೆ. ಇಲ್ಲಿ ಇವರು ಮಾತಾಡೋತ್ತಿಗೆ ಬುದ್ಧಿ ಕರ್ಮಾನುಸಾರಿ ಹೋಗಿ ಸಂತರಲ್ಲಿ ಬುದ್ಧಿ ಶ್ರದ್ಧಾನುಸಾರಿ. ಶ್ರದ್ಧೆ ಮೊದಲು, ಬುದ್ಧಿ ನಂತರ. ನಮ್ಮದು ಬುದ್ಧಿ ಮೊದಲು, ಶ್ರದ್ಧೆ ಆಮೇಲೆ. ಏನು ಹೇಳಿದ್ರು ವಿಚಾರ ಮಾಡಿ ಅರ್ಥ ಮಾಡ್ಕೊಳ್ಳೋದು. ಇದೆಲ್ಲ ಹೇಗೆ ಆಗುತ್ತೆ ಅಂತ. ಸೊ ನಮ್ಮಲ್ಲಿ ಬುದ್ಧಿ 2ನೇ ಹಂತ, ಮೊದಲನೇ ಹಂತ, ಶ್ರದ್ಧೆ 2ನೇ ಹಂತ. ಸಂತರಲ್ಲಿ ಶ್ರದ್ಧೆ 1ನೇ ಹಂತ, ಬುದ್ಧಿ 2ನೇ ಹಂತ. ಬುದ್ಧಿ ಶ್ರದ್ಧಾನುಸಾರಿ ಆದರೆ ಮಾತ್ರ ಈ ಮಂತ್ರದಲ್ಲಿ ಅದ್ಭುತವಾದ ಆನಂದ ಸಿಕ್ಕಲಿಕ್ಕೆ ಅವಕಾಶಗಳುಂಟು. ಇದನ್ನು ಹೇಳ್ತಾ ಅವರು ಒಂದು ಮಾತನ್ನು ಹೇಳ್ತಾರೆ. ಒಂದು ಸಲ ಒಬ್ಬ ರಾಜ
ಹೀಗೆ ಗುರುಗಳ ಬಳಿ ಹೋಗ್ತಾನಂತ. ಅವನು ಹೋದಾಗ ನೀವು ಮಹಾಶಯ ಏನಾದ್ರು ಉಪದೇಶ ಕೊಡಿ ಅಂತ ಅವರು ಗುರುಗಳಿಗೆ ಕರೆದಿ ಉಪದೇಶ ಬೇಡ, ಉಪದೇಶ ಸರಿ ಬಾ ಎಲ್ಲರೂ ವಿಹಾರ ಸರಿ ಬೆಟ್ಟದ ಮೇಲೆ ಕರ್ಕೊಂಡ್ಬರ್ತಾರೆ. ಏನೋ ಇಷ್ಟೊಂದು ಕಲ್ಲು ಕಾಣ್ತಾ ಇದೆ, ಒಂದು ಕೆಲಸ ಮಾಡಿ ಬೆಳಿಗ್ಗೆ ಹೊತ್ತು 6 ಗಂಟೆಗೆ ಬಾ, ಈ ಕಲ್ಲೆಲ್ಲ ಆರಿಸ್ಬಿಟ್ಟು ಕೆಳಗಡೆ ಭೂಮಿಗೆ ಹೋಗಿ ಒಯ್ಯಿ ಅಲ್ಲಿ ಬಿಸಾಕ. ಸೊ ಮಹಾಶಯರೇ ಉಪದೇಶ ಇದೇ ಉಪದೇಶ ನಿಮಗೆ ಇದು ಹೇಳಿ ಮಾಡೋದು. ಈಗ ನಾನು ಹೇಳ್ತೀನಿ 6 ರಿಂದ 9 ಗಂಟೆ ಪ್ರತಿ ದಿವಸ 3 ಗಂಟೆ ಕಲ್ಲು ಆರಿಸ ಕೆಳಗೆ ಬಿಸಾಕ. ಇವನು ಸರಿ ಕೇಳಿ ತಪ್ಪಿಗೆ ಮಾಡೋ ಅಂಥ ಸಂದರ್ಭ ಅಂತಾರೆ. ಅದು ರಾಜ ಬೇರೆ, ಸೇವಕರು ಕರ್ಕೊಂಡು ಮಾಡೋದು, ನೀನೇ ಮಾಡಬೇಕು. ಸರಿ ಬೆಳಗ್ಗೆ ದಿನ ಹೋದ 6 ಗಂಟೆಗೆ ಬುಟ್ಟಿ ಎತ್ಕೊಂಡು ಹೋದಾಗ ಅದೆಲ್ಲ ಆರಿಸ್ದ ಬಿಸಾಕದ ಬಂದ. 1 ತಿಂಗಳಾಯ್ತು. 3 ಗಂಟೆ ಕಾಲ ಕೂಡ ನಮ್ಮ ಗುರುಗಳಿಗೆ ಬುದ್ಧಿ ಇಲ್ಲ ಅಂತ ಬೈಕೊಂಡೆ ಕಲ್ಲು ಆರಿಸ್ತಾ ಇದ್ದೆ. ಆವಾಗ 1 ತಿಂಗಳಾದ್ಮೇಲೆ ಗುರುಗಳಿಗೆ ಬಂದರು. ಏನೋ ಹೇಗಿದೆ ಕಲ್ಲು ಎತ್ತಾಗ್ತಾ ಇತ್ತು, ಏನು ಸ್ವಾರಸ್ಯ ಇಲ್ಲ, ಹೋಗಿ ಹೋಗಿ ಕಲ್ಲು ಎತ್ತಾಕದ ಮೈಯೆಲ್ಲ ನೋವ್ತಾ ಇದೆ. ಸರಿ ಇನ್ನೂ 1 ತಿಂಗಳು ಮುಂದುವರ್ಸೋದು. ಸರಿ ಇನ್ನೂ 1 ತಿಂಗಳು ಮುಂದುವರ್ಸ್ದ. ಅದೇ ಬೈಕೊಂಡು ಪ್ರತೀಕ್ಷೆ ಇದು ಇಲ್ಲ ಅದಿಲ್ಲ ಅಂತೇಳಿ ಮತ್ತೆ ಕಲ್ಲು ಆರಿಸ್ದ. ಆಮೇಲೆ ಮುಗೀತು, ಅಲ್ಲಿ ಕಲ್ಲು ಆರಿಸಿದ್ದೆಲ್ಲ ಮುಗಿದೋದು, ಕಲ್ಲೇ ಇಲ್ಲೇ ಇದೆ. ಗುರುಗಳು ಬಂದರು, ಏನೋ ಹೇಗಿದೆ ಅಂತ. ಏನೋ ನೀವು ಹೇಳ್ತಿರಲ್ಲ ಮಾಡ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ ಆ ಕೆಳಗಡೆ ಬಿಸಾಕಿದ ಕಲ್ಲೆಲ್ಲ ಮತ್ತೆ ಬೆಟ್ಟಕ್ಕೆ ಹಾಕಿ ಇನ್ನೂ 1 ತಿಂಗಳು. ಇವ್ರಿಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಇದು ಮಾಡದೆ ಬೇಡ ಅಂದ್ಕೊಂಡ, ಆದರೆ ಏನು ಮಾಡಿ ಕೇಳಿದ ತಪ್ಪಿಗೆ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಕಲ್ಲು ಬಿಸಾಕ್ತಾ ಬಂದ. ಆಮೇಲೆ 3 ತಿಂಗಳು ಆಯ್ತು ಹಿಂಗೆ. ಆಮೇಲೆ ಅವ್ನಿಗೆ ಆಲೋಚನೆ ಬಂತು, ಹೆಂಗೂ 3 ಗಂಟೆ ಕಲ್ಲು ಬಿಸಾಕೋದು ಹೋಗ್ತಾನೆ, ಮಾಡ್ತಾ ಇದ್ದೀನಿ ಕರ್ಮ, ಒಂದು ಆನಂದವಾಗಿ ಮಾಡ್ಕೊಂಡೆ ಬಿಟ್ಲಿ ಅಂತ. ಯಾಕೆ ಆಲೋಚನೆ ಮಾಡಿದ್ರು, ಗುರು ಹೇಳಿದ್ರೆ ಬಿಟ್ರು, ಈಗ ಕರ್ಮಕ್ಕಂತೂ ಬಂದಾಯ್ತು, ಹೋಗ್ತಾನೆ ಕಟ್ಕೊಂಡಾಯ್ತು. ಕಟ್ಕೊಂಡ್ಮೇಲೆ ಬಿಡೋಂಗಿಲ್ಲ, ಕಟ್ಕೊಂಡಾಯ್ತು, ಹೇಳಿದ್ದಾಯ್ತು, ಮಾಡ್ತಾ ಇದ್ದೀನಿ. ಈ ಬೇರೆ ವಿಚಾರ ಬಿಟ್ಕೊಂಡ. ನಾನು ಆನಂದದಿಂದ ಈ 3 ಗಂಟೆ ಕೆಲಸನ ಸ್ಮರಣೆ ಮಾಡಿಕೊಂಡು ದೇವ ಸ್ಮರಣೆ ಮಾಡಿಕೊಂಡು ಕಲ್ಲು ಎತ್ತು ಹಾಕೋಣ ಅಂತೇಳಿ ಕೆಳಗಿನಿಂದ ಮೇಲ್ಗಡೆ ಬಂದು ಆನಂದ ಹಾಕಿದೆ. ಆಮೇಲೆ 1 ತಿಂಗಳಾದ ಗುರುಗಳು ಬಂದರು. ಹೇಗಿದೆಯೋ ಅಂತ, ತುಂಬ ಖುಷಿಯಾಗಿದ್ದೀನಿ ಗುರುಗಳೇ, ಆನಂದವಾಗಿದೆ ಅಂತ. ಬಾ ಈಗ ಉಪದೇಶ ಕೊಡ್ತೀನಿ. ಎಲ್ಲಿ ಗುರುವಾಕ್ಯದ ಸಂಶಯ ತಾಳ್ತೀಯೋ ಗುರುವಾಕ್ಯ ಅದು ವೃದ್ಧಿ ಆಗೋದಿಲ್ಲ. ನಾಮರೂಪದಿಂದ ರೂಪದಲ್ಲೇ ಉಳಿತು, ನಾಮದಿಂದ ಹಿಂದೆ ಮುಂದಕ್ಕೆ ಹೋಗೋದಿಲ್ಲ, ಅಲ್ಲೇ ನಿಂತು. ಅದಕ್ಕೋಸ್ಕರನೇ ಎಲ್ಲ ಮಹಾತ್ಮರ ಜೀವನದಲ್ಲಿ ನೋಡಿ, ನರೇಂದ್ರ ಎಲ್ಲಿವರೆಗೂ ಗೌತಾರನು, ಈ ಪರಮಹಂಸ ಯಾರು, ಇವನು ರಾಮನು, ಇವನು ಕೃಷ್ಣನು, ಇವನು ಯಾರು ಅಂತ ಸಂಶಯ ಕೊಡೋವರೆಗೂ ಪರಮಹಂಸ ಆಟ ಆಡ್ತಾನೇ ಇದ್ದೀವಿ. ಕೆಲಸ ಇಲ್ಲ, ಆಪತ್ತಿ ಇರೋದು, ಅಜ್ಜಿ ಮೇಲೆ ಮನೆಯವರು, ಎಲ್ಲ ಕೇಸು, ಓಡಾಟ ಗಾಳಿ ಯಾರು ಗೊತ್ತಿಲ್ಲ, ಸಂಶಯ ಎಲ್ಲ ಅನುಭವ ಆಯಿತು. ಅವನ ಮಂತ್ರ ಮಾಶುಗೆ ಶ್ರೀರಾಮಕೃಷ್ಣ ಪರಮಹಂಸರು ಶರೀರ ಬಿಟ್ಟ ಮೇಲೆ ಕೂಡ ಒಂದು ವಾಕ್ಯ ನೆಟ್ಟನು. ಈ ವಿಶ್ವಾಮಿತ್ರರು ಹ್ಯಾಕ್ ಕಂಡಿದ್ದು ಗಾಯತ್ರಿ ಮಂತ್ರನ ಸ್ವರ್ಣಾಕ್ಷರದಲ್ಲಿ ಕಂಡಿದ್ದು. ಇನ್ನು ಗೋಲ್ಡನ್ ಲೆಟರ್ಸ್ ಗಾಯತ್ರಿ ಉದ್ಭವವಾಗಿ ಕಾಣ್ತು, ಅದನ್ನು ನಮಗೆ ಕೊಟ್ಟರು ವಿಶ್ವಾಮಿತ್ರ ಮಹರ್ಷಿಗಳು. ಕೌಶಿಕರಾದ ವಿಶ್ವಾಮಿತ್ರ ಆಗಿತ್ತು. ಇಲ್ಲಿ ನರೇಂದ್ರ ಕೂಡ ಹೇಳ್ತಾನೆ, ನಾನು ಎಷ್ಟೆಷ್ಟೋ ಮಂತ್ರಗಳನ್ನೆಲ್ಲ ಸ್ವರ್ಣಾಕ್ಷರದಲ್ಲಿ ಕಾಣ್ತಾ ಇದ್ದೀನಿ, ಆದರೂ ನನ್ನ ಎದೆಯಲ್ಲಿ ಆನಂದ ಇಲ್ಲ. ಒಬ್ಬ ವಿಶ್ವಾಮಿತ್ರ ನಮ್ಮ ಮಂತ್ರ ಕೊಟ್ಟಿದ್ದಕ್ಕೆ ಬ್ರಹ್ಮರ್ಷಿ ಅಂತ ಹೇಳಿದ್ರು. ಈ ನರೇಂದ್ರ ಹೇಳ್ತಾನೆ, ಎಷ್ಟೆಷ್ಟೋ ಮಂತ್ರಗಳಲ್ಲಿ ಸ್ವರ್ಣಾಕ್ಷರದಲ್ಲಿ ಕಂಡಿನಿ, ಅದು ಆನಂದ ಕಂಡುಕೊಂಡಿಲ್ಲ. ಇದೆಲ್ಲ ತುಂಬ ಮಾಡಬೇಕು. ಅದಕ್ಕೆ ಇಲ್ಲಿ ಎಲ್ಲಿವರೆಗೂ ಈ ಶ್ರದ್ಧೆಯ ಈ ಸಂತರ ಸಾಮೀಪ್ಯಕ್ಕೆ ಹೋದಾಗಲೇ ನಿಧಾನಕ್ಕೆ ಈ ಶ್ರದ್ಧೆ ಆವಿರ್ಭಾವ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಸಂತರ ಬಳಿ ಮಾತ್ರ ಸಿಗೋದು, ಮಾರ್ಕೆಟಲ್ಲಿ ಸಿಗೋದ. ನಾನು ಬರೀ ದೇವಸ್ಥಾನಕ್ಕೆ ಪೂಜೆಗೆ ಹೋದರೂ ಸಿಕ್ಕೋದಿಲ್ಲ. ಶ್ರದ್ಧೆಯಿಂದ ಹೋದರೆ ಪರಮಾತ್ಮ ವ್ಯವಸ್ಥೆ ಮಾಡ್ತಾನೆ. ಯಾರು ನಾವು ಸಂತರನ್ನು ಗುರುಗಳನ್ನು ಕಳಿಸಿ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕೆ ಈ ನಮ್ಮ ಜೀವನದಲ್ಲಿ ಈಗ ನೋಡಿ, ಅದಕ್ಕೆ ಇವರೆಲ್ಲ ಭಾಳ ಚೆನ್ನಾಗಿ ಹೇಳ್ತಾರೆ, ಮಹಾಪುರುಷರು, ಈ ಮನುಷ್ಯ ಈ ಆನೆ ಗೀನೆ ಇದನ್ನೆಲ್ಲ ಪಳಗಿಸ್ತಾನೆ ಅಂತ ದೊಡ್ಡ ದೊಡ್ಡ ಪ್ರಾಣಿ, ಮನಸ್ಸನ್ನು ಪಳಗಿಸ್ತಾರೆ. ಬಾಹ್ಯವಾದ ಏನು ಬೇಕಾದ್ರೂ ಮಾಡಬೇಕು, ಒಳಗಡೆ ಇರೋದು ಅರ್ಥವೇ ಆಗಬೇಕಲ್ಲ ಏನಿದೆ. ಅದಕ್ಕೆ ಕನ್ಫ್ಯೂಷನ್ ಬೇಡ. ಸುಮ್ಮನೆ ನಾವು ಪರಮಾತ್ಮ ನಾಮಸ್ಮರಣೆ ಗಟ್ಟಿಗೆ ಇಟ್ಕೊಂಡು ಶ್ರದ್ಧೆಯನ್ನು ಹಿಡ್ಕೋಬೇಕು. ಹಿಡ್ಕೊಂಡು ಹೋದಾಗ ಮಿಕ್ಕಿದೆಲ್ಲವೂ ಕೂಡ ಈ ಅವಾಗ ಶ್ರದ್ಧಾ ಅಥವಾ ಬುದ್ಧಿ ಶ್ರದ್ಧಾನುಸಾರಣಿಯಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ವಿವೇಕಾನಂದ ಒಂದ್ಸಲ ಈ ಬೇಲೂರು ಮಠದಲ್ಲಿ ಕೂತಾಗ ಅವರೊಂದು ಇದನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ಆ ಕ್ಯಾಂಪ್ ಕಾಟು ಮಾವಿನ ಮರದ ಕಟ್ಕೊಂಡಿರ್ತಾರೆ. ಅವರು ಮಾತಾಡ್ತಾರೆ, ಐ ವೆರಿಲಿ ಸಿ ದ ಬ್ರಹ್ಮನ್. ಅಲ್ಲಿ ಇಲ್ಲಿ ಎಲ್ಲ ಕಸ ಬಿಡಿಸ್ತಾ ಇರ್ತಾರೆ. ಸ್ವಾಮಿ ಪ್ರೇಮಾನಂದರು ಅಂತ ಅವ್ರ ಸೋದರ ಸನ್ಯಾಸಿಗಳು ಪೂಜೆಗಾಗಿ ತಟ್ಟೆ ಎತ್ಕೊಂಡು ಮಾಡಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಐ ವೆರಿಲಿ ಸಿ ದ ಬ್ರಹ್ಮನ್, ನಾನು ಸಾಕ್ಷಾತ್ತಾಗಿ ಪರಬ್ರಹ್ಮನ್ನು ನೋಡ್ತಾ ಇದ್ದೇನೆ. ಆ ವಾಕ್ಯ ಹೇಳಿದ ತಕ್ಷಣ ಅವ್ರ ಅನುಭವ ಎಷ್ಟು ಯಥಾವತ್ತಾಗಿತ್ತು ಅಂದರೆ, ಕಸ ಗುಡಿಸ್ತಿರೋ ಎಲ್ಲೂ ಕೂಡ ಸೈನ್ಸ್ಲಿ ಒಂದು ಫೋಟೋ ತೆಗೆದು ಎಲ್ಲ ಸ್ಟಿಲ್ ಪಿಕ್ಚರ್ಸ್ ಆಗುತ್ತೋ ಎಲ್ಲೂ ಅಲ್ಲಲ್ಲೇ ನಿಂತು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅದು ಅನುಭೂತಿ ಆಗಿದೆ, ಪರಬ್ರಹ್ಮವೇ ಎಲ್ಲವೂ ಆಗಿದ್ದಾನೆ.
ಇವರು ವಾಕ್ಯ ಹೇಳಿದ್ದು ಮಂತ್ರ ದೀಕ್ಷೆನೂ ಕೊಡಲಿಲ್ಲ. ವಿವೇಕಾನಂದ ಶಕ್ತಿ ಅಂದರೆ ಆ ಶಕ್ತಿ ಇದು. ಐ ವೆರಿಲಿ ಸಿ ದ ಬ್ರಹ್ಮನ್ ಎಲ್ಲರಿಗೂ ಅನುಭೂತಿ ಆಯಿತು ಆ ಕ್ಷಣಕ್ಕೆ. ಅದರಿಂದ ಸಂತರು ಅಂತಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ಪರಮಾತ್ಮನಿಗೆ ಒಂದು ಕೈ ಮೇಲೆ ಒಂದು ರೀತಿ. ಯಾಕಂದರೆ ಬಹುಶಃ ದೇವರು ಬಂದರೂ ಕೂಡ ಕಾಪಾಡೋದು ಈ ಗುರು. ದೇವರು ಆಮೇಲೆ ಬರ್ತಾನೆ. ಅದಕ್ಕಿಂತ ಮುಂಚೆ ಇವನು ನನ್ನ ಗುರು, ನನ್ನ ಜೀವನದಲ್ಲಿ ಎಂತೆಂಥ ತೊಂದರೆಗಳನ್ನೆಲ್ಲ ನಿರ್ನಾಮ ಮಾಡ್ತಾನಪ್ಪ ಅವನು ಅದ್ಭುತ. ಗುರು ಅಂದರೆ ಅವನು ಅದ್ಭುತ. ಅದಕ್ಕೆ ಇದೆಲ್ಲ ಅನುಭೂತಿ ಆಗಬೇಕು ವ್ಯಕ್ತಿಗಳಿಗೆ. ಇಟ್ ದೆನ್ ಕನ್ವರ್ಟ್ಸ್ ಇಟ್ ಸೆಲ್ಫ್ ಇಂಟು ಕನ್ವಿಕ್ಷನ್ಸ್. ಕನ್ವಿಕ್ಷನ್ ವಿಲ್ ಗಿವ್ ಫೇತ್ ಇನ್ ಒನ್ಸ್ ಲೈಫ್. ಅದನ್ನು ವಿವೇಕಾನಂದ ಅದಕ್ಕೆ ಹೇಳಿದೆ, ಹ್ಯಾವ್ ಫೇತ್ ಇನ್ ಒನ್ ಸೆಲ್ಫ್ ಅಂತ ಅಲ್ಲಿಂದ ಹೇಳ್ಕೊಂಡ್ಬಿಟ್ರು. ಅದಕ್ಕೆ ನಮ್ಮ ಜೀವನದಲ್ಲಿ ಅದಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕು. ಯಾರೋ ಅಂಥ ವ್ಯಕ್ತಿಗಳು ಬಂದಾಗ ಪರಮಾತ್ಮ ಬುದ್ಧಿಯನ್ನು ಕೊಡೋ, ಅಂಥ ವ್ಯಕ್ತಿನ ಗುರುತಿಸಲಿಕ್ಕಾಗಲಿಕ್ಕೆ ಮನಸ್ಸನ್ನು ಕೊಡೋ. ಸದಾ ಇನ್ನು ನಾಲಿಗೆಯಲ್ಲಿ ಬರಲಿ ರಾಮ, ಯಾಕೆ ನಾಮ ಬರಬೇಕು, ಸದಾ ನೀವು ಸಮನ್ವಯ ಮಾಡೋಕ್ಕೆ ಆ ಸದ್ಬುದ್ಧಿಯನ್ನು ಕೊಡು. ಆ ಸದ್ಬುದ್ಧಿ ಕೊಡಬೇಕಂತ ಪರಮಾತ್ಮ. ಅವಾಗ ಮಾತ್ರ ಬುದ್ಧಿ ಶ್ರದ್ಧೆಯನ್ನು ಅನುಸರಿಸ್ತದೆ. ಇಲ್ಲ ಶ್ರದ್ಧೆ ಬುದ್ಧಿನ ಅನುಸರಿಸೋಂಗೆ ಕ್ರಮಗಳಾಗ್ಬಿಡುತ್ತೆ. ಇನ್ಕ್ಲೂಡಿಂಗ್ ಸ್ವಾಮಿ ಬ್ರಹ್ಮಾಂದರು, ನಮ್ಮ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರ ಸ್ವಾಮಿ ಬ್ರಹ್ಮಾಂದರು. ಅವ್ರ ಜೊತೆಗೆ ಒಂದು ದಿವಸ ಅವಳು ಮಹಿಳೆ ಬಂದು ಬೇಲಮಠದಲ್ಲಿ ಸ್ವಾಮಿ ಬ್ರಹ್ಮಾಂದರು ಮಾಡಿ ಮೇಲೆ ಕೂತಿರ್ತಾರೆ. ಮಾಡಿ ಮೇಲೆ ಕೂತಾಗ ಕೆಳಗಡೆ ಒಬ್ಬಳು ಯುವತಿ ಬಂದು ಬ್ರಹ್ಮಾಂದನ ಕಾಣಬೇಕು ಅಂತ ಕೆಳಗಡೆ ಬ್ರಹ್ಮಚಾರಿ ಇರ್ತಾರೆ. ಯಾರು ಸೇವಕರು, ನಿರ್ಮಾಣ ಅಂದರು, ಸುಜ್ಜಿ ಮಹಾರಾಜರು. ಅವರು ಕೆಳಗಡೆ ನಿಂತಿರ್ತಾರೆ. ಆ ಮಹಿಳೆ ಬಂದು ಕೇಳ್ತಾರೆ, ಈ ಸ್ವಾಮಿ ಬ್ರಹ್ಮಾಂದನ ಕಾಣಬೇಕಲ್ಲ. ಅದಕ್ಕೆ ಇವರು ಹೇಳ್ತಾರೆ, ಅವರು ಆ್ಯಕ್ಚುಲಿ ಶಿ ವಾಸ್ ಆ್ಯಕ್ಟ್ರೆಸ್. ಈಗಿನ ಆ್ಯಕ್ಟಿಂಗ್ಗೆ ನೀವು ಬೇರೆಯೇ ಕಥೆ. ಸ್ವಾತಂತ್ರ್ಯ ಪೂರ್ವದ ಭಾರತದಲ್ಲಿ ಶೀಲವಂತ ಮಹಿಳೆಯರು ನಾಟಕ ಮಾಡ್ತಾ ಇರಲಿಲ್ಲ. ಅದರಿಂದ ನಾಟಕಕ್ಕೆ ಮಹಿಳೆಯರು ಬರ್ತಿರಲಿಲ್ಲ ಅಂತ ಮಹಿಳೆ ಪಾತ್ರಕ್ಕೆ ಯಾರು ಕರ್ಕೋಬೇಕು, ಸಮಾಜದ ಹೊರಗಿದ್ದಂಥ ಸ್ತ್ರೀಯನ್ನು ಕರ್ಕೊಂಡ್ಬಂದು ನಾಟಕ ಆಡಿಸ್ತಾ ಇದ್ರು. ಅದಕ್ಕೆ ನಾಟಕ ನೋಡೋದು ತಪ್ಪು ಅಂತ ಆಗಿದ್ದ ಕಾಲದಲ್ಲಿ. ಈಗ ಈ ಮಹಿಳೆ ಒಬ್ಬರು ನಾಟಕ ಕಂಪ್ನಿಲಿ ಕೆಲಸ ಮಾಡೋಳು, ಗಿರೀಶ್ ಚಂದ್ರ ಘೋಷ್ ಕಂಪ್ನಿಲಿ ಕೆಲಸ ಮಾಡೋಳು, ನಾಟಕ ಮಾಡೋಳು. ಅವಳು ತಾರಾ ಅಂತ. ಇವಳು ತಾರಾ ಬಂದು ಈ ಬ್ರಹ್ಮಚಾರಿ ಸೇರಕ್ಕಿಂತ ಮುಂಚೆಗೆ ನೋಡಿ ಗೊತ್ತಿತ್ತು ಇವಳು ತಾರಾ ನಾಟಕದಲ್ಲಿ ಮಾಡೋಳು ಅಂತ. ಇವನಿಗೆ ಇವ್ರು ಯಾಕಪ್ಪ ಆಶ್ರಮಕ್ಕೆ ಬಂದರು, ಆಶ್ರಮಕ್ಕೆಲ್ಲ ಇವರೆಲ್ಲ ಬರ್ತಾರ, ಇವನ ಕಲ್ಪನೆ ನೋಡಿ ಬ್ರಹ್ಮಚಾರಿ ಪಾಪ ಹೊಸದಾಗಿ ಸೇರಿದ್ದಾನೆ, ಇದೆಲ್ಲ ಸಹಜ. ಅವನು ಮಾಡಿ ಮೇಲೆ ಅವ್ರು ಹೇಳ್ತಾರೆ, ಬ್ರಹ್ಮಾಂತ ಇದ್ದಾರಾ? ಇಲ್ಲ ಅವರೆಲ್ಲ ಧ್ಯಾನಸ್ಥರಾಗಿದ್ದು ತುಂಬ ಬ್ಯುಸಿಯಾಗಿತ್ತು, ಈಗೆಲ್ಲ ಸಿಕ್ಕೋದಿಲ್ಲ. ಅವಳು ತುಂಬ ಅಂಗಲಾಚೆ ಹೇಳ್ತಾಳೆ, ಒಂದು ಸಲ ಮಾಡಿ ಮೇಲೆ ಹೋಗಿ ನೋಡ್ಕೊಂಡು ಬನ್ನಿ, ಬ್ರಹ್ಮಾಂತ ಇದ್ದಾರ ಅಂತ ಹೇಳಿ ಸಾಕು ನನಗಷ್ಟೇ, ಬೇರೆ ಏನು ಹೇಳಬೇಡಿ. ಹೆಂಗೂ ಹೇಳಿದ್ದಲ್ಲ ಅಂತ ಇವಳಿಗೋಸ್ಕರ ಮೇಲೆ ಹೋಗ್ತಾರೆ, ನೋಡಬೇಕು ಅಂತಲ್ಲ, ಇವಳು ಹೇಳಿದ್ದಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಮಾಡಿ ಮೇಲೆ ನಡ್ಕೊಂಡು ಹೋಗ್ತಾರೆ. ಬ್ರಹ್ಮಾಂದ್ರು ಹೊರಗಡೆ ಕೂತ್ಕೊಂಡು ನನಗಾಗಿ ಯಾರ್ಯಾರು ಕೆಳಗೆ ಕಾಯ್ತಾ ಇದ್ದಾರ ಅಂತ ಕೇಳ್ತಾರೆ. ಈಗ ಇಲ್ಲ ಹೌದು ಒಂದು ಸುಳ್ಳು ಹೇಳೋಕ್ಕಾಗಲ್ಲ, ನಮ್ಮೊಂದು ಸುಳ್ಳು ಹೇಳಿ ಬ್ರಹ್ಮಾಂದ್ರ ಮುಂದೆ ಹೇಳಿದ್ರೆ ಅಷ್ಟೇ ಕತ್ತರಿಸ್ತಾರೆ ಸಾವೇ. ಆಧ್ಯಾತ್ಮಿಕ ಜೀವಕ್ಕೆ ತಿಲಾಂಜಲಿ ಹೇಳ್ಬಿಡ್ಬೇಕು. ಮಹಾತ್ಮರ ಮುಂದೆ ಸುಳ್ಳು ಹೇಳೋದು ತಿಲಾಂಜಲಿ ಹೇಳಿರ್ತೀನಿ ಕೊಟ್ಟಂತಾನೆ. ಇವರು ಅದಕ್ಕೆ ಈಗ ಯಾರೋ ಮಹಿಳೆ ಇದ್ದಾನೆ ಅಂತ ಹೇಳಿ ಆ ತಡವಸಿ ಬೇಸರದಿಂದ ಹೇಳ್ತಾಳೆ. ಆಮೇಲೆ ಅದಕ್ಕೆ ಬ್ರಹ್ಮಾಂದ್ರ ಅವಳನ್ನ ಮೇಲೆ ಕಳಿಸಿ ತಾರ ಬರ್ತಾಳೆ ಮಾಡಿ ಮೇಲೆ. ಅವಳು ಬಂದಾಗ ಅವಳಿಗೆ ಗಿರೀಶ್ ಚಂದ್ರ ಘೋಷ್ ಹೇಳಿ ಕಳಿಸಿರ್ತಾನೆ, ನಿನ್ಗೆ ಬೇಕಿದ್ರೆ ಬ್ರಹ್ಮಾಂದ್ರ ಪಾದ ಹಿಡ್ಕೊಂಡು ಎಲ್ಲ ಸಿಗುತ್ತೆ ಅಂತ. ಅವಳು ಅದೇ ಒಂದು ಶ್ರದ್ಧೆ, ಅವಳಿಗೇನು ಗೊತ್ತಿಲ್ಲ ಜೀವನದಲ್ಲಿ ಪರಮಾತ್ಮ ನಾಮಜಪ ಪರಮಾತ್ಮ ಆಶ್ರಮ ಸಾಧು ಸಂತರ ಪುರುಷ ಏನು ಗೊತ್ತಿಲ್ಲ. ಗಿರೀಶ್ ಚಂದ್ರ ಘೋಷ್ ಶ್ರದ್ಧೆ. ಅವನು ಹೇಳ್ದ ಅವಾಗ ಬ್ರಹ್ಮಾಂದ್ರ ಹಿಡ್ಕೊ ಎಲ್ಲ ಸರಿ ಹೋಗುತ್ತೆ. ಬಂದು ಈ ಬ್ರಹ್ಮಾಂತ ಇವರು ಅಂತ ಗೊತ್ತಾಯ್ತು. ಇವ್ರು ಹೇಳ್ತಾರೆ, ಹೋಗಿ ಈ ಮಹಿಳೆಗೆ ಸ್ವಲ್ಪ ಟೀ ಬಿಸ್ಕೆಟ್ ತೊಗೊಂಬ ಅಂತ ಬ್ರಹ್ಮಚಾರಿ ಹೇಳ್ತಾರೆ. ಇವನಿಗೆ ಸಿಕ್ಕಾಬಟ್ಟೆ ಕೋಪ, ವಾಲ್ಕೆನ ಎರಕ್ಟ್ ಆಯಿತು. ಹೋಗಿ ಇವಳಿಗೆ ನಾನು ಟೀ ಮಾಡ್ಕೊಡ್ಬೇಕಾ, ಬೇರೆಯವ್ರು ಯಾರಾದ್ರೂ ಹೇಳಿದೆ ಮಾಡ್ತಾ ಇರ್ಬೋದಾಗಿತ್ತು. ಹೋಗಿ ಇವಳಿಗೆ ಅದು ಏನಾಯ್ತು, ಗುರುಗಳು ಹೇಳಾಯ್ತು, ಮಾತು ಹಿಂದಕ್ಕೆ ಹೋಗೋಂಗಿಲ್ಲ. ಸರಿ ಇವರು ಟೀ ಮಾಡ್ಕೊಳ್ಳೋಕ್ಕೆ ಒಳಗಡೆ ಹೋದರು. ಈ ಮಹಿಳೆ ಹೊರಗಡೆ ಕೂತಿದ್ದಾಳೆ. ಇವ್ರ ಮಾತುಕತೆ ಏನೋ ಆಗಿದೆ ಗೊತ್ತಿಲ್ಲ, ಸುಜಿಮಾರ್ಗೆ ಏನಾಗಿದೆ ನಿರ್ಮಾಣ ಅಂತಿದೆ. ಅವರು ಟೀ ಹಿಡ್ಕೊಂಡು ಬಂದಾಗ ಒಂದು ದೃಶ್ಯ ನೋಡ್ತಾಳೆ. ಅವಳು ಏನು ಮಾಡ್ತಾಳೆ, ಇಡೀ ಕಣ್ಣೀರಿನಲ್ಲಿ ಬ್ರಹ್ಮಾಂದ್ರ ಪಾದವನ್ನು ತೋರಿಸಿಬಿಟ್ಟಿದ್ದಾಳೆ. ಹತ್ತು ಅವಳು ಪಾದ ಕಟ್ಟಿಗೆ ಹಿಡ್ಕೊಂಡಿದ್ದಾಳೆ. ತಾರ ಕಣ್ಣೀರು ಧಾರಾಕಾರವಾಗಿ ಬಂದಿದೆ. ಇವರು ಬ್ರಹ್ಮಾಂದ್ರ ಪಾದ ಸಂಪೂರ್ಣವಾಗಿ ಒದ್ದೆ ಆಗಿಬಿಟ್ಟಿದೆ. ತನ್ನ ಕೂದಲಲ್ಲಿ ಒರೆಸ್ತಾಳೆ. ಬಾಬಾ ಬೆಂಗಾಲಲ್ಲಿ ಹೇಳ್ತಾರೆ, ಬಾಬಾ ಆಪ್ನಿ ಸವಾಯ ಮಾಕೆ, ಓ ಬಾಬಾ ಕೀ ಕೊಡ್ಬೇಡಿ ನೀನೇ ಅಂತ. ಬಾಬಾ ಅಂದರೆ ಬೆಂಗಾಲಿ ತಂದೆ ಅಂತ. ತಂದೆ ನೀನೇ ನನ್ನ ಸರ್ವಸ್ವ, ಏನು ಹೇಳ್ತೀನಿ ನನಗೆ. ಇವರು ಸಮಾಧಿಗೆ ಹೋಗ್ತಾರೆ. ಸಮಾಧಿ ಅಂತಂದರೆ ಶರೀರ ಪ್ರಜ್ಞೆ ದಾಟಿ ಇದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹೋಗುವಂಥದ್ದು. ಯಾವಾಗ ಇವರು ಆ ಭಾವಕ್ಕೆ ಹೋಗಿ ಹೇಳ್ತಾರೆ, ತುಮಿ ಆಮಕ್ಕೆ ಬಾಬಾ ಕೊರೆ ಡೇಕೆಚೋರು ಬಾಬಾರ್ ಈ ಪುತ್ರಿ ಮತೋ ಥಾಕೆ ಏ ಜಗತ್ತೇ ಥಾಕು, ನೀನು ನನ್ನನ್ನು ತಂದೆ ಅಂತ ಕರೆದಿದ್ದಿ, ಬ್ರಹ್ಮಾಂದ್ರ ಮಗಳಾಗಿ ಜಗತ್ತಿನ ಜೀವನವನ್ನು ತಾಳು. ಏನು ನಮಗೂ ಬರಲಿಲ್ಲ ಭಾಗ್ಯ ಬ್ರಹ್ಮಾಂದ್ರ ಮಗಳಾಗಕ್ಕೆ.
ಈ ತಾನಾಗ ಹೇಳಿದ್ರು ಅವಳು, ಯಾಕೆ ತೋಯಿಸಿದ್ದು ರಕ್ತ ಕಣ್ಣೀರಲ್ಲಿ ಆ ಪಾದವನ್ನು ತೊಳೆದು. ಅದಕ್ಕೆ ಸಂತರ ಜೀವನ ಓದೋದ್ರಿಂದ ನಮ್ಗೆ ಇಲ್ಲೇ ಸಾಧುಸಂಗ ಆಗತ್ತೆ, ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನೀನು ನನ್ನನ್ನು ಅಪ್ಪ ಅಂತ ಕರೆದಿದ್ಯಾ. ಬ್ರಹ್ಮಾಂಡ ಯಾರು? ಜಗತ್ತಿಗೆ ಆಧ್ಯಾತ್ಮಿಕ ಪರಂಪರೆಯಲ್ಲಿ ರಾಮಕೃಷ್ಣ ಮಿಷನ್ ಬಂದಂಥ ಒಂದು ಉನ್ನತವಾದ ಆಧ್ಯಾತ್ಮಿಕ ಉನ್ನತಿ ಅಂತ ಕಾಣಬೇಕಂದ್ರೆ ಬ್ರಹ್ಮಾಂಡ ಜೀವನವನ್ನು ಓದಬೇಕು, ಆಧ್ಯಾತ್ಮಿಕತೆ ಗೊತ್ತಾಗಬೇಕು ನಿಜಾರ್ಥದಲ್ಲಿ. ಅದರಿಂದ ಅಂಥವನು ಹೇಳ್ತಾ ಇದ್ದಾನೆ, ನೀನು ನನ್ನ ಪುತ್ರಿಯಾಗಿ ಜಗತ್ತಲ್ಲಿ ಇರಿಗೆ ಹೋಗು. ಅವಳಿಗೆ ಏನು ಆನಂದ ಆಯಿತು. ಇದು ಮುಗಿತಿಲ್ಲಿ ಘಟನೆ. 20 ವರ್ಷ ಆದಮೇಲೆ ಇದೇ ನಿರ್ಮಾಣದ ಬೇಲೂರು ಬ್ರಹ್ಮಾಂಡ ಜಯಂತಿ ದಿವಸಕ್ಕೆ ಅಲ್ಲಿ ಕೋಣೆಗೆ ಕ್ಲೀನ್ ಮಾಡ್ತಾ ಇರ್ತಾರೆ. ಒಬ್ಳು ಸನ್ಯಾಸಿನಿ ಬಂದು ನಮಸ್ಕಾರ ಮಾಡ್ತಾರೆ ಬ್ರಹ್ಮಾಂಡ ಫೋಟೋಗೆ. ಹೊರಗಡೆ ಬಂದಾಗ ಆ ಮಹಿಳೆ ಕೇಳ್ತಾರೆ, ನಾನು ಯಾರು ಗೊತ್ತಾಯ್ತಾ ನಿಮಗೆ? ನಿರ್ಮಾಣ ನೋಡ್ತಾಳೆ, ಒಬ್ಬ ಸನ್ಯಾಸಿನಿ ಗೊತ್ತಾಗಿದೆ. 20 ವರ್ಷದ ಹಿಂದೆ ನಾನು ಬಂದು ಅವತ್ತು ನಿನ್ನನ್ನು ಕೇಳಿದ್ದೆ ಬ್ರಹ್ಮಾಂಡ ನೋಡಬೇಕು ಅಂತ. ಆ ನೋಡಕ್ಕೆ ಬಂದಂಥ ತಾರ ಇವತ್ತು ಕಾಶಿಗೆ ಹೋಗಿ ವರ್ಷ ಅಂತ ಬ್ರಹ್ಮಾಂಡ ನನಗೆ ಆಶೀರ್ವಾದ ಮಾಡಿದ ಮೇಲೆ ಈ ಪುತ್ರಿ ಜಗತ್ತಲ್ಲಿರೋ ಅವಶ್ಯಕತೆ ಇಲ್ಲ. ನಾನು ನನ್ನ ಅಪ್ಪ ಸನ್ಯಾಸ, ಅದು ಎಂಥ ಸನ್ಯಾಸಿ? ಶ್ರೀರಾಮಕೃಷ್ಣ ಪರಮಹಂಸರ ಸನ್ಯಾಸಿ. ನಾನು ಅದೇ ಪರಂಪರೆಗೆ ಬರಬೇಕು ಅಂತೇಳಿ ಕಾಶಿಗೆ ಹೋಗಿ ಸನ್ಯಾಸ ದೀಕ್ಷೆ ತಗೊಂಡು 20 ವರ್ಷದಿಂದ ಸಾಧನೆ ಮಾಡಿ ನನ್ನ ಗುರುಗಳಿಗೆ ನಮಸ್ಕಾರ ಮಾಡಲಿಕ್ಕೆ ಇವತ್ತು ಬಂದಿದ್ದೇನೆ ನಾನು ತಾರಾ. ಇವಳು ಕರಿತಾರೆ ನಿರ್ಮಾಣ ಅಣ್ಣ ಅಂತ ಕರಿತಾರೆ. ಈಗ ಯಾಕೆ ಅಣ್ಣ ಸ್ವಾಮಿಗಳಿಗೆ ಸ್ವಲ್ಪ ಕಿರಿಯ ಕೆಳಗೆ ಪ್ರಾರಂಭಿಕಂತೆಲ್ಲ ಹಿಂಗೆಲ್ಲ ಆಗುತ್ತೆ. ನನಗೆ ಯಾಕೆ ಅಣ್ಣ ಅಂತ ಕರಿತೀವಿ ನಾವು ಸ್ವಾಮಿಗಳು ಅಂತ? ಯಾಕಂದರೆ ನಾನು ಬ್ರಹ್ಮಾಂದ್ರ ಪುತ್ರಿ, ನೀನು ಬ್ರಹ್ಮಾಂದ್ರ ಪುತ್ರ, ಅಣ್ಣ ತಮ್ಮ ತಂಗಿ ಸಂಬಂಧ ನಮ್ಗೆ ಗೊತ್ತಾಯ್ತಾ ಅಂತ ಹೇಳು. ಇದನ್ನು ಕೇಳಿ ಸುಜ್ಜಿ ಮಹಾರಾಜ್ ನಿರ್ಮಾಣದಲ್ಲಿ ಶಾಕ್. ಬಾಪ್ರಿ, ಅವಳು ಕಾಶಿನಲ್ಲಿ ಶಿರೇ ಬಿಡ್ಬೇಕಾದ್ರೆ ಗಂಗಾ ತೀರದಲ್ಲಿ ಪರಮಾತ್ಮ ಸ್ಮರಣೆ ಮಾಡೋನು ಶಿರೇ ಬಿಡ್ತಾಳೆ. ಕಾಶಿನಲ್ಲಿ ಸಾಯೋತ್ತಿಗೆ ಪರಮಾತ್ಮ ಸ್ಮರಣೆ ಮಾಡೋದಿದ್ರೆ ಮುಕ್ತಿ ಸಿಕ್ಕೋದಿಲ್ಲ, ಎಲ್ಲ ಶಾಸ್ತ್ರವು ಹೇಳಿದ್ರು. ಅದರಿಂದ ಇಂಥ ಸಾಧು ಸತ್ಪುರುಷರಿಗೆ ಏನು ಸಾಮಾನ್ಯರಲ್ಲ ನಮ್ಮದು ಇದರಲ್ಲಿ. ಅದಕ್ಕೆ ಈಗ ತಕ್ಷಣಕ್ಕೆ ಈಗ ಯಾರು ಕೇಳಿ ಸ್ವಾಮೀಜಿ ನಮಗೆ ಸಿಗ್ತಾರೆ ಇಂಥ ಸಾಧು ಸತ್ಪುರುಷರ ಚರಿತ್ರೆ ಇದೆಯಲ್ರಿ, ಇನ್ನೇನ್ರಿ ಈಗ ನಾವು ನೀವು 1 ಗಂಟೆ ಮಾತಾಡಿದ ಇನ್ನೇನಿಲ್ಲ. ನಾನು ಹೇಳಿದಾಗ ನಿಮ್ಗೆ ಸಂತೋಷ ಆಯ್ತೋ ಇಲ್ವೋ, ಆನಂದ ಆಯ್ತೋ ಇಲ್ವೋ, ಒಳಗಡೆ ಒಂದು ಭಾವ ಹುಟ್ಟೋ ಇಲ್ವೋ, ಒಂದಷ್ಟು ಆಲೋಚನೆ ಬಂತೋ ಇಲ್ವೋ, ಸದ್ವಿಚಾರ ಸಾಧು ಸಂಘ ಅಲ್ಲ ಇನ್ನೇನೈತೆ. ಇಂಥ ವಿಚಾರಗಳು ಮನೆಯಲ್ಲಿ ನಾವು ಮಾಡ್ಕೋಬೇಕು ವ್ಯವಸ್ಥೆ. ಹೆಚ್ಚಿನ ಪರಮಾತ್ಮ ವ್ಯವಸ್ಥೆ ಮಾಡಿಕೊಡ್ತೇವೆ. ಈಗ 3 ದಿವಸ ವ್ಯವಸ್ಥೆ ಮಾಡಿಕೊಟ್ಟಿಲ್ವ ಇಲ್ಲಿ? ಹಾಗೆ 365 ದಿವಸ ಈ ಜಾಗದಲ್ಲಿ ಇದೇ ಥರ ಪ್ರವಚನಗಳು ಸಂಗೀತ ನಡೆಯಲ್ವಾ? ಅದರಿಂದ ನಾವು ಪ್ರವಚನ ತೊಗೊಂಡು ಮನೆಗೆ ಹೋಗಿ ಆ ಪ್ರವಚನದಲ್ಲಿ ಮುಂದುವರಿಸ್ಕೋಬೇಕು. ದಟ್ ಈಸ್ ಲೈಫ್, ದಟ್ ಈಸ್ ಸ್ಟ್ರಗಲ್, ದಟ್ ಈಸ್ ವೇರ್ ವಿ ಆರ್ ಟೆಸ್ಟೆಡ್. ಈ ಶ್ರದ್ಧೆ ಎಲ್ಲಿವರೆಗಿದೆ ನಿನ್ನಲ್ಲಿ ಅಂತ ಪರಮಾತ್ಮ ನಾನು ಹೋರಾಡ್ತೀನಿ ಅಂತ ಅವ್ನು ಹೇಳ್ತಾನೆ. ಎಷ್ಟು ಹೋರಾಡ್ತೀನಿ ಬಿಡ್ತೀನಿ ಅಂತ. ಆದರೆ ಒಂದು ನೆನ್ಪಿಡಬೇಕು, ಮುಳುಗಕ್ಕೆ ಪರಮಾತ್ಮ ನಮ್ಮನ್ನು ಎಂದಿಗೂ ಬಿಡೋದಿಲ್ಲ. ಇದು ಶ್ರದ್ಧೆ ಇಟ್ಕೋಬೇಕು. ನೆವರ್ ಹಿ ವಿಲ್ ಅಲೌ ಅಸ್ ಟು ಡ್ರೌನ್. ಪರೀಕ್ಷೆ ಮಾಡ್ಬೋದು, ಸಾವಿರಾರು ಬರುತ್ತೆ. ಅದು ಆಧ್ಯಾತ್ಮಿಕ ಜೀವನ ತೊಗೊಂಡ್ರಂತೂ ನೀರು ಕುಡಿಸ್ತಾನೆ, ಸಪ್ತ ಸಮುದ್ರದ ನೀರು ಕುಡಿಸ್ತಾನೆ. ಕುಡಿಸ್ಲಿ ಪರವಾಗಿಲ್ಲ, ಆದರೆ ಅವನು ಮುಳುಗಕ್ಕಂತೂ ಬಿಡೋದಿಲ್ಲ. ಪರಮಾತ್ಮ ಮುಳುಗಕ್ಕೆ ಬಿಡೋದಿಲ್ಲ, ಎಂದಿಗೂ ಬಿಡೋದಿಲ್ಲ. ಅದರಿಂದ ಇದೆಲ್ಲ ತುಂಬ ಅದಕ್ಕೆ ಏನು ಮಾಡೋದು, ಸ್ವಲ್ಪ ಕಷ್ಟ ಅನುಭವಿಸೋಕ್ಕೆ ಮನಸ್ಸನ್ನು ತಯಾರಿಟ್ಕೋಬೇಕು. ಅವಾಗಲೇ ಆನಂದ ಸಿಗೋದು. ಕಷ್ಟ ಅನುಭವಿಸಿದ್ರೆ ಆನಂದ ಏನು ಸಿಗುತ್ತೆ? ಸಿಗೋದಿಲ್ಲ. ಅದಕ್ಕೆ ಈ 3 ದಿವಸಗಳ ನಮ್ಮ ಈ ರಾಗಿಗುಡ್ಡದ ಇದ್ರ ಕಡೆಯಿಂದ ಆದಂಥ ಇದರಲ್ಲಿ ನನ್ನ 3 ದಿವಸಕ್ಕೆ ಈ ಒಂದು ಕೊಡುಗೆಯನ್ನು ನಮ್ಮ ಹಿರಿಯರು ಕೊಟ್ಟಂಥ ನಮ್ಮದೇನಿಲ್ಲ ಇದರಲ್ಲಿ ಪುರುಷೋತ್ತಮಾಂಜಿ ಮಹಾರಾಜು, ಹರ್ಷಾಂಜಿ ಮಹಾರಾಜು, ಬಜ್ನಾಂಜಿ ಮಹಾರಾಜು, ನನ್ನ ದೀಕ್ಷಾಗುರುಗಳ ರಂಗನಾಥಾಂಜಿ ಮಹಾರಾಜು, ಇದರೊಂದಿಗೆ ನನ್ನ 18 ವರ್ಷದ ಅಧ್ಯಯನ ಇಷ್ಟನ್ನು ಸೇರಿಸಿ 3 ದಿವಸ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದು ಪರಮಾತ್ಮನ ಎಲ್ಲರಿಗೂ ಆ ಶಾಂತಿ, ತೃಪ್ತಿ, ಸಮಾಧಾನ, ಒಳಗಡೆ ಒಂದು ಶ್ರದ್ಧೆಯನ್ನು ಕರುಣಿಸಲಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ